ಕಾರುಣ್ಯ ರಾಮ್ ಯಾನಿ ಪ್ರಿಯಾಂಕಾ ಚಂದ್ರ ಅವರು ಕನ್ನಡ ಚಿತ್ರರಂಗದ ಹಾಗೂ ಕಿರುತೆರೆಯಲ್ಲಿ ಮಿಂಚ್ತಾ ಇರುವಂತಹ ಪ್ರತಿಭಾವಂತ ಯುವ ಕಲಾವಿದರಲ್ಲೊಬ್ಬರು. 2009ರಲ್ಲಿ ತರುಣ್ ಚಂದ್ರ ಅವರಿಗೆ ನಾಯಕಿಯಾಗಿ ಸೀನಾ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟರು. ಅದಾದ ನಂತರ ವಜ್ರಕಾಯ, ಕಿರುಗೂರಿನ ಗಯ್ಯಾಳಿಗಳು ಗಮನಾರ್ಹ ಚಿತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ. 10th ಕ್ಲಾಸ್ ಎ ಸೆಕ್ಷನ್, ಮತ್ತೊಂದು ಮದ್ವೆನ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಮನೆ ಮಾರಾಟಕ್ಕಿದೆ, ಪೆಟ್ರೋ ಮ್ಯಾಕ್ಸ್, ರೆಮೋ ಇವರು ಅಭಿನಯಿಸಿರುವ ಇತರೆ ಕನ್ನಡ ಚಿತ್ರಗಳು. ಕನ್ನಡದ ಜೊತೆಗೆ ತಮಿಳು ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಕಲ್ಲೂರಿ ಕಾಲಂಗಳ್, ಪೋಂಗಾಡಿ ನಿಂಗಳು ಉಂಗ ಕಾದಲುಂ, ಕಣ್ಣುಕುಳ್ಳು ಇವರು ಅಭಿನಯಿಸಿರುವ ತಮಿಳು ಚಿತ್ರಗಳು. 2016ರಲ್ಲಿ ಇವರ ಅಭಿನಯಕ್ಕೆ ಸೈಮಾ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಪ್ರಶಸ್ತಿಯನ್ನು ಮನೆ ಮಾರಾಟಕ್ಕಿದೆ ಚಿತ್ರದ ಇವರ ಪಾತ್ರಕ್ಕೆ ಪಡೆದಿದ್ದಾರೆ. ಬಿಗ್ ಬಾಸ್ ಸೀಸನ್ 4ರಲ್ಲಿ ಇದ್ದು 60ಕ್ಕೂ ಹೆಚ್ಚು ದಿನಗಳು ನಮ್ಮನ್ನು ಮನರಂಜಿಸಿದ್ದಾರೆ. ಕಾರುಣ್ಯ ಅವರಿಗೆ ಟ್ರಾವೆಲಿಂಗ್ ಅಂದರೆ ಬಹಳ ಪ್ರಿಯ. ಪ್ರಪಂಚದ ಎಲ್ಲ ದೇಶಗಳನ್ನ ಸುತ್ತಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದಾರೆ. ಇವರು ಒಬ್ಬ ಬಿಸ್ನೆಸ್ ವುಮೆನ್ ಕೂಡ ಹೌದು. ಇವರ ಸಹೋದರಿ ಸಮೃದ್ಧಿ ರಾಮ್ ಅವರು ಒಬ್ಬ ಮೇಕಪ್ ಆರ್ಟಿಸ್ಟ್. ಯುವ ಪ್ರತಿಭೆ ಕಾರುಣ್ಯ ರಾಮ್ ಅವರು ಮಾಧ್ಯಮಾನಿಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ನಮಸ್ಕಾರ. ನಮಸ್ಕಾರ. ಹೇಳ್ತಾ ಇದ್ರೆ ನಾನು ಎಲ್ಲಿ ಟಾಕ್ ಬ್ಯಾಕ್ ಏನಾದರೂ ಬರ್ತಾ ಇದೆಯಾ, ಇಲ್ಲ ಅಲ್ಲಿ ಏನಾದ್ರು ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇದೆಯಾ? How could you do this? I mean, this is what I do and I love doing this. Oh my God, hats off to you. Oh my God, really, that's so great and nice. ನಾನು ಅದೇ ನೋಡ್ತಾ ಇದ್ದೀನಿ, ಒಂದೊಂದು ಹೇಳ್ತಿದ್ದೆ. ನಂದೆಲ್ಲ ಹೆಂಗೆ ನನಗೆ ಫ್ಲ್ಯಾಶ್ ಆಗ್ತಾ ಇದೆ. ಓಕೆ, ಕರೆಕ್ಟ್ ಅಲ್ವಾ? ಎಸ್ 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 ಒಂದೊಂದು ಹಂತವಾಗಿ ನಾನು ಹಿಸ್ಟ್ರಿ ಹೇಳ್ಬಿಟ್ಟಲ್ಲಪ್ಪ ನೀನು. ಇಲ್ಲ, ಅಂದರೆ ಐ ಲವ್ ಮೈ ಜಾಬ್ ಅನ್ನೋದಕ್ಕೆ ಇದೊಂದು ರೀಸನ್ನು. ಒಬ್ಬ ಗೆಸ್ಟ್ ಬಗ್ಗೆ ಮಾತಾಡೋಕ್ಕೆ ನಾನು ಹೇಳ್ತಿದ್ದಾಗ ನನಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇವ್ರು ಇಷ್ಟೆಲ್ಲ ಜರ್ನಿ ಮಾಡ್ಕೊಂಡು ಬಂದಿದ್ದಾರಲ್ವಾ, ಆ್ಯಂಡ್ ಐಲ್ ಬಿ ವೆರಿ ಕ್ಯೂರಿಯಸ್. ಇದಾದಮೇಲೆ ನಿಮ್ಮ ಜೊತೆ ಕೂತು ಮಾತಾಡೋಕ್ಕೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಹೆಂಗಿತ್ತು ನಿಮ್ಮ ಜರ್ನಿ ಅಂತ. ಸೊ ಇಂಟ್ರೋ ಕೊಡೋದು ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಕಡೆ ಎಲ್ಲೋ ನರ್ವಸ್ ಇರ್ತೀನಿ, ಅಂದರೆ ನಾನು ಏನಾದ್ರು ತಪ್ಪಾಗಿ ಹೇಳ್ಬಿಟ್ರೆ ಅನ್ನೋ ಥರ. ಬಟ್ ಐಲ್ ಬಿ ವೆರಿ ಹ್ಯಾಪಿ. ಪ್ರಾಬಬ್ಲಿ ನನಗೆ ನನ್ನ ಬಗ್ಗೆನೇ ಇಂಟ್ರೊಡಕ್ಷನ್ ಕೊಡಿ ಅಂದಿದ್ರೆ ನಾನು ಇಷ್ಟು ನೀಟಾಗಿ ಕೊಡ್ತಿದ್ನೋ ಇಲ್ವೋ. ನಾನು ಸೀರಿಯಸ್ ಆಗಿ ಇಷ್ಟು ಇನ್ ಡೀಟೇಲ್ ಆಗಿ ನನ್ನ ಅವಾರ್ಡ್ದು ಬಿಗ್ ಬಾಸ್ ಅಲ್ಲಿ ಎಷ್ಟು ಗುಡ್, ಯಾ ನೈಸ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಲೈಕ್ pleasure and pressure and lovely to being into this show, and especially ನಿಮ್ಮನ್ನ ಈ ತರ for the first time ಒಬ್ಬ ಆಂಕರ್ ಈ ರೀತಿ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ ಫ್ರಮ್ A to Z ಇಂಟ್ರೊಡಕ್ಷನ್ ನಾವು ಮಾಡಿರೋದ್ರಿಂದ ಫುಲ್ ಈಗವರೆಗೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಟ್ಸ್ ಆಲ್ ಟೀಮ್ ವರ್ಕ್ ಆ್ಯಂಡ್ ಯು ಆರ್ ವೆರಿ ಕೈಂಡ್. ಥ್ಯಾಂಕ್ ಯು ಫಾರ್ ಅಪ್ರಿಷಿಯೇಟಿಂಗ್ ಇಟ್. ತುಂಬ ವಿಷಯ ತಿಳ್ಕೊಳ್ಳೋದಿದೆ ಇಂಟ್ರೋಲೇ ಹೇಳ್ದಂಗೆ ನಾನು. ಬಟ್ ವಿಲ್ ಸ್ಟಾರ್ಟ್ ಫ್ರಮ್ ಯುವರ್ ಏನಂತಾರೆ ಚೈಲ್ಡ್ಹುಡ್. ಇವಾಗ ನಮಗೆ ಆಕ್ಟ್ರೆಸ್ ಕಾರುಣ್ಯ ರಾಮ್ ಗೊತ್ತಿದ್ದಾರೆ, ಆದರೆ ನೀವು ಹುಟ್ಟಿದ್ದೂರು ಮೇಲ್ಕೋಟೆ, ಹಾಗೇನೆ ಮೇಲ್ಕೋಟೆ ಮಂಡ್ಯ. ಅಪ್ಪ ಅಮ್ಮ ಬಂದ್ಬಿಟ್ಟು ಕನಕಪುರ ಹತ್ರ ಕೆಂಚನ್ಪುರ. ಬಟ್ ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ, ಮಲ್ಲೇಶ್ವರಂ KCN ಜನರಲ್ ಹಾಸ್ಪಿಟಲ್ ಅಂಡ್ ಹನುಮನ್ ರಾಜರಾಜೇಶ್ವರಿ ನಗರ್ ಪ್ರಾಪರ್. ಸೊ ನೀವು ಪ್ರಾಪರ್ ಬ್ಯಾಂಗ್ಳೂರ್ ಅಂಡ್ ಪ್ರಾಪರ್ ರಾಜರಾಜೇಶ್ವರಿ ತಾಯಿ ಸನ್ನಿಧಿಯಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಈಗಲೂ ಇವನ್ ಐ ವಿಲ್ ಕನೆಕ್ಟ್ ಟು ಲೈಕ್ ದಟ್ ಡಿವೈನ್ ಇದಕ್ಕೆ ಡೆಫಿನೆಟ್ಲಿ. ಸೊ ಹಾಗಂದ್ರೆ ನಿಮಗೆ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಿಮ್ಮ ಅರ್ಲಿಯೆಸ್ಟ್ ಮೆಮೊರೀಸ್ ಅಂದರೆ ಯಾವುದು? ಅಂದರೆ ಮೇ ಬಿ ನೀವು 1 year ಇದ್ದಾಗ ಅಥವಾ 2 year ಇದ್ದಾಗ ಯಾವ್ದು ನಿಮ್ಮ ಅರ್ಲಿಯೆಸ್ಟ್ ಮೆಮೊರೀಸ್, ಫಾಂಡ್ ಮೆಮೊರೀಸ್? ನನ್ಗೆ ತುಂಬ ಚಿಕ್ಕ ವಯಸ್ಸು ಮೆಮೊರೀಸ್ ಎಲ್ಲ ಖಂಡಿತವಾಗ್ಲೂ ಇಲ್ಲ. ಬಟ್ ಅಪ್ಪ ಅಮ್ಮ ಹೇಳ್ತಿರ್ತಾರಲ್ಲ ಸಣ್ಣ ಪುಟ್ಟದ್ದು, ಇದು ಮಾಡಿದ್ದೆ ನಾನು, ನೀನು ಹಿಂಗೆ ಮಾಡಿದ್ದೆ ಅಂತ. ಆ ಥರದ್ದು ಕೆಲವು ಇದೆ. ಅಂದರೆ ಲೈಕ್ ನಾನು ದೊಡ್ಡ ಮಗಳು ನಮ್ಮ ಮನೆಯಲ್ಲಿ, ನಾನು ನನ್ನ ಸಿಸ್ಟರ್ ನನ್ನ ಬ್ರದರ್. ಸೊ ನನ್ನ ಫಸ್ಟ್ ಮಗು ಹುಡ್ದಾಗ ನಮ್ಮ ಅಪ್ಪ ಏನು ಮಾಡಿದ್ರಂತೆ, ಊರಲ್ಲಿ ಅದೇ ಏನಂತಾರೆ ಬಾಣಂತನ ಆದಮೇಲೆ 1 year ಆದಮೇಲೆ ನಾಮಕರಣ ಮಾಡಬೇಕಲ್ವಾ, ಅವಾಗ ಇಡೀ ಊರಿಗೇನೆ ಮರಿ ಕಡ್ದು ಊಟ ಹಾಕ್ಸಿದೆ. ನಾನು ಅವಾಗಲೇ ಎಷ್ಟು ದುಡ್ಡು ಖರ್ಚು ಮಾಡಿದೆ ಗೊತ್ತಾ ನಿನ್ನ ಹೆಸರು ನಾಮಕರಣ ಮಾಡೋಕ್ಕೆ. ಮತ್ತು ನಮ್ಮಪ್ಪ ಆಮೇಲೆ ಇನ್ನೊಂದು ಏನು ಮೆಮೊರೀಸ್ ಅಂದರೆ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ. ಸೊ ಪ್ರತಿ ಸತಿ ಬಿಕಾಸ್ ನಾನು ಹೆಣ್ಮಗು ಹುಟ್ಟಿರೋದು, ನಮ್ಮಪ್ಪ ಎವ್ರಿ ಇಯರ್ ಹೋಗಬೇಕು ಮುಡಿ ಕೊಡ್ಬೇಕಂದ್ರೆ ನನ್ನೇ ಕರ್ಕೊಂಡೋಗಿ ಮುಡಿ ಕೊಟ್ಟು ಎವ್ರಿ ಇಯರ್ ನಾನು ಕೂದಲು ಬೆಳೆಸೇ ಇಲ್ಲ. ನಂಗೆ ಅಂಟಿಲ್ ಲೈಕ್ ಒಂದು ನನ್ನ 10 ಏಜ್ವರೆಗೂ ನಂಗೆ ಎವ್ರಿ ಇಯರ್ ಕರ್ಕೊಂಡು ನಮ್ಮಪ್ಪ ಹೋಗಿ ಮಾಡಿದ ಶೇವ್ ಮಾಡಿಸಿ ನನಗೂ ಮಾಡಿಸ್ಕೊಂಡು ಬಾ. ನಮ್ಮಪ್ಪ ಕ್ರಿಕೆಟ್, ಮೈ ಡ್ಯಾಡ್ ಪ್ಲೇಸ್ ಅ ಕ್ರಿಕೆಟ್. ಓಕೆ, ಅವ್ರಿಗೂ ಗೌರ್ಮೆಂಟ್ ಎಂಪ್ಲಾಯ್, ಬಟ್ ಆದರೂ ಅವರು ಕ್ರಿಕೆಟ್ ಇದರಲ್ಲಿ ಆ ಒಂದು ಬ್ಯಾಂಕ್
ವರ್ಕರ್ಸ್ ಟೀಮಲ್ಲಿ ಆಡ್ತಾ ಇದ್ರು, ಅಲ್ಲಿಗೂ ನನ್ನ ಕರ್ಕೊಂಡು ಹೋಗು. ಆಮೇಲೆ ನನಗೆ ಹಾಕ್ತಿದ್ದ ಬಟ್ಟೆಗಳು ಯಾವ್ದಂತಂದ್ರೆ ಎಲ್ಲ ಬಾಯ್ಸ್ ಔಟ್ಫಿಟ್ಟೆ. ನಾನು ರೌಡಿಸಮ್, ನನ್ನ ಹತ್ರ ಒಂದು ಚೈಲ್ಡ್ಹುಡ್ ಫೋಟೋ ಇದೆ, ಸ್ಟಿಲ್ ಐ ಹ್ಯಾವ್ ದಟ್ ಫೋಟೋ. ಫುಲ್ ಮೊಟ್ಟೆ ಹೊಡೆಸ್ಬಿಟ್ಟಿದ್ದಾರೆ. ಆಮೇಲೆ ಅದು ನನ್ನ ಫೇವ್ರೆಟ್ ಜಾಕೆಟ್ ಅನಿಸುತ್ತೆ, ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್, ಫರ್ ಎಲ್ಲ ಇದೆ ಈ ಕಡೆ. ಸೊ ಅದು ಜಿಪ್ ಕಿತ್ತು ಹೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ನಾನು ಅದನ್ನೇ ಹಾಕ್ಕೊಂಡು ಆ ಡಾಗ್ ನಿಂತ್ಕೊಂತಾರಲ್ಲ ಜೋಬಲ್ಲಿ ಹಿಂಗೆ ಕೈ ಹಾಕೊಂಡು ಹಿಂಗೆ ನಿಂತ್ಕೊಂಡು ಆ ಫೋಟೋ ಇದೆ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಚೈಲ್ಡ್ಹುಡ್ ಮೆಮೊರೀಸ್. ಆ್ಯಂಡ್ ಫಸ್ಟ್ ಡಾಟರ್ಸ್ ಅಂದರೆ ಮೊದಲನೇ ಮಗು ಅಂತಂದರೆ ಇಟ್ಸ್ ಆಲ್ವೇಸ್ ಸ್ಪೆಷಲ್. ಆ್ಯಂಡ್ ನೀವು ಹಾಗೆ ನೋಡೋಕೆ ಹೋದರೆ ನೀವು ಸ್ವಲ್ಪ ಏನಂತಾರೆ, ನೀವು ಈಗಲೂ ಹೇಳ್ತಿರ್ತೀರ ನಾನು ಸ್ಟ್ರೈಟ್ ಫಾರ್ವರ್ಡ್ ಇರ್ತೀನಿ ಅನ್ನೋದೆಲ್ಲ, ಅದೆಲ್ಲ ರೀಸನ್ ಅಂತ ಅನ್ಸುತ್ತಾ? ಲೈಕ್ ಚೈಲ್ಡ್ಹುಡ್ ಯು ಬೀನ್ ವೆರಿ ಓಪನ್ ಟು ಮೇ ಬಿ ಬಿಕಾಸ್ ನನ್ನ ಡ್ಯಾಡ್ ಸ್ಪೆಷಲಿ ಎಲ್ಲ ಕಡೆ ನನ್ನ ಕರ್ಕೊಂಡು ಹೋಗ್ತಿದ್ದು, ನನ್ನ ಟ್ರೀಟ್ ಮಾಡ್ತಿದ್ದು, ಆ್ಯಂಡ್ ಅದು ನನ್ನ ಡ್ಯಾಡಿಂದ ನನಗೆ ಬಂದಿರೋದು. ಬಿಕಾಸ್ ಹೀ ಈಸ್ ಲೈಕ್ ದ್ಯಾಟ್. ಮೈ ಮಾಮ್ ಇಸ್ ವೆರಿ ಲೈಕ್ ರಿಸರ್ವ್ಡ್ ಟೈಪು, ತುಂಬ ಇನ್ನೋಸೆಂಟ್, ಡೀಸೆಂಟ್, ಅಫ್ಕೋರ್ಸ್ ಇವನ್ ಐ ಆಮ್ ಆಲ್ಸೋ, ಬಟ್ ಈ ಸ್ಟ್ರೈಟ್ ಫಾರ್ವರ್ಡು, ಡೇರಿಂಗ್, ಕಾನ್ಫಿಡೆಂಟ್ ಆಗಿ ಡೇರಿಂಗ್, ಮತ್ತು ಇಷ್ಟ ಆದರೆ ಇಷ್ಟ, ಇಲ್ಲ ಅಂದರೆ ಬೇಕಾಗಿಲ್ಲ. ಅದು ನಮ್ಮ ಅಪ್ಪನಿಂದನೇ ಜಾಸ್ತಿ ಬಂದಿರೋದು. ಆ್ಯಂಡ್ ಸ್ಕೂಲ್ ಡೇಸ್ ಹೇಗಿತ್ತು ನಿಮ್ಮ ಅಂದರೆ ಜರ್ನಿಲಿ? ಆವಾಗ ನಾವೇನು ಈಗ ಹಿಂಗೆ ಹೇಗಿರ್ತೀವಿ ಅಂತ ಗೊತ್ತಿರಲ್ಲ, ಅಥವಾ ಏನು ಜಾಬ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಆ ಸ್ಕೂಲ್ ಡೇಸ್ ಹೇಗಿರುತ್ತೆ ಅಂದರೆ ವೆರಿ ಥರ ಕ್ಲೀನ್ ಸ್ಲೇಟ್ ಇರುತ್ತೆ ಬ್ರೈನು, ಆ್ಯಂಡ್ ಆಗ ಮಾಡೋ ಮೆಮರೀಸು, ಆಗ ಸಿಗೋ ಫ್ರೆಂಡ್ಸ್ ತುಂಬ ಸ್ಪೆಷಲ್ ಅಂತ ಹೇಳ್ತಾರೆ. ನಿಮ್ಮ ಪ್ರೈಮರಿ ಸ್ಕೂಲ್ ಡೇಸ್, ಹೈಸ್ಕೂಲ್ ಡೇಸ್ ಹೇಗಿತ್ತು? ಪ್ರೈಮರಿ ಸ್ಕೂಲ್ ಡೇಸ್ ಎಸ್ ಗುಡ್, ಚೆನ್ನಾಗಿತ್ತು. ನಾನು ಸ್ಕೂಲಲ್ಲಿ ಹೆಂಗೆ ಅಂತಂದರೆ ನಾನು ಮಿಕ್ಸ್ ಲೈಕ್ ನಮ್ಮದೆಲ್ಲ ಇವಾಗ ಕೋಎಡ್ ಇರ್ತಿತ್ತಲ್ವ, ಈಗ ಹುಡುಗಿರೆಲ್ಲ. ಸೊ ನಾನು ಕ್ಲಾಸಲ್ಲಿ ಯಾವಾಗಲೂ ಫಸ್ಟ್ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ, ಬಟ್ ಬರ್ತಾ ಇರಲಿಲ್ಲ. 4th 5th ವರ್ಗೂ. 5th ಮೇಲೆ ನನಗೆ ಬರೋಕ್ಕೆ ಶುರು ಆದೆ. ಆವಾಗ ನನಗೆ ಟ್ರೀಟ್ ಮಾಡ್ತಿದ್ದಿದ್ದೆ ಒಂಥರ. ಆಮೇಲೆ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಇಷ್ಟಪಡೋರು ನನ್ನ ಟೀಚರ್ಸ್ ಎಲ್ಲರೂ. ಸೊ ಆ ಒಂದು ರೀಸನ್ಗೆ ಚಾಕ್ ಪೀಸಲ್ಲಿ ಬೋರ್ಡ್ ಮೇಲೆ ನಾನು ಬರ್ಸೋರು ನೋಟ್ಸ್ ಎಲ್ಲ. ಸೊ ಕೆಲವ್ರಿಗೆಲ್ಲ ಅದು ಫುಲ್ ಬರ್ನಿಂಗ್ ಆಗ್ತಾಯಿತ್ತು, ಇವಳನ್ನೇ ಕರೀತಾರೆ, ಇವಳನ್ನೇ ಬರ್ಸ್ತಾರೆ. ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಆಲ್ಸೋ ನಾನು ಪ್ರಿಟಿ ಗರ್ಲ್ ಅಂತ ಅನ್ನೋ ಥರ ಒಂದು ರೀಸನು. ಆಮೇಲೆ ಸ್ಕೂಲ್ದು ಇನ್ನೊಂದು ಮೆಮೊರಿ ಅಂದರೆ ನನ್ನ ಫ್ರೆಂಡ್ಶಿಪ್ ಆಗಲಿ ಇಲ್ಲ ಯಾವುದೇ ಒಂದು ಬಾಂಡಿಂಗ್ ತುಂಬ ಪ್ರಿಫರೆನ್ಸ್ ಕೊಡೋ ಅಂಥ ಹುಡುಗಿ. ನಂಗೊಬ್ರು ಇಷ್ಟ ಆಗಿಬಿಟ್ರು ಅಂದರೆ ನಾನು ಯಾವತ್ತೂ ಅವ್ರಿಗೆ ನಾನು 100% ಕೊಟ್ಬಿಟ್ಟು ಆ ಒಂದು ರಿಲೇಷನ್ಶಿಪ್ನ ಸೇವ್ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮ್ಯಾಕ್ಸಿಮಮ್ ಐ ವಿಲ್ ಟ್ರೈ. ಸೊ ಆ ಥರ ಇದ್ದಾಗ ನಾನು ಸ್ಕೂಲ್ ಲೈಫಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ಇದ್ಲು. ಸೊ ಅವಳು ಹೆಂಗೆ ಅಂದರೆ ನಾವಿಬ್ಬರು ಕ್ಲೋಸ್ ಆಗಿದ್ವಿ. ಏನೋ ಸಣ್ಣ ಪುಟ್ಟಕ್ಕೆ ನಂಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದುಬಿಡ್ತು, ಅವಳು ಮಾತಾಡ್ಸೋದು ಬಿಟ್ಬಿಟ್ಲು. ಜಾಸ್ತಿ ಅವಳಿಗಿಂತ ನನಗೆ ಬಂದುಬಿಡ್ತು ಅಂತ. ನೀನು ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಟ್ಟೆ. ನಾನು ಅಯ್ಯೋ ಮಾತಾಡ್ಸು ಪ್ಲೀಸ್, ನೆಕ್ಸ್ಟ್ ಟೈಮ್ ನಾನು 2nd ರ್ಯಾಂಕ್ ಬರ್ತೀನಿ, ನಾನು ಹಿಂಗಿಂತ ಕಮ್ಮಿ ತೊಗೋತೀನಿ ಪ್ಲೀಸ್. ಇನ್ನು ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ನಂಗೆ ಏನೇ ಅಮ್ಮ ನೀನು, ನಾವೆಲ್ಲ ಫ್ರೆಂಡ್ಸ್ ಇಲ್ವಾ, ನಮ್ಮನ್ನ ಫ್ರೆಂಡ್ ಮಾಡ್ಕೊ, ಅವಳೇ ಬೇಕಾ, ನಾವು ನಿಮ್ಮ ಜೊತೆ ಚೆನ್ನಾಗಿ ಓದ್ತೀವಿ ಅಂತ. ಇಲ್ಲ ನನಗೆ ಅವಳೇ ಬೇಕು, ಅವಳೇ ನನ್ನ ಫ್ರೆಂಡು ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾಯಿದ್ದೆ ಅವಳಿಗೆ ಮಾತಾಡ್ಸೋಕೆ. ಅವಳು ಲಿಟ್ರಲಿ ಇಲ್ಲ ನೀನು ಮಾತಾಡಿಸ್ಬೇಡ ಅಂತ. ಆಮೇಲೆ ಆಯಿತು ನಾನು ಏನು ಮಾಡ್ಬೇಕು ಹೇಳು, ಹಂಗೆ ಹೆಂಗೆ ಅಂದರೆ ಆಟ ಆಡ್ಬೇಕಾದ್ರೆ ಶೂಸ್ ಮೇಲೆ ಏನಾದರೂ ಮಣ್ಣು ಬಿದ್ದುಬಿಟ್ರೆ ನಂಗೆ ಇದು ಆಯ್ತು, ಇವಾಗ ನಂಗೆ ಶೂಸ್ ಮೇಲೆ ಮಣ್ಣು ಬಿಟ್ಟಿದ್ದೆ, ನಂಗೆ ಕ್ಲೀನ್ ಮಾಡಿ ನಾನು ಮಾತಾಡಿಸ್ತೀನಿ. ಅದೆಲ್ಲ ಮಾಡಿದ್ದೀನಿ ಅವಾಗ ನಾನು 4th 5th ಮಾಡಿದ್ದೀನಿ. ಅದೆಲ್ಲ ಇವಾಗ ನೆನೆಸ್ಕೊಂಡ್ರೆ ನಂಗೆ ನಗು ಬರುತ್ತೆ, ಬಟ್ ಸ್ಟಿಲ್ ಹ್ಯಾವ್ ಡನ್ ದ್ಯಾಟ್. ಅದಾದಮೇಲೆ ಓಕೆ ನಾನು 4th 5th 6th 7th ಎಲ್ಲ ಮಿಡಲ್ ಸ್ಕೂಲ್ ಅಲ್ವಾ. ಆಮೇಲೆ ಒಂದು 6th 7th ಮೇಲೆ ನನಗೆ ಬೇರೆ ಫ್ರೆಂಡ್ಸ್ಗಳೆಲ್ಲ ನನಗೆ ಮೋಟಿವೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಲೈಕ್ ನಾವು ಫ್ರೆಂಡ್ಸ್ ಇದ್ದೀವಿ, ನಾವು ನಿನ್ನ ಜೊತೆ ಓದ್ತೀವಿ, ಹಾಗೆ ಹೇಗೆ ಅಂತ. ಸೊ ಆಮೇಲೆ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು. ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಹೋದೆ. ಆವಾಗ ಸ್ವಲ್ಪ ಓಕೆ ಇನ್ನು ಬೇರೆಯವರು ಫ್ರೆಂಡ್ಸ್ ಸಿಗ್ತಾರೆ. ಸೊ ಈ ಥರ ಮೆಮೊರಿ ಸ್ಕೂಲ್ಗಳಲ್ಲಿ. ಅಂದರೆ ಈಗ ನಿಮ್ಮ ಹೆಸರು ಏನಿದೆ ಅದಕ್ಕೆ ತಕ್ಕಾಗಿ ನೀವು ಆಗಲೇ ಇದ್ರಿ ಅಂತ ಅರ್ಥ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ನಾನು ಯಾವಾಗಲೂ ನನ್ನ ಫ್ರೆಂಡ್ಶಿಪ್ ಆಗಲಿ ಫ್ಯಾಮಿಲಿ ಆಗಲಿ ನನಗೆ ಇಷ್ಟ ಆಗಿಬಿಟ್ರೆ ನಾನು ಅವ್ರನ್ನ ಬಿಟ್ಕೊಡೋಕ್ಕೆ ಹೋಗ. ಬಟ್ ಒಂದು ಎಕ್ಸ್ಟೆಂಡ್ ಅಂತ ಹೋಗ್ಬಿಟ್ರೆ ಅಫ್ಕೋರ್ಸ್ ಬಿಟ್ಟಾದ್ರೆ ಬಿಟ್ಟೆ. ಹೀಗಿರುವಾಗ ಆ್ಯಕ್ಟಿಂಗ್ ಅನ್ನೋ ಒಂದು ಇಂಟ್ರೆಸ್ಟ್ ಶುರು ಆಗಿದ್ದು, ಅಥವಾ ಈ ಒಂದು ಪ್ರೊಫೆಷನಲ್ಲಿ ನಾನು ಮುಂದಕ್ಕೆ ಹೋಗೋಣ ಅಂತ ಅನಿಸಿದ್ಯಾ ಅವಾಗ? ನನಗೆ ಯಾವ ಐಡಿಯಾಸು ಇರಲಿಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡ್ ಬರ್ತೀನಿ ಅಂತ. ಬಟ್ ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ನಂದು ಕಲ್ಚರಲ್ ಪ್ರೋಗ್ರಾಮ್ ಏನೇ ಇದ್ರು ಸೆಂಟ್ರ್ ಆಫ್ ಫಿಗರ್ ನಾನೇ ಮೇಯ್ನ್ ಸ್ಟೇಜಲ್ಲಿ ಸೆಂಟ್ರ್ ಫಿಗರ್ ಡ್ಯಾನ್ಸ್ ಮಾಡೋದು. ಅದು ಯಾವ ಥರ ಅಂದರೆ ನಾನು 7th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ 10th ಸ್ಟ್ಯಾಂಡರ್ಡ್ ಬಾಯ್ಸ್ನೆಲ್ಲ ಹಿಂದೆ ಹಾಕ್ಕೊಂಡು ಅವ್ರಿಗೆ ಸ್ಟೆಪ್ಸ್ನ ಹೇಳ್ಕೊಟ್ಟು ಡ್ಯಾನ್ಸ್ ಮಾಡಿದ್ದೀನಿ. ಅವಾಗಲೇ ಇಕ್ ಪಲ್ಕಾ ಜೀನಾ ಸಾಂಗ್ ಅವಾಗೆಲ್ಲ ಸಕ್ಕತ್ ಹಿಟ್ಟು. ಆವಾಗ ನಾನು ಎಲ್ಲರೂ 7th ಸ್ಟ್ಯಾಂಡರ್ಡ್ ಹುಡುಗಿ ಹಿಂದೆಗ ನಾವೆಲ್ಲ 10th ಸ್ಟ್ಯಾಂಡರ್ಡ್ ಹುಡುಗರು ಮಾಡಬೇಕಲ್ಲೋ, ಎಂಥದ್ದೋ ಇದು ನಮ್ಮ PT ಮಾಸ್ಟ್ರು ಹಿಂಗೆ ಮಾಡಿಟ್ಬಿಟ್ಟಿದ್ದಾರೆ ಅಂತ ಆವಾಗಲೇ ಸ್ಕೂಲೆಲ್ಲ ಸ್ವಲ್ಪ ಜೋರು ಹವಾ ಮೇಂಟೈನ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಡಿಬೇಟ್ಸ್ ಆಗಿರ್ಬೋದು, ಮತ್ತು
SI ರೈಟಿಂಗಲ್ಲಿ ಎಲ್ಲದರಲ್ಲೂ. ಸೊ ನಾನು ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ. ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ನಾನು ಫ್ರೆಂಡ್ ಇರ್ತಿದ್ದೆ. ಡ್ರೆಸ್ಸಿಂಗ್ ಸೆನ್ಸಲ್ಲೂ ಅಷ್ಟೇ, ಏನಾದ್ರು ಕಲರ್ ಡ್ರೆಸ್ ಅಂತಂದಾಗ ನನ್ನ ಫಸ್ಟ್ ಲೈನಲ್ಲಿ ನಿಲ್ಸೋರು ನನ್ನ ಟೀಚರ್ಸ್ ಎಲ್ಲ. ಸೊ ಮೇ ಬಿ ದ್ಯಾಟ್ ಅಪ್ರಿಸಿಯೇಷನ್, ಆ ಒಂದು ಇಂಟ್ರೆಸ್ಟು ನನಗೆ ಇಂಡಸ್ಟ್ರಿಗೆ ತರೋಂಗಾಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಸೊ ಆಮೇಲೆ ನಾನು ಇದನ್ನೇ ಪ್ರೊಫೆಷನ್ ಮಾಡಿಕೊಂಡೆ. ಆ್ಯಂಡ್ ಯಾಕೆ ಏನಂತಾರೆ ಈ ಹೆಸರು ಪ್ರಿಯಾಂಕಾ ಚಂದ್ರ ಅಂತ ಇದ್ದಿದ್ದು ಕಾರುಣ್ಯ ರಾಮ್ ಆಗಿ? ಅದು ನಾನು ಇವಾಗ ಹೇಳಬೇಕು ಅಂತಿದ್ದೆ. ಆ್ಯಕ್ಚುಲಿ ನನ್ನ ಒರಿಜಿನಲ್ ನೇಮೇ ಕಾರುಣ್ಯ ರಾಮ್. ಸೊ ನನ್ನ ತಂದೆ ಹೆಸರು ರಾಮಚಂದ್ರ. ಓಕೆ, ಪಿಂಕು ಇಸ್ ಮೈ ಪೆಟ್ ನೇಮ್. ನನಗೆ ಈಗಲೂ ಎಷ್ಟೊಂದು ಜನ ಫ್ರೆಂಡ್ಸು ನನಗೆ ಪಿಂಕು ಅಂತ ಕರೀತಾರೆ. ಇಂಡಸ್ಟ್ರಿಗೆ ಬಂದಾಗ ಎಲ್ಲರದು ಅಮ್ಮೆತ್ತಿರೋದು ಗೊತ್ತಾ, ಲೈಕ್ ನೇಮ್ ಚೇಂಜ್ ಮಾಡಿದ್ರೇನೋ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಸರಿ, ಏನು ಚೇಂಜ್ ಮಾಡೋದು ಪಿಂಕು ಹೋಗಿ ಬಿಕಮ್ ಪ್ರಿಯಾಂಕಾ. ಸೊ ಅಪ್ಪನ ಹೆಸರು ಇಡಬೇಕಲ್ವ, ಚಂದ್ರ ಅಂತ ತೆಗೆದಲ್ಲ ಹಾಕಿದ ಅಪ್ಪನ ಹೆಸರು. ಆಯಿತಾ, ಆಗಿತ್ತು. ಅದ ನಂತರ ನನಗೆ ಎಜುಕೇಷನ್ಗೆ ಮತ್ತು ಮೂವಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಾನು ಬಿಕಾಸ್ ನಾನು ಎಂಟ್ರಿ ಆದಾಗ ಇಂಡಸ್ಟ್ರಿಗೆ ಜಸ್ಟ್ ನಾನು ಫಸ್ಟ್ PU ಕಂಪ್ಲೀಟ್ ಮಾಡಿದೆ ಅಷ್ಟೇ. ಐ ವಾಸ್ ಜಸ್ಟ್ 17 year old. ಸೊ ನನಗೆ ಎಜುಕೇಷನ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ಬಿಟ್ಟು ಒಂದು 3 years ವರ್ಕ್ ಮಾಡಿ ಐ ಸ್ಟಾಪ್ಡ್. ಇಂಡಸ್ಟ್ರಿನ ಬಿಟ್ಬಿಟ್ಟೆ, ಲಿಟ್ರಲಿ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ತಮಿಳು. 2014 ತಮಿಳ್ ಸಿನಿಮಾಗಳು ಮಾಡಿದೆ, ಒಂದು 3 ಸಿನಿಮಾ. ಅವಾಗ ನಾನು ID ಪ್ರೂಫ್ ಕಳಿಸ್ಬೇಕಿತ್ತೆ ಟ್ರಾವೆಲಿಂಗ್ಗೆ, ಫ್ಲೈಟ್ಗೆ, ಅದಕ್ಕೆಲ್ಲ. ಸೊ ಐ ಟು ಸೆಂಡ್ ದಿಸ್ ಕಾರುಣ್ಯ. ಅಲ್ಲಿ ಏನಾಗೋಯ್ತು, ಕಾರುಣ್ಯರಾಮ್ ಹಂಗೆ ಬಂದು ಮತ್ತೆ ಅಗೇನ್ ದಟ್ ನೇಮ್ ಓನ್ಲಿ ಸರ್ಕ್ಯುಲೇಟೆಡ್. ಅದೇ, ಆ್ಯಂಡ್ ಇವಾಗಂತೂ ಕಾರುಣ್ಯ ರಾಮ್ ಅಂದ ತಕ್ಷಣ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನೀವೇ ಬರ್ತೀರಾ. ಆ್ಯಂಡ್ ಫಸ್ಟ್ ಕನ್ನಡ ಫಿಲಮ್ ಅಂತ ಮಾಡಿದ್ದು ನೀವು 2009 ಸೀನಾ. ಆ್ಯಂಡ್ ನೀವು ಹೇಳ್ತಿದ್ರಿ ಯು ಆರ್ ವೆರಿ ಯಂಗ್ ಬಂದಾಗ. ಫಸ್ಟ್ ಆಫ್ ಆಲ್ ಏನೂ ಅರ್ಥ ಆಗ್ತಿರಲ್ಲ, ಅಂಥದ್ರಲ್ಲಿ ನೀವು ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ತರುಣ್ ಚಂದ್ರ ಅವ್ರಿಗೆ ಹೀರೋಯಿನ್ ಆಗಿ. ಹೇಗಿತ್ತು ಆ ಒಂದು ಸೆಟ್ ವಾತಾವರಣ ಇರ್ಬೋದು, ಆರ್ ಯುವರ್ ಫಸ್ಟ್ ಎವರ್ ಶೂಟ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಬಿಕಾಸ್ ಅವಾಗ ತರುಣ್ ಚಂದ್ರ ಅವರು ಲೀಡಿಂಗ್ ಆ್ಯಕ್ಟರು. ಅವ್ರು ತುಂಬ ಸಿನಿಮಾಗಳು ಹಿಟ್ಟು. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದರೆ ಅವ್ರದ್ದು ವಿಜಯ ರಾಘವೇಂದ್ರ ಸಿನಿಮಾ ರಿಷಿ ಅವ್ರ ಖುಷಿ ಎಸ್ ಖುಷಿ. ಆ ಮೂವಿ ನಾವು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಸ್ಕೂಲಲ್ಲಿ ನಮಗೆ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಬೇಕು, ಅದಕ್ಕೆ ಮುಂಚೆ ಎಲ್ಲ ಎಂಟರ್ಟೈನ್ಮೆಂಟ್ ಇದರಲ್ಲಿ ಒಂದೊಂದು ನೀತಿದು ಮೂವಿಗಳು ಇಲ್ಲ ಒಂದು ಇನ್ಸ್ಪೈರ್ ಮಾಡೋವಂಥ ಮೂವಿಗಳನ್ನ ತೋರಿಸೋರು. ಅದರಲ್ಲಿ ಈ ಮೂವಿನ ತೋರಿಸಿದ್ರು. ಆಯಿತಾ, ನಾವೆಲ್ಲ ನೋಡಿ, ಅಂದರೆ ಮಕ್ಕಳು ಓದೋ ಟೈಮಲ್ಲಿ ಓದಬೇಕು, ಓದದೆ ಈ ಥರ ಎಲ್ಲ ಚಕ್ಕರ್ ಹೊಡ್ಕೊಂಡೆಲ್ಲ ಆದರೆ ಏನೇನಾಗುತ್ತೆ ಅವ್ರ ಲೈಫಿಂಗ್ ಎಲ್ಲ ಅಂತಂದ್ರೆ ತರುಣ್ ವಿಜಯ ರಾಘವೇಂದ್ರ ಆಯಿತು. ಆಯ್ತಾ, ಆ ಸಿನಿಮಾ ಮಾಡಿದ್ದೆ, ನೋಡಿದ್ರೆ ನಂಗೆ ತರುಣ್ ನನಗೆ ಅದೇ ಜ್ಞಾಪಕ ಬರುತ್ತೆ. ನನ್ನ ಸ್ಕೂಲಲ್ಲಿ ಇರ್ಬೇಕಾದ್ರೆ ಓಕೆ ಐ ಬಿಕಮ್ ಎ ಆ್ಯಕ್ಟ್ರೆಸ್, ಫೀಮೇಲ್ ಲೀಡ್ ಅಪೋಸಿಟ್ ಟು ಹಿಮ್ ಅನ್ನೋ ಥರ. ಅದು ಒಂದು ಚಾಲೆಂಜಿಂಗ್ ರೋಲ್ ಇತ್ತು. ಅದರಲ್ಲಿ ನನಗೆ ಒಂದು ಹೆಲ್ತ್ ಇಶ್ಯೂ ಇರುತ್ತೆ ಆ ಸಿನಿಮಾದಲ್ಲಿ. ಅದೆಲ್ಲ ನನಗೆ ತುಂಬ ಹೊಸದು. ಇನಿಷಿಯಲ್ ಸ್ಟೇಜಲ್ಲೇ ಆ ಥರ ಪಾತ್ರಗಳು ಮಾಡ್ಬೇಕಂತಂದರೆ ಎವ್ರಿಬಡಿ ವಾಂಟ್ಸ್ ಟು ಲುಕ್ ಗ್ಲಾಮರ್, ಕ್ಯೂಟ್, ಬಬ್ಲಿ. ಬಟ್ ಅದರಲ್ಲಿ ಆ ಚಾಲೆಂಜಿಂಗ್ದೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಹೆಸಿಟೇಟ್ ಆಗ್ತಿತ್ತು. ಬಟ್ ಇಟ್ಸ್ ಲೈಕ್ ಅ ಚಾಲೆಂಜಿಂಗ್ ರೋಲ್ ಅದನ್ನು ಮಾಡೋದು. ಮತ್ತು ಫಾರ್ ದ ಫಸ್ಟ್ ಟೈಮ್ ಓಕ್ಲಿಪುರಂ ಸುಜಾತ ಥಿಯೇಟ್ರ್ ಹತ್ರ ದೊಡ್ಡ ಹೋಲ್ಡಿಂಗ್. ಅವಾಗೆಲ್ಲ ಆ ಹೋಲ್ಡಿಂಗ್ ಹಾಕಬೇಕಂದ್ರೆ ಎಷ್ಟೋ ಲಕ್ಷ ರೆಂಟ್ ಕೊಡಬೇಕಿತ್ತು. ಅಲ್ಲಿ ಆ ಥರ ನಾರ್ಮಲ್ ಸಿನಿಮಾಗಳು ಹೋಲ್ಡಿಂಗ್ ಆಗ್ತಾನೆ ಇರಲಿಲ್ಲ ಬಿಡಿ. ಸೊ ಫಾರ್ ದ ಫಸ್ಟ್ ಟೈಮ್ ನಂದು ತರುಣ್ದು ದೊಡ್ಡ ಹೋಲ್ಡಿಂಗ್ ಹಾಕಿದ್ದು ನನಗೆ ಸೋ ಹ್ಯಾಪಿ. ನನಗೆ ಅದು ನೋಡೋದಕ್ಕೆ, ಬಿಕಾಸ್ ನಾನು PU ಮಾಡಿದ್ದು ಅಲ್ಲೇನೆ ಸುಜಾತ ಹತ್ರ, SJRC ವುಮೆನ್ಸ್ ಕಾಲೇಜು. ಅಲ್ಲೇನೆ ಎಲ್ಲ ವಾವ್ ಎಂತ ಸೂಪರ್ ಮೂಮೆಂಟ್ ಅಂತ. ಸೊ ಇಟ್ ವಾಸ್ ನೈಸ್. ಅವಾಗ ತರುಣ್ ಅವರು ಪರಿಚಯ ಮಾಡ್ತಾಯಿದ್ರು ಸಿನಿಮಾ, ಅಲ್ಲೂ ಶೂಟಿಂಗ್ ಮಾಡಿ ಇಲ್ಲೂ ಅವರು ಮಾಡ್ತಾ ಇದ್ರಲ್ವಾ. ಸೊ ನಂಗೆ ಅವಾಗಿನ್ನೂ ಓಕೆ. ಆಮೇಲೆ ಅದಕ್ಕೆ ಮುಂಚೆ ಇನ್ಯಾವುದೋ ಲವ್ ಗುರು ಒಂದಷ್ಟು ಸಿನಿಮಾಗಳು ಮಾಡಿ ಅವಾಗೆಲ್ಲ ಆ ಪೀಕಲ್ಲಿ ಇದ್ರು ಅವರು. ಸೊ ಈ ವಾಸ್ ವೆರಿ ಸ್ವೀಟ್. ಆ್ಯಂಡ್ ಐ ಯೂಸ್ ಟು ಮೀಟ್ ಹಿಸ್ ವೈಫ್ ಪ್ರಿಯಾ ಆಲ್ಸೋ. ಅವರು ಬರೋರು ಶೂಟಿಂಗಿಗೆ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಸಿನಿಮಾನೇ. ನೀವು ಹೇಳ್ದಂಗೆ ಅನ್ಕೊಂಡಿದ್ದಾದಾಗ ಒಂದು ಖುಷಿ ಆಗುತ್ತೆ, ಅನ್ಕೊಂಡೇ ಇಲ್ಲ ಅಂತಂದಾಗ ಏನೋ ಆದಾಗ ನೀವು ಓಡಾಡ್ತಿದ್ದಿದ್ದು ರೋಡಲ್ಲೇನೆ ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ. ಆ್ಯಂಡ್ ಸ್ವಲ್ಪ ಈ ಒಂದು ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ನೀವು ಸ್ವಲ್ಪ ಬೇಗನೆ ತಮಿಳ್ ಅದನ್ನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರಿ. ಫಸ್ಟ್ ಆಫ್ ಆಲ್ ಈ ಒಂದು ಜರ್ನಿ ಅಥವಾ ಈ ಒಂದು ಪ್ರೊಫೆಷನ್ ಚೂಸ್ ಮಾಡಿರೋದೇ ಹೊಸದು. ಅಂಥದ್ರಲ್ಲಿ ಇನ್ನೊಂದು ಲ್ಯಾಂಗ್ವೇಜ್ಗೆ ಹೋಗಿ ಪರ್ಫಾರ್ಮ್ ಮಾಡೋದು, ಅಲ್ಲಿನ ಒಂದು ಜನರ ಭಾವನೆ ಅರ್ಥ ಮಾಡಿಕೊಂಡು ಲ್ಯಾಂಗ್ವೇಜ್ದೊಂದು ಹೋಲ್ಡು, ತಮಿಳಲ್ಲಿ ವರ್ಕ್ ಮಾಡೋಕ್ಕೆ ಹೇಗಿತ್ತು? ಆ್ಯಂಡ್ ನಿಮ್ಮ ವೆರಿ ಫಸ್ಟ್ ಫಿಲಮ್ ಇಸ್ ಕಲ್ಲೂರಿ ಕಾಲಂಗಲ್, ಪೊಂಗಡಿ ನಿಂಗಲು ಉಂಗ ಕಾದಲು ಐ ಡಿಡ್. ಆಮೇಲೆ ಇನ್ನೊಂದು ಜಯಮುಂಡುಂ ಭಯಮಿಲ್ಲೈ,
ಐ ಹ್ಯಾವ್ ಡನ್. ಸೊ ಚೆನ್ನಾಗಿತ್ತು. ಕಲ್ಲೂರಿ ಕಾಲಂಗಲ್ ಮೀನ್ಸ್ ಕಾಲೇಜ್ ಡೇಸ್ ಅಂತ. ಸೊ ದಟ್ಸ್ ಅಗೇನ್ ಗುಡ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ 2-3 ಜನ ಫೀಮೇಲ್ ಆ್ಯಂಡ್ ಒನ್ ಮೋರ್ ಗರ್ಲ್ ದಟ್ ಡೈಸಿ ಶಾ. ಸೊ ಶಿ ಹ್ಯಾಸ್ ಡನ್ ವಿತ್ ಇವ್ರ ಜೊತೆ ಸಲ್ಮಾನ್ ಖಾನ್ ಜೊತೆ ಮಾಡಿದ್ದಾರೆ. ಸೊ ಅವರು ಅಲ್ಲಿ ಆ ಸಿನಿಮಾಲಿ ಅವ್ರದ್ದು ಡೆಬ್ಯೂ, ನಂದು ಡೆಬ್ಯೂ. ಸೊ ಅಲ್ಲಿ ಸೊ ನಾನು ಅಲ್ಲೆಲ್ಲ ಸಿನಿಮಾಗೆ ಬಂದ್ಮೇಲೆ ದೆನ್ ವೆನ್ ಶಿ ಡಿಡ್ ಮೂವಿ ವಿತ್ ಸಲ್ಮಾನ್ ಖಾನ್ ಲೈಕ್ ಓಕೆ ಶಿ ವಾಸ್ ವಿತ್ ಮೀ ಗುಡ್ ಫ್ರೆಂಡ್ಸ್. ಸೊ ವಿ ಫೀಲ್ ಹ್ಯಾಪಿ. ಆಮೇಲೆ ಅಲ್ಲೂ ಅಷ್ಟೇ ನನಗೆ ಲ್ಯಾಂಗ್ವೇಜು ತುಂಬ ನನ್ನ ಕಾಲೇಜಲ್ಲಿ ಓದ್ಬೇಕಾದ್ರೆ ನಂಗೆ ತುಂಬ ತಮಿಳಿಯನ್ ಫ್ರೆಂಡ್ಸ್ ಇದ್ರು ಆಯಿತಾ. ಅಲ್ಲಿ ನಾವು ತುಂಬ ತಮಿಳ್ ಕೇಳಿ ಸ್ವಲ್ಪ ಮಾತಾಡಿ ನಂಗೆ ಲ್ಯಾಂಗ್ವೇಜ್ ಸ್ವಲ್ಪ ಬರ್ತಿತ್ತು. ಆಮೇಲೆ ಅಲ್ಲಿ ಹೋದ್ಮೇಲೆ ಅದನ್ನೇ ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಇಟ್ ವಾಸ್ ಈಸಿ ಫಾರ್ ಮೀ. ಆಮೇಲೆ ಅಲ್ಲಿ ನಂಗೆ ವೆದರ್ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಚೆನ್ನೈ ವೆದರ್ ಅದು, ಮತ್ತು ಫುಡ್ಡು ಅಲ್ಲಿ ಸಾಯಂಕಾಲ ಆದಮೇಲೆ ನಿಮ್ಗೆ ಅನ್ನ ಸಾರೆಲ್ಲ ಸಿಗೋದೇ ಇಲ್ಲ. ದೋಸೆ ಇಡ್ಲಿ, ನಮ್ಗೆ ಅನ್ನ ರಸ ಇಲ್ಲದೆ ಇರೋಕ್ಕಾಗಲ್ಲ. ಇದು ಒಂದು ಚಾಲೆಂಜಿಂಗು ಅಲ್ಲಿ. ಆಮೇಲೆ ಶೆಕೆ, ಬಿಸಿಲಲ್ಲಿ ಹೆಂಗೆ ಬೆಂದು ಹೋಗ್ತೀವಿ ಅಂತಂದ್ರೆ ಅಪ್ಪ ಲಿಟ್ರಲಿ ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಟು ದೋಸ್ ಆಕ್ಟರ್ಸ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ. ನೀವು ಬೇರೆ ಬೆಂಗಳೂರಲ್ಲಿ ಬೆಳೆದಿರೋ ಕೂಲ್ ವೆದರ್ ಅಲ್ಲಿ ಇದ್ದು ಅಯ್ಯೋ ನಿಂತಿದ್ರೆ ಶಾರ್ಟಾಗಿ ಫುಲ್ ಒಳಗಡೆ ಎಲ್ಲ ನೀರು ಜಲ ಅಂತ. ಸೊ ಅದೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಅಟ್ ದ ಸೇಮ್ ಟೈಮ್. ಬಟ್ ಅಲ್ಲಿ ತುಂಬ ಪ್ರೀತಿ ಮಾಡ್ತಾರೆ ಆರ್ಟಿಸ್ಟ್ನ, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ವರ್ಕ್ ಎಲ್ಲ ಕಡೆನೂ ಮಾಡ್ತಾರೆ. ಬಟ್ ಅಲ್ಲಿ 1% ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು ನಾನು. ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ಪ್ಲೇಸಸಲ್ಲಿ. ನಾನು ಸ್ಟೇಯಲ್ಲಿ ಆಗಿರ್ಬೋದು, ಅಲ್ಲಿ ನೋಡ್ಕೊಳ್ಳೋ ರೀತಿ, ಮತ್ತು ಟೆಕ್ನಿಕಲ್ ಟೀಮ್ ಅವರಾಗಿರ್ಬೋದು, ತುಂಬ ಚೆನ್ನಾಗಿತ್ತು ಅಲ್ಲಿನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ ಥರ ಇದ್ದಾಗ ಫಾರ್ ಆನ್ ಆಕ್ಟರ್ ಆ್ಯಕ್ಟ್ ಮಾಡೋಕ್ಕೆ ಇನ್ನೂ ನನ್ಗೆ ಹೆಂಗಾಗ್ಬಿಟ್ಟಿತ್ತಂದ್ರೆ ನಾನು ಅಲ್ಲಿ ಮಾಡಿದ್ರೆ ನಾನು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಾ ಇದೆ. ನಂಗೇನು ಗೊತ್ತಿಲ್ಲ ಇದು ಸ್ಟಾರ್ದಾ ಇಲ್ಲ ಇದು ತುಂಬ ದೊಡ್ಡದಾಗುತ್ತೆ ಅಲ್ಲ ಗೊತ್ತು. ನಂಗೆ ರೋಲ್ ಚೆನ್ನಾಗಿ ಬರ್ತಿದ್ಯಾ. ಒಂದು 3-4 ಸಿನಿಮಾ ನಾನು ಬ್ಯಾಕ್ ಟು ಬ್ಯಾಕೇ ಮಾಡಿಬಿಟ್ಟೆ ಆಯಿತಾ. ನಾನು ಇಲ್ಲಿ ಕನ್ನಡ ಇಂಡಸ್ಟ್ರಿಗೆ ನಾನು ಬ್ರೇಕೇ ಆಗೋಯ್ತು. ಲಿಟ್ರಲಿ ನಾನು ಇಲ್ಲಿ ಬರೋಕ್ಕೆ ಅಲ್ಲೇ ಹೋಗ್ತಾ ಇದ್ದೀನಿ, ಅಲ್ಲೇ ಇರ್ತಾ ಇದ್ದೀನಿ. ಹಾಗೆ ಆಗ್ತಾಯಿತ್ತು. ಅದ್ರ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡೆ. ನಾನು ಇಂಡಸ್ಟ್ರಿಯಿಂದ 1-2 years ಕಂಪ್ಲೀಟ್ಲಿ ಔಟ್ ಫ್ರಮ್ ಕನ್ನಡ, ತಮಿಳ್ ಎವ್ರಿವೇರ್. 1.5-2 years ಅಂತೂ ಕಂಪ್ಲೀಟಾಗಿ ಔಟು. ಅದಾದಮೇಲೆ ನಾನು ಎಂಟ್ರಿ ಮಾಡಿದೆ 2015 ವಜ್ರಕಾಯ. ಆ್ಯಂಡ್ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್. ಏನಂದರೆ ಶಿವಣ್ಣ ಅವ್ರ ಜೊತೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಹಿ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಅವ್ರ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ಸೆಟ್ಟಲ್ಲಿ, ಆ್ಯಂಡ್ ಹರ್ಷ ಮಾಸ್ಟರ್ ಡೈರೆಕ್ಷನಲ್ಲಿ. ಆ್ಯಂಡ್ ಆವಾಗ ಹೇಗೆ ಅಂದರೆ ಒಂದು ಫಿಲಮ್, ಈಗ ನೆಕ್ಸ್ಟ್ ಫಿಲಮ್ ಶಿವಣ್ಣ ಅವ್ರದ್ದು ಇದು ಸಿನಿಮಾ ಬರ್ತಿದೆ ಅಂದರೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ಗೆ. ಹಿಂಗಿರ್ಬೋದು ಈ ಸಿನಿಮಾದಲ್ಲಿ, ಸಾಂಗು, ಡ್ಯಾನ್ಸು, ಆ್ಯಕ್ಟಿಂಗ್, ಸ್ಟೋರಿ ಎಲ್ಲದನ್ನೂ ನಾವು ತುಂಬ ಕುತೂಹಲದಿಂದ ವೆಯ್ಟ್ ಮಾಡ್ತಿರ್ತೀವಿ. ಅಂಥ ಒಂದು ಚಿತ್ರದಲ್ಲಿ ನಿಮಗೆ ಪರ್ಫಾರ್ಮ್ ಮಾಡೋಕ್ಕೊಂದು ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ದಟ್ ವಾಸ್ ಅ ವೆರಿ ವೆಲ್ ಟೇಕನ್ ಫಿಲಮ್ ಫ್ರಮ್ ಆಡಿಯನ್ಸ್. ಹೇಗಿತ್ತು ಸೆಟ್ಟಲ್ಲಿ ಆ್ಯಂಡ್ ಹರ್ಷ ಮಾಸ್ಟರ್ ಡೈರೆಕ್ಷನಲ್ಲಿ? ಅದೇ ನಾನು ಹೇಳ್ದಂಗೆ ನಿಮಗೆ, ನಾನು ತಮಿಳ್ ಕಡೆ ಹೋಗ್ಬಿಟ್ಟಿದ್ದೆ ಕಂಪ್ಲೀಟಾಗೆ. ಅಲ್ಲಿ ಇನ್ನೊಂದು ಸಿನಿಮಾನು ನಾನು ಸೈನ್ ಮಾಡಿಬಿಟ್ಟಿದೆ. ದಟ್ ಈಸ್ ವಿತ್ ಜಯಮ್ ರವಿ. ಸೊ ದೇರ್ ವಾಸ್ 2 female, ಹನ್ಸಿಕಾ ಮೊಟ್ವಾನಿ, ಮೈಸೆಲ್ಫ್ ಆ್ಯಂಡ್ ಅದರ್ ಗರ್ಲ್ ಮಾಡಿಬಿಟ್ಟಿದೆ ನಾನು. ಇಲ್ಲಿ ಏನಾಗಿತ್ತು ಅಂದರೆ, ನಾನು ಅವಾಗೆಲ್ಲ ಫೇಸ್ಬುಕ್ ಇನ್ನೂ ಹೊಸದು, 2014-15 ಇನ್ನೂ ಹೊಸದು ಈ ಸೋಷಿಯಲ್ ಮೀಡಿಯಾ ಅನ್ನೋದು. ನಾನು ಏನಕ್ಕೆ ಸ್ವಲ್ಪ ಜಾಸ್ತಿ ಆ ಕಡೆ ವಾಲ್ಬಿಟ್ಟಿದೆ ಅಂತಂದರೆ, ಇಲ್ಲಿ ಕೆಲವು ಸಿನಿಮಾ ನಂಗೆ ಬರ್ತಿದ್ದು ಹೆಂಗೆ ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಕೂಲ್ ಗೋಯಿಂಗ್ ಗರ್ಲ್, ಕಾಲೇಜ್ ಗೋಯಿಂಗ್ ಗರ್ಲ್. ಬಿಕಾಸ್ ನಾನು ಎಂಟ್ರಿ ಆಗಿದ್ದೆ ವೆನ್ ಐ ವಾಸ್ 17 year old. ಆಬ್ವಿಯಸ್ಲಿ ನಾನು 17-18 ಹಾಗೆ ಕಾಣಿಸ್ತೀನಿ ಆಯಿತಾ. ಸೊ ಎಲ್ಲ ಅದೇ ಥರ ರೋಲ್ಸ್ ಬರ್ತಿತ್ತು. ಆಮೇಲೆ ಈ ದೊಡ್ಡ ಆ್ಯಕ್ಟರ್ ಜೊತೆ ನನ್ನ ಕಾಸ್ಟ್ ಮಾಡೋಕ್ಕೆ ಚಿಕ್ಕ ಹುಡುಗಿ ಆಗ್ಬಿಟ್ಲಿ, ಇನ್ನೂ ಮೆಚುರಿಟಿ ಇಲ್ಲ ಫೇಸಲ್ಲಿ, ಇನ್ನೂ ಹುಡುಗಿ ಬೆಳೆದಿಲ್ಲ. ಅದು ಇದನ್ನು ಕೇಳಿ ನನಗೆ ಓ ಮೈ ಗಾಡ್, ನಾನು ಇನ್ನೂ ಬೆಳೆದಿಲ್ಲ, ಇನ್ನೂ ದೊಡ್ಡೋಳಾಗಿಲ್ಲ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅಲ್ಲಿ ಸಿನಿಮಾ ಮಾಡಿ ಇಲ್ಲಿ ಬಂದಾಗ ಒಂದು ನನ್ನ ಫ್ರೆಂಡ್ ಏನಾದರೂ ಒಂದು ಫೋಟೋಶೂಟ್ ಮಾಡಿದ್ವಿ ಹೊಸದಾಗೆ. ಫೋಟೋಶೂಟ್ ಮಾಡಿಬಿಟ್ಟು ಫೇಸ್ಬುಕ್ ಹೊಸ ಭುವನ್ ಗೌಡ ಫೋಟೋಗ್ರಫಿ ಮಾಡಿದ್ದು, ಯಾರು ನಮ್ಮ KGF ಕ್ಯಾಮ್ರಾಮನ್ ಭುವನ್ ಗೌಡ. ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಒಂದು ಫೋಟೋಶೂಟ್ ಮಾಡ್ತಾರೆ ಜಯನಗರಲ್ಲಿ. ಆ ಫೋಟೋಸ್ನ ಫಸ್ಟ್ ಟೈಮ್ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ಹಾಕ್ತೀವಿ. ಹರ್ಷ ಮಾಸ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ನೋಡಿರ್ತಾನೆ. ಅದನ್ನು ನೋಡಿಬಿಟ್ಟು ಅವ್ರು ಆ ಸಿನಿಮಾಗೆ ಹೀರೋಯಿನ್ ಸರ್ಚ್ ಮಾಡ್ತಿರ್ತಾರೆ. ಆವಾಗ ಅವನು ನನ್ನ ಫೇಸ್ಬುಕ್ಕಲ್ಲೇ ಕಾಂಟ್ಯಾಕ್ಟ್ ಮಾಡ್ತಿದ್ದೆ. ಯಾರೋ ಫೇಕ್ ಇರ್ಬೋದು, ನಮ್ಮ ಅಣ್ಣಂಗೆ ಹೇಳ್ತೀನಿ. ಅವನು ಮಾತಾಡಿದಾಗ ಹಿಂಗೆ ಆವಾಗ ಹೋಗಿ ಮೀಟ್ ಮಾಡಿದೆ, ಹರ್ಷ ಮಾಸ್ಟರ್ನೇ ಮೀಟ್ ಮಾಡಿದೆ. ಐ ಆಮ್ ಲೈಕ್ ಸರ್ಪ್ರೈಸ್ಡ್. ಓಕೆ ಶಿವರಾಜ್ ಕುಮಾರ್ ಸರ್. ನಾನು ಅವಾಗ ಅಂದ್ಕೊಳ್ತೀನಿ, ನಾನು ಇನ್ನೂ ದೊಡ್ಡವಳಾಗಿಲ್ಲ, ಇನ್ನೂ ಮೆಚುರಿಟಿ ಬಂದಿಲ್ಲ, ಇದೇ ಡೈಲಾಗ್ ಹೊಡಿತಾರೆ ಪಕ್ಕ, ನನಗೇನಾಗಲ್ಲ, ಬಟ್ ಹೋಗ್ಬಿಟ್ಟು ಬರೋಣ, ಎನಿವೇಸ್ ನಂಗೆ ತಮಿಳಲ್ಲಿ ಮಾಡ್ತಿದ್ದೀನಲ್ಲ ಅಂತ ಅಂದ್ಕೊಂಡು ಬಂದಿದ್ದೆ. ಅಂದರೆ ಏನೂ ಆಗಲ್ಲ ಅನ್ನೋದು ಗೊತ್ತು ಅನ್ನೋ ಥರ
ಹೋದೆ. ಹರ್ಷ ಮಾಸ್ಟರ್ನೆಲ್ಲ ಮೀಟ್ ಮಾಡಿದೆ, ಮಾತಾಡಿದ್ರು, ಚೆನ್ನಾಗೆಲ್ಲ ಮಾತಾಡಿದ್ರು. ಮತ್ತು ಏನು ಮಾಡ್ತಿದ್ಯಾ ಎಲ್ಲ ಕೇಳಿದ್ರು. ನಾನು ಹೇಳ್ದೆ ಹಿಂಗೆ ತಮಿಳು ಮಾಡ್ತಿದ್ದೀನಿ ಮಾಸ್ಟರ್, ಹೀಗೆ ಕನ್ನಡ ಈಗ ಮಾಡ್ತೀಯಾ ಅಂತಂದು. ಅಫ್ಕೋರ್ಸ್ ಕನ್ನಡ ಇಷ್ಟ ಶಿವಣ್ಣ ಜೊತೆ ಅಂತಂದೆ. ಇಷ್ಟ ಇದೆ, ಬಟ್ ಗೊತ್ತು ನಂಗೆ ನೆಕ್ಸ್ಟ್ ಡೈಲಾಗ್ ಹೇಳ್ತಾರೆ, ಇನ್ನೂ ಮೆಚುರಿಟಿ ಇಲ್ಲ, ಅದು ಬರೋದು ಡೈಲಾಗ್ ಅಂತ ಗೊತ್ತು. ಆಮೇಲೆ ಸರಿ ಮಾಡ್ತೀನಿ, ನಾಳೆ ಒಂದು ಚೂಡಿದಾರದಲ್ಲಿ ನೀವು ಬರ್ಬೋದು, ನಾನು ಕ್ಯಾಶುವಲ್ ವೇರಲ್ಲಿ ಹೋಗಿ, ನಾಳೆ ಒಂದು ಮನೆಯಲ್ಲಿ ನಾರ್ಮಲ್ ಆರ್ಡಿನರಿ ಸೆಲ್ವಾರ್ ಇದ್ರೆ ಹಾಕೊಂಡು ಬರ್ತೀರಲ್ಲ ಅಂತ. ಆಯಿತು, ನಾವು ಅಮ್ಮನ ಜೊತೆ ಹಾಕೊಂಡು ಹೋದೆ. ಆವಾಗಲೂ ನನ್ನ ಕಾನ್ಫಿಡೆನ್ಸ್ ಇಲ್ಲ ಸೆಲೆಕ್ಟ್ ಆಗ್ತೀನಿ ಇಲ್ಲ ಅಂತ. ಸೊ ಅವರಲ್ಲಿ ಹೋದ್ಮೇಲೆ ನಾನು ಸ್ವಲ್ಪ ಬ್ಲಾಂಡ್, ಯಾವಾಗಲೂ ನನ್ನ ಹೇರ್ ಇರುತ್ತೆ. ಆವಾಗ ಅವ್ರಂದ್ರೆ ಸ್ವಲ್ಪ ಇದು ಕಲರ್ ಎಲ್ಲ ಚೇಂಜ್ ಮಾಡಿಸ್ಬೇಕು, ಹೇರ್ ಹಿಂಗೆ ಇರಬೇಕು, ಹಿಂಗೆ ನ್ಯಾಚುರಲಿ ಸ್ವಲ್ಪ ಎಲ್ಲ ಡಸ್ಕಿ ಮಾಡ್ತೀವಿ ಹಾಗೆ. ಯಾಕೆ ಡಸ್ಕಿ ಎಲ್ಲ ಅಂತ, ಈ ಸಿನಿಮಾ ಮಾಡ್ತಿದ್ಯಲ್ಲ ಅಂತ ಸೈನು ಮಾಡಿಸ್ಕೊಂಡು ಎಲ್ಲ ಮಾಡಿದ್ರು. ಮಾಡಿಬಿಟ್ಟೆ ಖುಷಿಗೆ. ಆ ಕಡೆ ತಮಿಳು ಮಾಡಿಟ್ಬಿಟ್ಟಿದ್ದೀನಿ, ಇಲ್ಲೂ ನನ್ನ ಕನ್ನಡ ಅಂದ್ಬಿಟ್ಟು ಅದು ಎಕ್ಸೈಟ್ಮೆಂಟ್ ಇರುತ್ತೆ. ಆಮೇಲೆ ಅವ್ರು ಒಂದು ಮಾತು ಹೇಳಿದ್ರೆ, ಈ ಸಿನಿಮಾ ಮುಗಿಯೋವರೆಗೂ ನೀನು ಬೇರೆ ಯಾವುದು ಸದ್ಯಕ್ಕೆ ಒಪ್ಕೊಳ್ಳೋಂಗೆ, ಯಾಕಂದರೆ ಶಿವಣ್ಣನ ಡೇಟ್ಸ್ಗೆ ನಾವು ಮ್ಯಾಚ್ ಮಾಡ್ಬೇಕು. ಆ್ಯಂಡ್ ದಿಸ್ ಇಸ್ ಅ ಮೇಜರ್ ರೋಲ್. ಆ್ಯಂಡ್ ಹಿ ಗೇವ್ ಮೀ 2 choice. ಇನ್ಫ್ಯಾಕ್ಟ್ ನಾನು ಹೋಗೋಷ್ಟರಲ್ಲಿ ನಭಾ ನಟೇಶ್ ಆಲ್ರೆಡಿ ಫೈನಲೈಸ್ ಆಗಿದ್ಲು. ನಾನು ಹೋಗೋ ಒಂದು ವಾರ 10 days ಬಿಫೋರ್ ಅವಳು ಅವಾಗ ಹಾರ್ಸ್ ರೈಡಿಂಗ್ ಕಲಿಬೇಕಿತ್ತು ಸ್ವಲ್ಪ, ಅದ್ರಲ್ಲಿ ಅವಳು ಮೂವಿನಲ್ಲಿ ಇದೆ, ಅವಳು ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಸೊ ಮುಂಚೆನೇ ಬಂದುಬಿಟ್ಟಿದ್ರೆ ಚೆನ್ನಾಗಿರೋದಲ್ಲಮ್ಮ ಹಂಗೆ ಹಿಂಗೆ ಅಂತಂದರು. ಬಟ್ ಓಕೆ, ನನಗೂ ಆಬ್ವಿಯಸ್ಲಿ ಆಸೆ ಆಗುತ್ತಲ್ಲ ಆ ಥರದ್ದು ಒಂದು ರೋಲ್ ಮಾಡೋಕ್ಕೆ. ಇಟ್ಸ್ ಓಕೆ, ಯಾವುದೋ ಒಂದು ಬೆಟರ್ ರೋಲ್ ಇದು, ಅದಕ್ಕಿಂತ ತುಂಬ ಫುಲ್ ಫ್ಲೆಡ್ಜ್ ಇರೋವಂಥದ್ದು, ಅಲ್ಲಿ ತುಂಬ ಇಡೀ ಸಿನಿಮಾ ಒಂದು ಕ್ಯಾರಿ ಔಟ್ ಆಗೋವಂಥದ್ದು. ಅವಾಗೂ ಒಂದು ಚಾಯ್ಸ್ ನಂಗೆ ಆಪ್ಷನ್ ಕೊಟ್ಟರು. ಸೊ ನೀನು ಎರಡಕ್ಕೂ ಸೂಪರ್ ಮಾಡ್ತೀಯಾ, ನೀನು ಆಡಿಷನ್ ಮಾಡಿಬಿಟ್ಟು ನೀನು ಈ ರೋಲ್ ಮಾಡ್ತೀಯಾ, ಇಲ್ಲಾಂತಂದ್ರೆ ಇನ್ನೊಂದು ಶುಭ್ರ ಮಾಡಿದಾರಲ್ಲ ಅದು ಸಾಂಗ್ ಇದೆ, ಬಟ್ ಸೀನ್ ಓನ್ಲಿ 2-3 ಸೀನ್ಸ್ ಬರುತ್ತೆ, ಯು ಚೂಸ್ ಅಂತಂದ್ರು. ನಾನು ಇದಕ್ಕೆ ಸಾಂಗ್ ಇಲ್ವಾ ಮಾಸ್ಟರ್ ಅಂತಂದೆ. ಇಲ್ಲ ಇದಕ್ಕೆ ಸಾಂಗ್ ಬರಲ್ಲ ಅಮ್ಮ, ಡುಯೆಟ್ ಎಲ್ಲ ಸಾಂಗ್ ಬರಲ್ಲ, ಬಟ್ ಈ ಥರ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಸ್ಯಾಕ್ರಿಫೈಸ್ ಮಾಡೋ ಅಂಥದ್ದು ಶಿವಣ್ಣನ ಫೈನಲಿ. ಆಮೇಲೆ ಫ್ಯಾಮಿಲಿ ಜೊತೆ ಒಂದು ಸಾಂಗ್ ಬರುತ್ತೆ ಅಷ್ಟೇ, ಬಟ್ ಡುಯೆಟ್ ಎಲ್ಲ ಇಲ್ವಾ ಮಾಸ್ಟರ್ ಅಂತಂದು. ಇಲ್ಲ ಡುಯೆಟ್ ಇಲ್ಲಮ್ಮ ಅಂತಂದ್ರು. ಬಟ್ ನೀನು ಇದನ್ನು ಮಾಡ್ತೀಯ ನೋಡ್ಬೇಕು, ಸಾಂಗ್ ಒಂದು ಬರುತ್ತೆ ಆ್ಯಂಡ್ 3 minutes ಸೀನ್, 3 scenes. ನಾನು ಯೋಚನೆ ಮಾಡಿದೆ, ಏನು ಮಾಡೋದು, ಸಾಂಗ್ ಅಂದರೆ ಇಷ್ಟ ಮಾಡಬೇಕು, ಅದು ಶಿವಣ್ಣ ಜೊತೆ ಆಯಿತಾ. ಆಮೇಲೆ ಎಷ್ಟೊಂದು ಜನ ಸಾಂಗೇ ನೋಡೋದು ಯಾವಾಗಲೂ, ಬಟ್ ಆವಾಗಿನ ಆ ಟೈಮಲ್ಲಿ ಆಲ್ಮೋಸ್ಟ್ 10 years, ಎಕ್ಸಾಕ್ಟ್ಲಿ 10 years ಆವಾಗ ನಾನು ಥಿಂಕ್ ಮಾಡಿದ್ದು, ಎಷ್ಟು ಮೆಚುರಿಟಿಗೆ ಥಿಂಕ್ ಮಾಡಿದ್ದೀನಿ ಅಂದರೆ, ಎಲ್ಲರೂ ಹೇಳೋರು ಗೊತ್ತಾ, ಇನ್ನೂ ದುಡ್ಡೋಳಾಗಿಲ್ಲ, ಇನ್ನೂ ಮೆಚುರಿಟಿ ಬಂದಿಲ್ಲ. ಅಲ್ಲಿ ಮೆಚುರಿಟಿ ಡಿಸಿಷನ್ ಮಾಡಿದೆ, ಸೇಯಿಂಗ್ ದ್ಯಾಟ್ ನಾನು ಇದೇ ಮಾಡ್ತೀನಿ ಮಾಸ್ಟರ್, ನಾನು ಈ ರೋಲೇ ಮಾಡ್ತೀನಿ ಅಂತ. ಐ ಸ್ಟಿಕ್ ಟು ದ್ಯಾಟ್ ರೋಲ್. ಆ್ಯಂಡ್ ಹೀ ಆಲ್ಸೋ ಫೆಲ್ಟ್ ವೆರಿ ಹ್ಯಾಪಿ. ಆಲ್ಮೋಸ್ಟ್ ನಾನು 55 days ನಂಬರ್ ಆಫ್ ಡೇಸ್ ನಾನು ಆ ಸಿನಿಮಾ ಶೂಟ್ ಮಾಡಿದ್ದೀನಿ. ಇಡೀ ಸಿನಿಮಾದಲ್ಲಿ ಐ ಥಿಂಕ್ ಶಿವಣ್ಣ ಬಿಟ್ಟರೆ ನಾನೇ ಹೈಯೆಸ್ಟ್ ನಂಬರ್ ಆಫ್ ಡೇಸ್ ಅಲ್ಲಿ ವರ್ಕ್ ಮಾಡಿದ್ದು. ಮೈಸೂರಲ್ಲೇ ಸೆಟ್ ಹಾಕಿದ್ರು. ಅಲ್ಲಿ ಫಸ್ಟ್ ಡೇ ನಾನು ಶೂಟಿಂಗ್ ಹೋಗಿದಾಗ ಅಲ್ಲಿ ಇಂಟ್ರಡ್ಯೂಸ್ ಶಿವಣ್ಣದ ಒಂದು ಸೀನ್ ಏನೋ ನಡೀತಾ ಇದೆ, ಪರಿಚಯ ಮಾಡಿಸಿದ್ರು. ಐ ವಾಸ್ ಸೋ ನರ್ವಸ್ ಲಿಟ್ರಲಿ. ಯಾಕೆ ನನಗೆ ಶೇಕ್ ಹ್ಯಾಂಡ್ ಮಾಡೋಕ್ಕೂ ಟೆನ್ಷನು. ಆಗ ಹಾಂ ಸರ್ ಹಂಗೆ ಹ್ಯಾಂಡ್ ಶೇಕ್ ಮಾಡಿದೆ. ಕಾರುಣ್ಯ ಅವರು ವರ್ಷ ಮಾಸ್ಟರ್ ಕಾರುಣ್ಯ ಅಂತ ಈ ಸಿನಿಮಾದೆಲ್ಲ ಕ್ಯಾರೆಕ್ಟರ್ ಮಾಡಿದೆ. ಗುಡ್ಲಕ್ಕಮ್ಮ ಒಳ್ಳೆದಾಗ ಅಂತಂದರು. ಅವರು ಆ್ಯಸ್ ಯೂಶುವಲ್ ಅವ್ರ ಕ್ಯಾರೆಕ್ಟರ್ ಮಾಡೋಕ್ಕೆ ಶುರು ಮಾಡ್ಕೊಂಡು ನಂದು ಅವ್ರದ್ದು ಕಾಂಬಿನೇಷನ್ ಬಂದಾಗ ಸ್ವಲ್ಪ ನರ್ವಸ್ ಆಗ್ತಾಯಿದ್ದೆ. ಕಟ್ ಅಂದ ತಕ್ಷಣ ಆರಾಮಾಗ ನನ್ನ ಸಿಸ್ಟರು ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡಿರ್ತಿದ್ದೆ. ಅದನ್ನು ನೋಡಿದ್ದಾರೆ ಅವರು, ಹರ್ಷ ಮಾಸ್ಟರ್ ನೋಡಿದ್ದಾರೆ. ಆಮೇಲೆ ಶಿವಣ್ಣನೂ ನೋಡಿದ್ದಾರೆ. ಒಂದು ಸತಿ ಅಲ್ಲಿಂದ ಕೂತಿದಾಗ ಏನೋ ಕರೆದ್ರು, ಬಾಯ್ಲಿ ಅಂತಂದು. ಹಾಂ ಸರ್ ಅಂದ್ಬಿಟ್ಟು ಕೂತ್ಕೊಮ್ಮ ಅಂತ. ನಾನು ಕೂತ್ಕೊಳ್ಳೋದು ಹಿಂಗೆ, ಹಾಂ ಸರ್ ಫುಲ್ಲು ಕಾನ್ಷಿಯಸ್ಸು. ಆವಾಗಂತ ಯಾಕಮ್ಮ ಆರಾಮಾಗಿ ಕಟ್ ಅಂದಿದ ತಕ್ಷಣ ಆರಾಮಾಗಿ ಕಿಸ್ಕಿಸಿ ಅಂತ ನಕ್ಕೊಂಡು ಆರಾಮಾಗಿ ಮಾತಾಡ್ತೈತೆ, ಇಲ್ಲಿ ಬಂದ್ರೆ ಇಷ್ಟು ಡರ್ಕ್ ಯಾಕಮ್ಮ ನಿಂಗೆ, ಆರಾಮಾಗಿರು, ಕೂಲಾಗಿರು, ಚೆನ್ನಾಗಿ ಮಾಡು ಅಂತ. ಫ್ರೀ ಆಗಿರು, ವಿ ಆರ್ ಫ್ರೆಂಡ್ಸ್ ಓಕೆ, ಯು ಆರ್ ಮೈ ಆರ್ಟಿಸ್ಟ್, ನಥಿಂಗ್ ಓಕೆ, ನೋ ಸೀನಿಯರ್ ಇದೆಲ್ಲ ಇಲ್ಲಮ್ಮ, ಆರಾಮಾಗಿ ಮಾಡು ಆಯಿತಾ, ಒಳ್ಳೆ ಸ್ಮೈಲ್ ಇದೆ, ಚೆಂದ ಇದೆ, ಚೆನ್ನಾಗಿ ಮಾಡು, ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದ್ರು. ಓಕೆ, ಆ ಥರ ಒಂದು 2 ಸತಿ ಅವ್ರು ಹೇಳಿದ್ರ ಫುಲ್. ಆಮೇಲೆ ಸರ್ ಗುಡ್ ಮಾರ್ನಿಂಗ್ ಫುಲ್ ಹಂಗೆ ಬಿಂದಾಸ, ಹೆಂಗೆ ಅಂದರೆ ಲಿಟ್ರಲಿ ಹಿ ಗಿವ್ಸ್ ಯು ದಟ್ ಕಂಫರ್ಟ್ ಝೋನ್. ಅದು ಹಂಗೆ ನಂಗೆ ಲಿಟ್ರಲಿ ಎಷ್ಟು ಚೆನ್ನಾಗಿ ಒಂದು ಫ್ಯಾಮಿಲಿ ಪಿಕ್ನಿಕ್ ಹೋಗೋತಾರೆ. ಆಮೇಲೆ ನಮ್ಮ ಫ್ರೀ ಟೈಮಲ್ಲೆಲ್ಲ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಶಿವಣ್ಣ ಸೂಪರಾಗಿ ಕ್ರಿಕೆಟ್ ಆಡ್ತಾರೆ ಸೆಟ್ಟಲ್ಲಿ ಬೆಳಗ್ಗೆ ಬಂದಿದ ತಕ್ಷಣ. ಸೊ ಈ ಥರ ತುಂಬ ಆ ಥರ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡಿಕೊಂಡು ಮೈಸೂರಲ್ಲಿ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಆ ದಿನಗಳಿದೆಯಲ್ಲ ಅದೊಂಥರ ಮೆಮೊರೇಬಲ್ ಡೇಸ್. And exactly 1 decade ಆಗಿದೆ ಫಿಲ್ಮ್. Exactly 1 decade. ಜೂನ್ ಬಂದ್ರೆ another 2 months. Yes. ನೀವು ಮಾಡಿರೋ ಫಿಲ್ಮ್ಸಲ್ಲಿ ನಿಮ್ಮ ಪಾತ್ರಕ್ಕೆ ತುಂಬಾ ಒಂದು ಪ್ರಾಮಿನೆನ್ಸ್ ಇರುತ್ತೆ, ಅಂದರೆ ಸ್ಟೋರಿಗೆ ಇಂಪಾರ್ಟೆಂಟ್ ಇರುತ್ತೆ. ಆ ಥರನೇ ನೀವು ಮಾಡ್ಕೊಂಬಂದಿರೋ ಫಿಲ್ಮ್ಸಲ್ಲಿ ಮತ್ತೊಂದು ಮದುವೆನ ಒನ್ ಆಫ್ ದ ಫಿಲ್ಮ್, ಆ್ಯಂಡ್ ಅಲ್ಲಿ ಕಾಸ್ಟ್ ಬಹಳ
ಇಂಟ್ರೆಸ್ಟಿಂಗ್ ಆಗಿದೆ. ಅನಂತ್ ನಾಗ್ ಸರ್ ಇದ್ದಾರೆ, ಸುಹಾಸಿನಿ ಮ್ಯಾಮ್ ಇದ್ದಾರೆ, ಅಂದರೆ ತಾರಮ್ಮ ಆ್ಯಂಡ್ ಅದೇ ಅವ್ರ ಜೊತೆ ಎಲ್ಲ ಪರ್ಫಾರ್ಮ್ ಮಾಡೋದನ್ನ ಸುಮ್ಮನೆ ಅನ್ಕೋತಿರ್ತೀವಿ ಒಂದ್ಸತಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ. ಆ್ಯಂಡ್ ಫೈನಲಿ ವೆನ್ ಇಟ್ ಹ್ಯಾಪನ್ಸ್ ಹೇಗಿತ್ತು. ಇವನ್ ಶರಣ್ ಸರ್ ಇದ್ರು. ಇಟ್ಸ್ ಅ ಬಿಗ್ ಕಾಸ್ಟ್ ಅಂಡ್ ಕ್ರೂ ಆ ಸಿನಿಮಾದಲ್ಲಿ. ನವೀನ್ ಕೃಷ್ಣ ಇಸ್ ಆಲ್ಸೋ ಗುಡ್ ಆರ್ಟಿಸ್ಟ್ ಅವಾಗ. ದಿನೇಶ್ ಬಾಬು ಸರ್ ಡೈರೆಕ್ಟರು. ಮತ್ತೊಂದು ಎರಡನೇ ಮದುವೆ ಫಸ್ಟು ಸೂಪರ್ ಹಿಟ್ ಆಗಿತ್ತು ಸಿನಿಮಾ, ಆಯ್ತಾ. ಅದರಲ್ಲಿ ಜೆನಿಫರ್ ಕೊತ್ವಾ, ಇದರಲ್ಲೂ ಇದ್ದಾರೆ ಜೆನಿಫರ್ ಕೊತ್ವಾ. ಅದಾದ ಮತ್ತೊಂದು ಮದುವೆನ ಸೀಕ್ವೆಲ್ ಮಾಡಿದ್ರು. ಸೊ ಪ್ರೇಮ್ ಸರ್ ರೋಲ್ಗೆ ನವೀನ್ ಕೃಷ್ಣ ಅವ್ರು ಬಂದರು. ಸೊ ಎರಡನೇ ಮದುವೆನಲ್ಲಿ ಸುಹಾಸಿನಿ ಅಮ್ಮ ಅನಂತ್ ಸರ್ದೇ ಮೇಜರ್ ಪಾರ್ಟ್ ಇತ್ತು, ಇವ್ರದ್ದು ಒಂದು ಆ್ಯಡ್ ಆನ್ ಇತ್ತು. ಬಟ್ ಇದ್ರಲ್ಲಿ ನಮ್ದ್ರಲ್ಲಿ ಏನಂದರೆ ನಂದು ನವೀನ್ ಕೃಷ್ಣ ಅವ್ರ ಮೇಲೆ ಇಡೀ ಸಿನಿಮಾ ಹೋಗುತ್ತೆ. ಇವರೆಲ್ಲ ದೇ ಆರ್ ಸಪೋರ್ಟಿಂಗ್ ಈಚ್ ಅದರ್ಸ್ ಆ ಥರ. ಸೊ ಬ್ಯೂಟಿಫುಲ್ ಅದು ಸಿನಿಮಾ ಎಕ್ಸ್ಪೀರಿಯನ್ಸ್. ಅದು ದಿನೇಶ್ ಬಾಬು ಸರು ಅವ್ರು ಬಂದ್ಬಿಟ್ಟು ಸಚ್ ಅ ಲೆಜೆಂಡ್ರಿ ಡೈರೆಕ್ಟರು. ಆ ಒಂದು ಆಪರ್ಚುನಿಟಿ ಬಂದಿದ್ದೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್. ನಾನು ಅಂದ್ಕೊಂಡೇ ಇಲ್ಲ ಎಂತೆಂಥ ಸಿನಿಮಾಗಳನ್ನ ಮಾಡಿದ್ದಾರೆ ಲೈಫಲ್ಲಿ. ನನ್ನ ಈಗ ಕರಿಯರಲ್ಲಿ ಚಾಪ್ಟರ್ನ ಓಕೆ ನಾನು ಈ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೆ, ಆ್ಯಂಡ್ ಇವಾಗ ಶಿವಣ್ಣ ಸರ್ ಜೊತೆ ವರ್ಕ್ ಮಾಡಿದ್ದೆ. ಸುಹಾಸಿನಿ ಅಮ್ಮ, ಈಗ ತಾರಮ್ಮ ಇಸ್ ಅ ನ್ಯಾಷನಲ್ ಅವಾರ್ಡ್ ಪಡೆದಿರೋಂಥ ಆ್ಯಕ್ಟ್ರೆಸ್, ಅವ್ರ ಜೊತೆ. ಸೊ ಇವಾಗ ಶರಣ್ ಸರ್ ನೌ ಇಸ್ ಅ ಬಿಗ್ ಸ್ಟಾರ್. ಸೊ ಆವಾಗಲೇ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಇದೆಲ್ಲ ನೋಡ್ತಾ ಅಂದರೆ ಮೆಲುಕು ಹಾಕ್ತಾ ಹೋದರೆ ಮತ್ತೊಂದು ಮದುವೆ ಸಿನಿಮಾ ಬಂದ್ಬಿಟ್ಟು ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ಅದು ಅಗೇನ್ ಮೈಸೂರು ಎರಡೆರಡು ಕ್ಯಾಮ್ರಾ ಇಟ್ಟು ಶೂಟ್ ಮಾಡೋರು. ದಿನೇಶ್ ಬಾಬು ಸರ್ ವರ್ಕಿಂಗ್ ಸ್ಟೈಲೇ ಡಿಫ್ರೆಂಟ್. ಎರಡೆರಡು ಕ್ಯಾಮ್ರಾ ಇಡೋರು. 16-18 ದಿನ ಸಿನಿಮಾ ಓವರ್ ಅಷ್ಟೇ. ಅದು 16-18 ದಿವಸದಲ್ಲಿ ಇಡೀ ಸಿನಿಮಾ ಕಂಪ್ಲೀಟೆಡ್. ಆಮೇಲೆ ಸುಹಾಸಿನಿ ಅಮ್ಮ ಅವ್ರ ಜೊತೆ ವರ್ಕ್ ಮಾಡಿದ್ದು. ಅನಂತ್ ನಾಗ್ ಸರ್, ಅಯ್ಯೋ ಮೈ ಗಾಡ್, ಸಚ್ ಅ ಕ್ಯೂಟಿ ಆ್ಯಪಲ್ ಥರ ಇರೋರು, ಏನು ಕೆಂಪು ಎಷ್ಟು ಚೆಂದ ಆಗೋದು. ಆ ಡೈಲಾಗ್, ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಅಷ್ಟು ಚೆಂದವಾಗಿರೋದು. ಅದೆಲ್ಲ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಪ್ಪ. ಡೆಫಿನೆಟ್ಲಿ. ಆ್ಯಂಡ್ ಅದೇ ನೀವು ಹೇಳ್ದಂಗೆ ಇವಾಗ ಒಂಥರ ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಇನ್ನೂ ಹಿಂಗೆಲ್ಲ ಹೇಳ್ಬೋದು, ನಾನು ಅಂಥವ್ರ ಜೊತೆ ಎಲ್ಲ ಪರ್ಫಾರ್ಮ್ ಮಾಡಿದ್ದೆ ಅನ್ನೋ ಒಂದು ಖುಷಿ ಇರುತ್ತೆ. ಹೌದು ಹೌದು. ಆ್ಯಂಡ್ ನಿಮ್ಮ ಫಿಲ್ಮೋಗ್ರಫಿಲಿ ಇನ್ನೊಂದು ಮೇಜರ್ ಫಿಲಮ್ ಅಂತಂದರೆ ಒಂದು ಫೀಮೇಲ್ ಡೈರೆಕ್ಟರ್ ಜೊತೆ ಕೂಡ ವರ್ಕ್ ಮಾಡಿದ್ದೀರಾ ನೀವು. ಸುಮನಾ ಕಿತ್ತೂರ್ ಮ್ಯಾಮ್ ಅವರು ಡೈರೆಕ್ಟ್ ಮಾಡಿದ್ರು ಕಿರುಗೂರಿನ ಗಯ್ಯಾಳಿಗಳು. ನೀವು ಒಬ್ರು ಗಯ್ಯಾಳಿಯಾಗಿ ಅಂದರೆ ಏನಂತಾರೆ ವೆರಿ ಪ್ರಿಟಿ ಈ ಥರ ಒಂದು ರೋಲ್ ಕೊಡೋಣ, ಚಿಕ್ಕ ಹುಡುಗಿ ಥರ ಕಾಣ್ತಾಳೆ ಅನ್ನೋ ಒಂದು ಹುಡುಗಿನ ಹೋಗಿ ಗಯ್ಯಾಳಿ ಮಾಡಿದ್ರು. ಹೌ ವಾಸ್ ದ್ಯಾಟ್? ಆ್ಯಕ್ಚುಲಿ ಅವಾಗ ವಜ್ರಕಾಯಿ ಸೂಪರ್ ಡೂಪರ್ ಇಟ್ಟು, ಆಯಿತಾ. ನಾನು ಏನಂತಂದರೆ ಓಕೆ ನೆಕ್ಸ್ಟ್ ಇವಾಗ ಯಾವ ಸಿನಿಮಾ ಮಾಡಬೇಕು ಅನ್ನೋ ಟೈಮಲ್ಲಿ ನನ್ನ ಡ್ಯಾಡ್ ಬ್ಯಾಂಕ್ದು ಒಂದು ಈವೆಂಟ್ ಹೋಗಿದೆ ಆ್ಯಸ್ ಅ ಗೆಸ್ಟ್. ಅಲ್ಲಿ ಸುಮನಾ ಅವರು ಬಂದಿರ್ತಾರೆ, ಅವರು ಗೆಸ್ಟ್ ಆಗಿ. ಅಲ್ಲಿ ನನ್ನ ಮಾತಾಡಿಸಿ ಹೆಂಗಂದರೆ ಈಗ ಕ್ಯಾಶುವಲ್ ಆಗಿ ಈಗ ನಾವು ಹೋಗಿದ್ರೆ ಒಂದು ಕಡೆ ಹೆಂಗೆ ಗೆಸ್ಟ್ ಮೀಟ್ ಮಾಡ್ತೀವಿ ಆ ಥರ ಮಾತಾಡಿದಾಗ ಹಿಂಗೆ ಯಾವ್ದಾದ್ರು ಮಾಡ್ತಿದ್ದೀರ ಅನ್ನೋ ಅವ್ರು ಟಾಕ್ಸ್ ಆಯಿತು. ಈಗೊಂದು ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರ ನಾವೆಲ್ದೊಂದು ಮಾಡ್ತಿದ್ದೀನಿ ಹಾಗೆ ಅಂತ. ಬಟ್ ಅವ್ರು ಕೇಳಬೇಕೋ ಬೇಡವೋ ಅಂತಿದ್ರು, ಯಾಕಂದರೆ ಅವಾಗ ನಂದು ಸಿನಿಮಾ ಸೂಪರ್ ಡೂಪರ್ ಇಟ್ಟು ನಾನು ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡಿದ್ದೆ. ಬಟ್ ಇದರಲ್ಲಿ ಒಂದು ಗೆಸ್ಟ್ ಅಪಿರಿಯನ್ಸ್ ಕೇಳಿದ್ರೆ ಅವಳು ಒಪ್ಕೊಂತಾಳ ಅನ್ನೋ ಡೌಟು ಅವ್ರಿಗಿತ್ತಂತೆ. ಬಟ್ ಕೇಳಿದ್ರು, ನಾನು ಡಾರ್ಲಿಂಗ್ ಆಯಿತು ಮಾಡ್ತೀನಿ. ಅವ್ರು ನನ್ನ ಪುಟಾಣಿ ಬೆಣ್ಣೆ ಮುರುಕು ಅಂತಲೇ ಕರೀತಾರೆ ಈಗಲೂ ಅಷ್ಟೇ. ಪುಟಾಣಿ ಬೆಣ್ಣೆ ಮುರುಕು ಫೋನ್ ಮಾಡಿದ್ರೆ ಏನು ಮಾಡ್ತಿದ್ದೆ ಪುಟಾಣಿ, ಏನು ಮಾಡ್ತಿದ್ಯಾ ಬೆಣ್ಣೆ ಮುರುಕು ಅಂತಾರೆ ಅವರು. ನಾನು ಡಾರ್ಲಿಂಗ್ ಊಟ ಮಾಡ್ತಿದ್ದೀನಿ. ಹಂಗೆ ಆ ಒಂದು ಬಾಂಡಿಂಗ್ ಈಗಲೂ ಇದೆ. ಸೊ ಇಟ್ ಸ್ಟಾರ್ಟೆಡ್ 2016 15 and 16 ಇವಾಗಲೂ ಆಲ್ಮೋಸ್ಟ್ 9 years ಮುಗೀತು. ಇಟ್ಸ್ ಕೀಪ್ ಆನ್ ಗೋಯಿಂಗ್ ಅಂತಾರಲ್ಲ, ಆ ಥರನೇ ಹೋಗ್ತಾ ಇದೆ. ತುಂಬ ಆ ಟೈಮಲ್ಲಿ ಎಲ್ಲ ಹುಡುಗಿರ್ದು ನನ್ನ ಪಾತ್ರ ಒಂದು ಚಿಕ್ಕದಾಗಿ ಚೊಕ್ಕಟವಾಗಿದೆ. ಅದು ಇವರು ಕಿಶೋರ್ ಸರ್ ಜೊತೆ ಊರಿನ ಇದು ಏನಂತಾರೆ ಗೌಡ, ಅವ್ರ ಗರ್ಲ್ ಫ್ರೆಂಡ್ ಪಾತ್ರ, ವೈಫ್ ಇದ್ರು ಗರ್ಲ್ ಫ್ರೆಂಡು. ಅಯ್ಯಯ್ಯೋ ಇದು ಯಾವುದಿದು ಈ ಥರ ಅಂತ ರೋಲು. ಆಮೇಲೆ ಕೊನೆಯಲ್ಲಿ ಸರಿಯಾಗಿ ಕೊಟ್ಟು ಹೋಗ್ತಾಳೆ ಗೊತ್ತಾ, ಅದನ್ನು ಗೊತ್ತಾದ್ಮೇಲೆ. ಸೊ ಇಟ್ಸ್ ಕ್ಯೂಟ್ ನೈಸ್. ಇದು ಸಿನಿಮಾ ಸೂಪರ್ ಡೂಪರ್ ಇಟ್ ಅಗೇನ್. ಸೊ ಎವ್ರಿ ಬಡಿ ಸ್ಟಾರ್ಟೆಡ್ ರೆಕಗ್ನೈಸಿಂಗ್. ಅಂದರೆ ಪ್ರತಿ ಇಂಡಿವಿಜುವಲ್ ಮನೆಯಲ್ಲಿ ಇರ್ತಕ್ಕಂಥ ಲೇಡೀಸ್, ಫ್ಯಾಮಿಲಿ ಯಾರು ಲೇಡೀಸ್ ಇದ್ರು ಎಲ್ಲರೂ ನೋಡಿದ್ದಾರೆ. ಕಿರುಗೂರಿನ ಗಯ್ಯಾಳಿಗಳು ಐ ಥಿಂಕ್ ನೋಡದೇ ಇರೋರೇ ಇಲ್ಲ. ಅಂದ್ರೆ ನೀವು ತುಂಬಾ ಕ್ಯೂರಿಯಾಸಿಟಿ ಏನಂದ್ರೆ ಒಂದು ನಾವೆಲ್ನ ಸ್ಲ್ಯಾಂಗು, ಆಡು ಭಾಷೆ ಆಗಿರ್ಬೋದು ಎಲ್ಲ ಲಿಟ್ರಲಿ ಹಂಗೇನೆ. ಬಡಿ ಮಂಗಿ ತಗೋಬಾರ, ಯಾಕ್ಲ ಹಿಂಗೆ ಆಡ್ತೀಯಾ ತಿಂತಿ. ಆಮೇಲೆ ನಂದೊಂದಷ್ಟು ಡೈಲಾಗ್ಸ್ ಇದೆ. ಓ ಆಟೆಯ ನೀನು ಹಿಂಗೆ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಅವ್ವ ಅವಳಿಗಾರ ಕಟ್ಬಿಡ್ತಾಳೆ ಈ ಥರ. ಸೊ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಂಗೆ ಅದೆಲ್ಲ ಡಬ್ಬಿಂಗ್ ಮಾಡ್ಬೇಕಾದ್ರೆ ಇಷ್ಟು ಲವ್ ದಟ್. ಆಮೇಲೆ ಕೆಲವೆಲ್ಲ ಅವಾಗ ಅಷ್ಟು, ಇವಾಗೆಲ್ಲ ರೀಲ್ಸ್ ಎಲ್ಲ ಇದೆ ಗೊತ್ತಾ, ಅಷ್ಟು ಪೀಕಲ್ಲಿ ಇರಲಿಲ್ಲ ಅವಾಗೆಲ್ಲ. ಅವಾಗ್ಲೇ ನನ್ನ ಕೆಲವು ಡೈಲಾಗ್ಸು
ತುಂಬ ಜನ ರೀಲ್ ಮಾಡ್ತಾ ಇದ್ರು. ಅದೆಲ್ಲ ಬಿಗಿನಿಂಗ್ ಅವಾಗ. ಹೌದೌದು. ಸೊ ಅದೆಲ್ಲ ಆ ಲ್ಯಾಂಗ್ವೇಜ್ನ ನಾವು ಬಳಸಿ ಡಬ್ಬಿಂಗ್ ಮಾಡೋದಕ್ಕೆ ನಂಗೆ ತುಂಬ ತುಂಬ ಖುಷಿ ಆಗ್ತಾ ಇತ್ತು. ಎಷ್ಟು ಜನ ನಾನೀಗೆಲ್ಲ ಹಳ್ಳಿ ಕಡೆ ಮತ್ತು ಊರ ಕಡೆ ಎಲ್ಲ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ ಆ ಚಿತ್ರದ ಮುಖಾಂತರ, ತುಂಬ ಕನೆಕ್ಟ್ ಆಗ್ತಾರೆ. ಕಾಳೆಗೌಡನ ಗರ್ಲ್ ಫ್ರೆಂಡ್ ಅಲ್ವಾ ನೀನು, ಅದು ವಿತ್ ನೇಮ್ ಹೇಳ್ತಾರೆ, ಕಾಳೆಗೌಡನ ಗರ್ಲ್ ಫ್ರೆಂಡ್ ಅಲ್ವೇ, ಭಾಗ್ಯ ಆ ಸಿನಿಮಾ ಹೆಸರಲ್ಲಿ. ಸೊ ನೈಸ್, ಖುಷಿ ಆಗುತ್ತೆ. ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ನಮ್ಗೆ ಈ ಥರ ಒಂದು ರೋಲ್ ಮಾಡೋಕ್ಕೆ ಸಿಕ್ಕಾಗ ಆ್ಯಂಡ್ ಅದು ಚೆನ್ನಾಗಾಗಿ ರೆಕಗ್ನೈಸ್ ಮಾಡ್ತಿದ್ದಾಗ ಇನ್ನೂ ಖುಷಿ ಆಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ನೀವು ಹೇಳ್ತಿದ್ರಿ ನೀವು ಖುಷಿ ಫಿಲಮ್ನ ನೋಡಿದ್ರಿ ಅಂತ, ಆ್ಯಂಡ್ ಅದರಲ್ಲೇ ಒನ್ ಆಫ್ ದ ಅದರ್ ನೀವು ಅವ್ರ ಜೊತೆ ವರ್ಕ್ ಮಾಡಿಬಿಟ್ರಿ ಎರಡು ಕನಸು ಫಿಲಮ್ ಅಲ್ಲಿ. ಆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಯಾವುದೋ ಸೀನ್ ಮಾಡ್ತಾ ಇದ್ವಿ, ಒಂದು ಅದರಲ್ಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸೀನ್ ಬರುತ್ತೆ ಕನಸಿನಲ್ಲಿ. ನಾನು ಮಲಗಿರ್ತೀನಿ, ಕನಸಿನಲ್ಲಿ ಅವ್ರು ವಿಜಯ ರಾಘವೇಂದ್ರ ಅವ್ರು ಬರೋ ಅಂಥದ್ದು. ಹಾಗೆ ಮಾಡ್ತಿದ್ದಾಗ ನೈಟ್ ಶೂಟಿಂಗ್ ಮಾಡ್ತಾಯಿದ್ವಿ. ಅವಾಗೆಲ್ಲ ಹಿಂಗೆ ಮಾತಾಡ್ಕೊಂಡು ಟಾಪಿಕ್ ಬರುತ್ತೆ ಈ ಥರದ್ದು. ಸರ್ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನೀವು ಫಿಲಮ್ ನೋಡಿದ್ದೀನಿ, ನಮಗೆಲ್ಲ ನೀತಿ ಪಾಠ ತರೋದು. ಅವರು ಡೈರೆಕ್ಟ್ ನೋಡ್ತಾ ಇದ್ರು, ಸರ್ ಈ ಸ್ಕೂಲ್ ಮಕ್ಕಳೆಲ್ಲ ನಮ್ಮ ಜೊತೆಗೆ ಹಾಕ್ಬಿಟ್ಟು ನಮ್ಮ ಜೊತೆ ಸಿನಿಮಾ ಮಾಡ್ತಿದ್ದೀರ, ಯೂಸ್ ಟು ಟೀಸ್ ದ್ಯಾಟ್ ವೇ. ಓಕೆ, ಆವಾಗ ಏನು ಸ್ಕೂಲ್ ಮಕ್ಕಳನ್ನೆಲ್ಲ ನೀವು ಹಾಕ್ಬಿಟ್ಟು ನಮ್ಮ ಜೊತೆ ಸಿನಿಮಾ ಮಾಡ್ತಾ ಇದ್ದೀರಾ, ಏನು ಸರ್ ಇದು ಕರ್ಮ ನಮ್ಮದು ಅಂತ. ಸೊ ದಟ್ ಇಸ್ ಅಗೇನ್, ಅಂಡ್ ಹೀಸ್ ಅ ವೆರಿ ವೆರಿ ನೈಸ್ ಪರ್ಸನ್, ಕೈಂಡ್ ಹಾರ್ಟೆಡ್, ವೆರಿ ವೆರಿ ಹಂಬಲ್, ವೆರಿ ಗುಡ್ ಆ್ಯಕ್ಟರ್, ಹಂಬಲ್, ಡೌನ್ ಟು. ಅಫ್ಕೋರ್ಸ್ ಕೇಳಬೇಕಾ ದೊಡ್ಡ ಮನೆ ಮಕ್ಕಳು ಶಿವರಾಜ್ ಕುಮಾರ್ ಸರ್ನು ಹಂಗೆ. ಆ್ಯಕ್ಚುಲಿ ನಾನು ಇವತ್ತವರೆಗೂ ವರ್ಕ್ ಮಾಡಿರೋ ಪ್ರತಿಯೊಬ್ಬರು ಆರ್ಟಿಸ್ಟ್ ಡೌನ್ ಟು ಅರ್ತ್. ನಂಗೆ ಎಲ್ಲೂ ಟ್ಯಾಂಟ್ರಮ್ಸ್ ಆಗಲಿ ಆ್ಯಟಿಟ್ಯೂಡ್ ಯಾರೂ ಆ ಥರ ನಂಗೆ ಸಿಕ್ಕಿಲ್ಲ. ನಂಗೆ ಗೊತ್ತಿಲ್ಲ ಇದೆಯೋ ಇಲ್ಲೋ ಕೆಲವ್ರಿಗೆ, ಬಟ್ ನಾನು ವರ್ಕ್ ಮಾಡಿರೋ ಇವತ್ತು ಆರ್ಟಿಸ್ಟ್ವರೆಗೂ ಯಾರಿಗೂ ಆ ಥರದ್ದು ಅನ್ಸುತ್ತೆ. ಚೆನ್ನಾಗಿತ್ತು. ಆ್ಯಂಡ್ ವಿ ಶಾಟ್ ಒನ್ ಸಾಂಗ್ ಇನ್ ಗೋವಾ. ಸಿಕ್ಕಾಪಟ್ಟೆ ಬಿಸಿಲು, 3 ದಿನ ಲಿಟ್ರಲಿ. ಅದು ಬೇರೆ ನನ್ನ ಲೈಫ್ ಟೈಮಲ್ಲಿ ಕರಿಯರಲ್ಲೇ ಫಾರ್ ದ ಫಸ್ಟ್ ಟೈಮ್ ಒಂದು ಡಿಸೈನರ್ ವೇರ್ ಡ್ರೆಸ್ಸು, ನೀಟಾಗಿ ಮೇಕ್ ಓವರು ಮಾಡ್ಕೊಂಡಿರೋದು. ಎಲ್ಲ ಸಿನಿಮಾದಲ್ಲೂ ತಗೋ, ಅಚ್ಚು ಡಾರ್ಕ್ ಮಾಡು, ಕೂದಲು ಹಾಗೆ ಬಿಡು, ಗಲೀಜ್ ಮಾಡು, ಗರ್ಲ್ ನೆಕ್ಸ್ಟ್ ಡೋರು, ಇಲ್ಲ ಸೋಬರು, ಅಷ್ಟಕ್ಕಷ್ಟೇ. ಇದರಲ್ಲೂ ಹಳ್ಳಿ ಹುಡುಗಿನೇ ಮಾಡಿದ್ದೆ, ಬಟ್ ಲಂಗಾದವಣಿ ಕಲರ್ಫುಲ್ಲಾಗಿ ಹಾಕೊಂತಿದ್ದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಸಾಂಗ್ ಅಷ್ಟು ವಿತ್ ಮೇಕ್ ಓವರ್. ನೋಡಿದ್ರೆ ಗೋವಾ, ಅಲ್ಲಿ ನಿನ್ ಮೇಕಪ್ ನಿಂತ್ಕೊಳ್ಳಲ್ಲ, ಹೇರು ನಿಂತ್ಕೊಳ್ಳಲ್ಲ, ಗಾಳಿಗೆ ಏನು ಹಾಕಿದ್ರು ಓ ಮೈ ಗಾಡ್. ಅದು ಐ ಟುಕ್ ಒನ್ ಆಫ್ ದ ಬೆಸ್ಟ್ ಮೇಕಪ್ ಆರ್ಟಿಸ್ಟ್, ರೋಮಿ ಅಂತ. ಶಿ ಇಸ್ ಅಮೇಝಿಂಗ್. ಓಕೆ, ಮೇಕಪ್ ಹೇರಲ್ಲಿ ಎಕ್ಸಲೆಂಟ್. ಅವಳನ್ನ ಗೋವಾ ಕರ್ಕೊಂಡು, ಅಂದರೆ ಐ ಶುಡ್ ಲುಕ್ ಗುಡ್ ಅಂತ. ಅಲ್ಲಿ ಕರ್ಮಕ್ಕೆ ಗೋವಾ ಬೀಚ್ ಹತ್ರ ಆ ಬಿಸಿಲಲ್ಲಿ ಏನು ಮಾಡ್ತೀರಾ, ಏನು ಮಾಡಿದ್ರು ಬರ್ತಾ ಇದೆ. ಏನು ಕೂದಲು ಹಿಂಗೆ ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಅದು ಹಿಂಗೋ ಮತ್ತ ಅಂಟ್ಕೊಳ್ತಾ ಇದೆ. ಅಯ್ಯೋ ಇದು ಯಾವುದು. ಬಟ್ ಔಟ್ಲುಕ್ ಸಾಂಗಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಚೆಂದ, ಬಿಕಾಸ್ ಅದು ಸ್ಲೋ ಮೋಷನ್ ಇದೆ, ಅದು 500 ಫ್ರೇಮ್ ಏನೋ ಇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅವಾಗ ಕಷ್ಟ ಅನ್ಸಿದ್ರು ಇವಾಗ ನೆನ್ಸ್ಕೊಂಡಾಗ ನಗು ಬರ್ತಿರುತ್ತೆ. ಆಮೇಲೆ ಅದು ಯಾವುದೋ ಒಂದು ಕಡೆ ಬೀಚ್ ಸೈಡು, ಅಲ್ಲಿ ಹೋಗಿ ನಿಂತ್ಕೊಂಡು ಶಾರ್ಟ್ ಮಾಡ್ಬೇಕು ಬರೀ ಕಾಲಲ್ಲಿ. ಅಲ್ಲಿ ಕಲ್ಲೆಲ್ಲ ಹಿಂಗೆ ಇಕ್ಕಿದ್ರೆ ಕಾಲು ಒಳಕೆ ಹೋಗ್ಬಿಡುತ್ತೆ, ಕಲ್ಲೊಳಗೆ ಅಷ್ಟು ಚುಚ್ತಾ ಇದೆ. ದೂರ ನೋಡೋಕೆ ಬ್ಯೂಟಿಫುಲ್ ಕಾಣಿಸ್ತದೆ. ಅದೇ ಹೇಳ್ತಾರಲ್ಲ ದೂರದ ಬೆಟ್ಟನುಣ್ಣಗೆ ಅಂತ, ಹಂಗೆ ಕಾಲಿಟ್ಟವ್ರಿಗೆ ಗೊತ್ತು ಕರ್ಮ. ಬಿಸಿಲು ಬೇರೆ ಇದು. ಅಯ್ಯೋ ನಾನು ರಾಗು ಅಂತೂ ಲಿಟ್ರಲಿ ಲೈಕ್ ಯಾವಾಗ ಮುಗ್ದೋಗುತ್ತೆ ಯಾವಾಗ ಮುಗ್ದೋಗುತ್ತೆ. ಇಟ್ ವಾಸ್ ನೈಸ್ ಅಗೇನ್. ಅದೇ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಮತ್ತೆ ಹೋಗಿ ನಾವು ಆ ಥರ ಅದೇ ಜಾಗದಲ್ಲಿ ಶೂಟ್ ಮಾಡ್ತೀವೋ ಇಲ್ವೋ, ಮಾಡ್ಬೋದು, ಮಾಡ್ದೇನೂ ಇರ್ಬೋದು, ಆ ಥರ ಸಿಚುವೇಶನ್ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ಒನ್ ಎಕ್ಸ್ಪೀರಿಯನ್ಸ್ ಅಂತೂ ಇದೆ. ಆ್ಯಂಡ್ ಮನೆ ಮಾರಾಟಕ್ಕಿದೆ ಫಿಲಮಲ್ಲೂ ಅಲ್ಲೂ ಒಂಥರ ಕಾಸ್ಟ್ ಚೆನ್ನಾಗಿತ್ತು. ಸಾಧು ಕೋಕಿಲ ಸರ್, ಶ್ರುತಿ ಹರನ್ ಮ್ಯಾಮ್, ಚಿಕ್ಕಣ್ಣ ಸರ್ ಎಲ್ಲ ಇದ್ದಾರೆ. ಅದೊಂಥರ ಸೀಸನ್ಡ್ ಆರ್ಟಿಸ್ಟ್. ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದಂತಂದ್ರೆ ಒಂದು ಮಜಾ ಇರುತ್ತೆ ಸೆಟ್ಟಲ್ಲಿ. ಅಟ್ ದ ಸೇಮ್ ಟೈಮ್ ಶೂಟಿಂಗ್ ಹೇಗಿರುತ್ತೆ? ಇಟ್ಸ್ ಎ ಕಾಮಿಡಿ ಹಾರರ್ ಮೂವಿ. ಓಕೆ, ಫುಲ್ ಮಜಾ ಇದೆ ಡೇ ಸಿನಿಮಾ. ಚಿಕ್ಕಣ್ಣ ಜೊತೆ ಮತ್ತು ಕುರಿ ಪ್ರತಾಪ್ ಜೊತೆ ಒಂದು ಸಾಂಗ್ ಬೇರೆ ಇದೆ. ಅದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ 5ನೇ ಕ್ಲಾಸ್ 4ನೇ ಕ್ಲಾಸ್ ಇವು ಏನು ಆಡ್ತಾವೆ, ಡಾನ್ಸು, ಮೇಕಪ್, ಒಬ್ಬೊಬ್ಬ ಅವ್ರ ಮುಂದೆ ನಾವೇನೂ ಇಲ್ಲ ಅನಿಸುತ್ತೆ ಆ ಸಾಂಗ್ ಶೂಟಿಂಗಲ್ಲಿ. ಅಷ್ಟು ಮುದ್ದಾಗಿ ಮಾಡೋವು. ಆಮೇಲೆ ನೀವು ಹೇಳ್ದಂಗೆ ದೊಡ್ಡ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕಾಮಿಡಿಯನ್ಸ್ ಅವರೆಲ್ಲ ಒಂದು ಹೈಯೆಸ್ಟ್ ಪೇಯ್ಡ್, ಅವ್ರನ್ನೆಲ್ಲ ಒಟ್ಟಿಗೆ ತಂದು ಹಾಕಿ ಒಂದೇ ಸಿನಿಮಾದಲ್ಲಿ ಮಾಡೋಕ್ಕೆ ಮಂಜು ಅವರಂತೂ ಬಾರಿ ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ SV ಬಾಬು ಇಸ್ ಅಮೇಝಿಂಗ್ ಪರ್ಸನ್, ವೆರಿ ಸ್ವೀಟ್ ಪರ್ಸನ್. ಆಯಿತಾ, ಸಾಂಗಲ್ಲಿ ಅವ್ರ ಜೊತೆ ಎಲ್ಲ ನಾನು ಮಾಡಿದೆ. ಸೀನಲ್ಲಿ ನನಗಿದ್ದು ಬರೀ ಕುರಿ ಪ್ರತಾಪು ಆ್ಯಂಡ್ ಚಿಕ್ಕಣ್ಣ. ಇಟ್ಸ್ ವೆರಿ ನೈಸ್ ವರ್ಕಿಂಗ್ ವಿತ್ ದೆಮ್. ಆ ಸೀನ್ ಡೈಲಾಗ್ಸ್ ಎಲ್ಲ ಮಾತಾಡಬೇಕಾದ್ರೆ ತುಂಬ ನಗ್ತಾ ಇದ್ದೆ ನಾನು. ಬಟ್ ಆ ಸಿನಿಮಾ ನೋಡಿದ್ಮೇಲೆ ಲಿಟ್ರಲಿ ಇನ್ನೂ ಎಂಜಾಯ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್
ನಮ್ಮ ಡೈರೆಕ್ಟರ್ ಅದೇ ಹೇಳ್ತಾರೆ, ಸೀಕ್ವೆಲ್ ಮಾಡ್ಬೇಕು ನಾವು, ಸೀಕ್ವೆಲ್ ಮಾಡ್ಬೇಕು. ಬಿಕಾಸ್ ಇಟ್ಸ್ ಬಿಫೋರ್ ಕೋವಿಡ್ ಇಟ್ ವಾಸ್ ಅ ಹಿಟ್ ಮೂವಿ, 100 days ಥಿಯೇಟ್ರಲ್ಲಿ. ಐ ಕ್ಯಾನ್ ಪ್ರೌಡ್ಲಿ ಸೇ ಅನನ್ಯ, ವಜ್ರಕಾಯ 100 days, ಕಿರುಗೂರು 100 days ಥಿಯೇಟರಲ್ಲಿ ಆಯ್ತಾ. ಇದು ಮನೆ ಮಾರಾಟಕ್ಕಿದೆ 100 days ಬಿಫೋರ್ ಕೋವಿಡ್. ಹೌದು ಆಯ್ತಾ, ಅದು ಆರಾಮ್ಸೆ ನಾನು ತುಂಬಾ ಪ್ರೌಡ್ ಆಗಿ ಹೇಳ್ಕೊಬಹುದು. ಈಗ ಈ ಕರೆಂಟ್ ಸಿಚುವೇಶನ್ ಅಲ್ಲಿ 2 weeks ಸಿನಿಮಾ ಥಿಯೇಟರ್ ಅಲ್ಲಿ ಇರೋದೇ ದೊಡ್ಡ ವಿಚಾರ. ಅದೇ 100 days ಸಮ ಅಂತ ಹೇಳ್ತಾರೆ. ಆ ಟೈಮಲ್ಲೆಲ್ಲ 100 days ಸಿನಿಮಾಗಳ, ಇನ್ನು ಅದಕ್ಕಿಂತ ದೊಡ್ಡ ದೊಡ್ಡ ಸ್ಟಾರ್ ಇವೆಲ್ಲ ಬೇರೆಯವ್ರದ್ದೆಲ್ಲ 100 days ಆಗಿದೆ. ಬಟ್ ನನ್ನ ಕರಿಯರ್, ನನ್ನ ಬಗ್ಗೆ ನಾನು ಹೇಳೋದ್ರಾದ್ರೆ 3 ಸಿನಿಮಾ ಬ್ಯಾಕ್. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಆಸ್ ಆನ್ ಆ್ಯಕ್ಟರ್ ನಾವು ಸುಮ್ಮನೆ ಕೆಲವು ಸತಿ ಮರ್ತೋಗ್ಬಿಟ್ಟಿರುತ್ತೆ, ಎಷ್ಟು ಫಿಲಮ್ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸ್ಟೋರಿ ಏನಿದೆ, ಶೂಟಿಂಗ್ ಎಲ್ಲಿ ನಡೀತಿದೆ ಅನ್ನೋದು. ಹೀಗೆಲ್ಲ ಆಗ್ತಿರುವಾಗ ಮಧ್ಯದಲ್ಲಿ ಒಂದು ಅವಾರ್ಡ್ ಸಿಗೋದಿರ್ಬೋದು, ಒಂದು ರೆಕಗ್ನಿಷನ್ ಸಿಗೋದು ಏನಿರುತ್ತೆ, ಎಲ್ಲೋ ಒಂದು ಕಡೆ ಒಂದು ಎಚ್ಚರ ಮಾಡುತ್ತೆ ಅಥವಾ ಇನ್ನೂ ಒಂಚೂರು ಮೋಟಿವೇಟ್ ಮಾಡುತ್ತೆ. ಮನೆ ಮಾರಾಟಕ್ಕಿದೆ ಫಿಲ್ಮಲ್ಲಿ ನಿಮಗೆ ಸೈಮಾ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಅವಾರ್ಡ್ ಬರುತ್ತೆ. ಆ್ಯಕ್ಟ್ ಮಾಡುವಾಗೆಲ್ಲ ಅಂದ್ಕೊಂಡಿರ್ತೀವೇನೋ ಇಲ್ವೋ ಇದಕ್ಕೆ ಅವಾರ್ಡ್ ಬರುತ್ತಾ ಇಲ್ವ ಅಂತೆಲ್ಲ ಕುತ್ಕೊಂಡು ಯೋಚನೆ ಮಾಡಿರಲ್ಲ. ಸ್ಟೋರಿ ಇದೆ, ಏನ್ ಗೊತ್ತಾ, ನಾನು ವಜ್ರಕಾಯ ನಾಮಿನೇಟ್ ಆಗ್ತೀನಿ, ಹೌದು ಆಯ್ತಾ, ಸೈಮಾಗೆನೆ. ನೆಕ್ಸ್ಟ್ ಕಿರುಗೂರ್ಗೂ ನಾಮಿನೇಟ್ ಆಗ್ತೀನಿ, ಸೈಮಾಗೆನೆ. ಸೊ ಮನೆ ಮಾರಾಟಕ್ಕಿದೆ ನಾಮಿನೇಟ್ ಆಗ್ತೀನಿ, ಸೈಮಾ. ಕಂಟಿನ್ಯೂಸ್ಲಿ 3 years ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ. ವಜ್ರಕಾಯ ಬರಲಿಲ್ಲ, ಕಿರುಗೂರು ಬರಲಿಲ್ಲ. ನಂಗೆ ಏನಾಗುತ್ತೆ, ಓಕೆ ನಾನು ಸುಮ್ಮನೆ ನಾಮಿನೇಟ್ ಆಗ್ತೀನಿ, ನನಗೆ ಅವಾರ್ಡ್ ಬರೋದಿಲ್ಲ. ಸೊ ಅವ್ರು ಅಂದ್ಕೊಂಡಿರ್ತಾರೆ, ಅಯ್ಯೋ ಈ ಹುಡುಗಿ ಮಾಡಿದ ಸಿನಿಮಾ ಎಲ್ಲ ಚೆನ್ನಾಗಾಗ್ತದೆ, ಎಲ್ಲದ್ರಲ್ಲೂ ದೇರ್ ಎಷ್ಟೊಂದು ಸಿನಿಮಾದಲ್ಲಿ 5 ಜನ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ತೀರಾ, 5 ಜನ ನೀವು ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರ್ಗೆ, ಲೈಕ್ ಸಪೋರ್ಟಿಂಗ್ ಇದೆ. ಅದರಲ್ಲಿ ನಾನು ಪ್ರತಿ ವರ್ಷ ನನ್ನ ಸಿನಿಮಾ ಸಕ್ಸಸ್ ಆಗಿದೆ, ಐ ಆಮ್ ದೇರ್ ನಾಮಿನೇಟೆಡ್. ಸೊ ಅವ್ರಿಗೆ ಬೋರ್ ಆಗ್ಬಿಟ್ಟು, ಇದು ಯಾವ್ದಪ್ಪ ಈ ಹುಡುಗಿ ಎವ್ರಿ ಇಯರ್ ನಾಮಿನೇಟ್ ಆಗ್ತದೆ, ಅವಳು ಕೊಟ್ಟಿಲ್ಲ ಅಂತಂದ್ರೆ ಮಾನ ಮರ್ಯಾದೆ ಒಂದು ಬೈಕೊಂಡು ಕೊಟ್ಬಿಟ್ರೇನೋ ಅಂತ ನಾನು ಅದನ್ನ ಬೈಕೊಂಡೆ ಕೊಟ್ಬಿಟ್ಟಿರ್ಬೇಕು. ಇವರು ಹೋಗ್ಲಿ ಹಾಳಾಗೋಗ್ಲಿ, ಅಟ್ಲೀಸ್ಟ್ ಒಂದಾದ್ರೂ ಕೊಟ್ಟು ಬಿಡೋಣ ಅನ್ನೋ ಥರ ಕೊಟ್ಟಿರ್ಬೋದ ಅಂತ ನಾನು ಹಂಗೆ ಒಂದು ತಮಾಷೆಗೆ ಹೇಳೋಗಾದ್ರೆ. ಯಾಕಂದ್ರೆ ವಜ್ರಕಾಯ ಇಸ್ ಲೈಕ್ ಫುಲ್ ಫ್ಲಡ್ಜ್ ನಾನು ಮಾಡಿದ್ದೀನಿ. ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನನ್ನ ಪಾತ್ರ ಆಗಿರ್ಬೋದು, ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು. ನನಗೆ ಹರ್ಷ ಮಾಸ್ಟ್ರು ಹೇಳೋರು, ಇನ್ಫ್ಯಾಕ್ಟ್ ನನಗೆ ಆ ಮಾನಿಟ್ರಲ್ಲಿ ನೋಡಿ ಕಟ್ ಅಂದಾಗ ನಂಗೆ ಡಬ್ಬಿಂಗ್ ಟೈಮಲ್ಲಿ ತುಂಬ ಹೇಳೋರು. ಅಂದರೆ ನಾನು ಜಾಸ್ತಿ ಮಾತಿಲ್ಲ ಸಿನಿಮಾದಲ್ಲಿ, ಬರೀ ಭಾವನೆಗಳು, ಸಣ್ಣ ಪುಟ್ಟ ಡೈಲಾಗ್ಸ್ಗಳಿದೆ. ಅವನದು ನೀನು ಬರೀ ಫೇಶಿಯಲ್ ಎಕ್ಸ್ಪ್ರೆಷನ್ ತುಂಬ ಬ್ಯೂಟಿಫುಲ್ಲು, ನಿಂಗೆ ಸಖತ್. ಭೂಮಿಕಾ ಇದ್ದಾರೆ ಗೊತ್ತಾ ತಮಿಳಲ್ಲಿ, ಆ ಥರ ನಂಗೆ ಫೀಲ್ ಆದೆ ನೀನು ಈ ಒಂದು ಪಾತ್ರಕ್ಕೆ, ಹಂಗೆ ಹೀಗೆ ಅಂತೆಲ್ಲ ಹೇಳಿ ನನಗೆ ಅಪ್ರಿಷಿಯೇಟ್ ಮಾಡಿದರು. ನಾನು ಆ ಅವಾರ್ಡ್ ಬರುತ್ತೆ. ಕಿರುಗೂರಲ್ಲೂ ಅಷ್ಟೇ, ಐ ಗಾಟ್ ಅ ಗುಡ್ ನೇಮ್. ದೋ ಇವನ್ ಐ ಹ್ಯಾವ್ ಡನ್ ಅ ಸ್ಮಾಲ್ ರೋಲ್, ಒಂದು ಗೆಸ್ಟ್ ಅಪಿಯರೆನ್ಸ್. ಫುಲ್ ನಮ್ಮದು ಮಂಡ್ಯದಲ್ಲಿ ಫಾರ್ ದ ಫಸ್ಟ್ ಟೈಮ್ ಹುಡುಗಿರ್ದೆ 5 ಜನದ ಕಟ್ಔಟ್ ಮಂಡ್ಯ ಥಿಯೇಟ್ರಲ್ಲಿ. ಓ ಏನು ಹವಾ ಅಂತಂದರೆ ನಮ್ಮದು ಫುಲ್ ಹೆಣ್ಮಕ್ಳದೇ ಹವಾ ಅಂದ್ಕೊಳ್ಳಿ ಎಲ್ಲೋದ್ರೂ. ಆ ಇದೂ ಅಷ್ಟೇ, ಓಕೆ ಆ ಸಿನಿಮಾನು ಹಿಟ್ಟು, ಅದ್ರಲ್ಲಿ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್, ಬರಲಿಲ್ಲ. ಕೊನೆಗೆ ಇದು ಬಂತಲ್ಲ ಅನ್ನೋದೇ ಸಮಾಧಾನ. ಇಲ್ಲ ಅದೊಂಥರ ಹೇಗೆ ಅಂದರೆ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬರುತ್ತೆ ಅನ್ನೋ. ಅದು ನೋಡಿ ಏನು ಪುಣ್ಯ ಅಂದರೆ ಸೈಮಾ ಅವಾರ್ಡ್ ಯಾವಾಗಲೂ ಅಬ್ರಾಡಲ್ಲೇ ಔಟ್ ಆಫ್ ಕಂಟ್ರಿಲೇ ನಡೆಯೋದು, ಆಯಿತಾ. ಕೋವಿಡ್ ಟೈಮಲ್ಲಿ ಫಾರ್ ದ ಫಸ್ಟ್ ಟೈಮ್ 2 ವರ್ಷ ಅವಾರ್ಡ್ ಸೆರೆಮನಿ ನಡೆಯಲ್ಲ. ಬಟ್ ಸೆಕೆಂಡ್ ಇಯರ್ ಏನು ಮಾಡ್ತಾರೆ, ಹೈದ್ರಾಬಾದಲ್ಲಿ 2 years ಸೇರಿ ಕೊಡ್ತಾರೆ. ಅದಾದ್ಮೇಲೆ ಅವ್ರು ನೆಕ್ಸ್ಟ್ ಎಲ್ಲ ಅಬ್ರಾಡೇ ಮಾಡಿದ್ದು. ನನ್ನ ಪುಣ್ಯ ಏನೋ, ನಾನು ನಮ್ಮ ಭೂಮಿನಲ್ಲೇ ಇಂಡಿಯಾದಲ್ಲೇ ತಗೋಬೇಕು ಅಂತಿತ್ತೋ ಏನೋ ಗೊತ್ತಿಲ್ಲ. ಅದೇ ಅಲ್ಲೇ ಇದೆ ನೋಡಿ ಪಾಯಿಂಟ್. ಬೇರೆ ದೇಶಕ್ಕೆಲ್ಲ ಯಾಕೆ ಹೋಗ್ತೀಯ ನೀನು, ಇಲ್ಲೇ ಗಟ್ಟಿ ಇಲ್ಲೇ ತಗೊಂಬ ನೀನು ಅಂದ್ಬಿಟ್ಟು ಅದಕ್ಕೆ ಹೈದ್ರಾಬಾದಲ್ಲೇ ಕರೆದು ಇಲ್ಲೇ ಅಲ್ಲೇ ಕೊಟ್ರು. ಹಂಗೆ ಸಮಾಧಾನ ಮಾಡಿ, ಹಂಗೆ ನಾನು ಅನ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ, ಅವ್ರು ಅನ್ಕೊಂಡಿದ್ದಾರೆ. ನಾಮಿನೇಟ್ ಆದಾಗೆಲ್ಲ ಅಬ್ರಾಡ್ ಅಂದರೆ ಆಹಾ, ಅಬ್ರಾಡಲ್ಲೆಲ್ಲ ಟಿಕೆಟ್ ಹಾಕಿ ಆರಾಮಾಗಿ ಅಲ್ಲೋಗಿ 1-2 ದಿವಸ ಓಡಾಡ್ಕೊಂಡ್ ಬರೋ ಸೀನ್ ಎಲ್ಲ ಇಲ್ಲ ನಮಗೆ. ನೀವು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಇರಮ್ಮ ನೀನು, ಇಲ್ಲೇ ತಗೋ ಅಂತ ಆಯ್ತು. ಒಂದು ಅವಾರ್ಡ್ ಬರೋದು ಒಂದು ಖುಷಿ ಇರುತ್ತೆ. ಆ್ಯಂಡ್ ಹೌ ಆಸ್ ಅನ್ ಆ್ಯಕ್ಟರ್ ಅದು ಎಷ್ಟು ಮಟ್ಟಿಗೆ ನಿಮಗೆ ಇಂಪಾರ್ಟೆಂಟು, ಅಥವಾ ಇಟ್ಸ್ ನೈಸ್ ಟು ಗೆಟ್ ಸಮ್ ರೆಕಗ್ನಿಷನ್ ಲೈಕ್ ದಿಸ್ ಅನ್ನತ್ತ ಅನಿಸುತ್ತೆ. ಇದ್ರ ಬಗ್ಗೆ ನಾನು ಒಂದು ಹೇಳಬೇಕು. ನಂಗೆ ಗೊತ್ತಿಲ್ಲ ಎಷ್ಟೊಂದು ಜನ ಇದನ್ನು ಹೌ ದೇ ವಿಲ್ ಟೇಕ್ ಇಟ್. ಸಮ್ ಪೀಪಲ್ ಮೇ ಟೇಕ್ ಇಟ್ ಪಾಸಿಟಿವ್ ಆರ್ ಸಮ್ ಪೀಪಲ್ ಮೇ ಟೇಕ್ ಇಟ್ ನೆಗೆಟಿವ್. ನನಗೆ ಈ 2 ವರ್ಷನೂ ಅವಾರ್ಡ್ ಬರಲಿಲ್ಲ, ಇದು 3ನೇ ವರ್ಷ. ಅದು ನಾನು ಅವಾರ್ಡ್ ಫಂಕ್ಷನ್ಗೆ ಹೋಗಿರ್ತೀನಿ, ಜನರಲಿ ನನಗೆ ಕರೆದಿರ್ತಾರೆ ನಾಮಿನೇಟ್ ಆದಾಗೆಲ್ಲ, ಬನ್ನಿ ಅಂತಾನೆ. ಬಂದಿಲ್ಲ, ಯಾಕೆ ಬರ್ಬೇಕು ಬರತ್ತ ಹೋಗಿರಲ್ಲ. ಇದೂ ನಾನು ಹಂಗೆ ಅಂದ್ಕೊಂಡೆ, ಓಕೆ ಇದು ಹೈದ್ರಾಬಾದಲ್ಲಿ ನಡೀತಿದೆಯಲ್ಲ ಹೋಗೋಣ ಅಂತ ಹೋದೆ. ನಂಗೆ ನಂಬಿಕೆ ಇರಲಿಲ್ಲ ಹೋಗಬೇಕು ಅಂತ ಬರುತ್ತೆ ಅಂತ.
ಹೋಗಿದ್ದೀನಿ, ನಾನು ಯಾವ ಸ್ಪೀಚು ರೆಡಿ ಆಗಿಲ್ಲ. ಈಗ ನಂಗೆ ಅಟ್ಲೀಸ್ಟ್ ಅಲ್ಲಿ ಹೋಗಿದ್ದಾಗಾದ್ರೂ ಹೇಳ್ಬೇಕಲ್ಲ, ಓಕೆ ಯು ಆರ್ ಗೆಟಿಂಗ್ ಅನ್ ಅವಾರ್ಡ್. ದೇ ಡಿಂಟ್ ಟೆಲ್ ಮೀ. ಐ ಡೋಂಟ್ ನೋ ವೈ ಆರ್ ದೇ ವಾಂಟೆಡ್ ಟು ಸರ್ಪ್ರೈಸ್ ಮೀ. ಮೇ ಬಿ 2 ವರ್ಷದಿಂದ ಫ್ರಸ್ಟ್ರೇಟ್ ಆಗ್ಬಿಟ್ಟವಳು, ಜೆನ್ಯೂನ್ ರಿಯಾಕ್ಷನ್ ಮೇ ಬಿ ಇರ್ಬೋದು. ಆಮೇಲೆ 2 ವರ್ಷದಿಂದ ನಾಮಿನೇಟ್ ಆಗಿ ಫ್ರಸ್ಟ್ರೇಟ್ ಆಗಿದ್ದಾಳೆ. ಈಗ ಹೇಳಿದ್ರು ಅವತ್ತು ಕೊಡ್ತಾರೆ ಇವತ್ತು ಕೊಡ್ತಿದ್ರ ಅಂತ ಎಲ್ಲ ಅಂದ್ಬಿಡ್ತಾಳೋ ಅಂದ್ಬಿಟ್ಟು ಹೇಳಿಲ್ವೇನೋ. ಸೊ ನಾನು ಆರಾಮಾಗಿ ಕೂತಿದ್ದೀನಿ, ನಾನು ನನ್ನ ಸಿಸ್ಟರು ನನ್ನ ಫ್ರೆಂಡ್ ಎಲ್ಲ ಕೂತ್ಕೊಂಡಿದ್ದೀವಿ. ಸ್ಟೇಜ್ ಮೇಲೆಲ್ಲ ನಡೀತಾ ಇದೆ. ಈಗ ನೆಕ್ಸ್ಟ್ ಸಪೋರ್ಟಿಂಗ್ ಕ್ಯಾಟಗರಿ ಬರುತ್ತೆ ಅದನ್ನು ನಾನು ಕೂತಿದ್ದೀನಿ. ನಾನು ಯಾರು ಕೊಡ್ಬೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು 4 ಜನ ಯಾರು ಕೊಡ್ಬೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಓಕೆ ಹುಡುಗಿರ್ಬೋದು ಇವ್ನು ಕಾರುಣ್ಯ ರಾಮ್ ಅಂತ. ನಾನು ಏನು ರೆಡಿನೇ ಆಗಿಲ್ಲ, ಸ್ಪೀಚು ಏನೂ ಇಲ್ಲ, ಏನು ಮಾತಾಡಲಿ, ಸ್ಟೇಜ್ ಮೇಲೆ ಹೋಗಿ ಏನೋ ಒಂದು ಮಾತಾಡಿದೆಪ್ಪ ನೀಟಾಗೆ. ಒಂದು ಐ ಥಿಂಕ್ 1 ಮಿನಿಟ್ ಮಾತಾಡಿರ್ಬೋದು ಓವರ್ ಆಲ್. ಮಾತಾಡಿ ತೊಗೊಬಂದೆ. ದಟ್ಸ್ ಅ ಜೆನ್ಯೂನ್ ಸ್ಪೀಚ್ ಆಗಿರ್ಬೋದು. ನನ್ನ ಎಕ್ಸ್ಪ್ರೆಷನ್ ಮೇ ಬಿ ಎಷ್ಟೊಂದು ಜನಕ್ಕೆ ಅದು ಇವಳು ಗೊತ್ತೇ ಇಲ್ಲ, ಅಲ್ಲಿ ಕೆಲವ್ರಿಗೆ ಗೊತ್ತಿರಲಿಲ್ವ ಹೇಳಿ. ರಿಯಲಿ ನೋ ಒನ್ ಡಿನ್ ಟೆಲ್ ಮೀ. ಯಾಕೆ ಅದು ನಾನು ಇವಾಗ ಇಲ್ಲ ಹೇಳಿದಾರೆ ಅಂದರೆ ಹೇಳಿರ್ತಾರೆ, ನಂಗೆ ಗೊತ್ತೇ ಇಲ್ಲ. ತುಂಬ ಓವರ್ ರಿಯಾಕ್ಟ್ ಮಾಡಿದ್ರು, ತುಂಬ ಏನು ಗೊತ್ತೇ ಇಲ್ವಾ, ಹೇಳೇ ಇರಲ್ವಾ, ಆ ಥರ ಒಂದಷ್ಟು ಕ್ರಿಟಿಸೈಸ್ ಬಂತು. ಆಮೇಲೆ ಅವಾರ್ಡ್ ತೊಗೊಂಡ ಮೇಲೆ ನೆಕ್ಸ್ಟ್ ಡೇ ನನಗೆ ಒನ್ ಆಫ್ ಮೈ ಫಾರ್ ರಿಲೇಟಿವ್ ಹಿಂಗೆ ಫೋನ್ ಮಾಡಿ ಹಿಂಗೆ ಕಾಲ್ ಮಾಡಿ, ನಿಮ್ಮ ಅಕ್ಕ ಹಂಗೆ ಅವಾರ್ಡ್ ಬಂದುಬಿಟ್ಟಿದೆ, ಕಂಗ್ರ್ಯಾಚುಲೇಷನ್ಸ್, ಏನು ಎಷ್ಟು ಕೊಟ್ಟರು ಅಂತಂದರೆ. ಈ ಥರ ನನ್ನ ಸಿಸ್ಟರ್ಗೆ ಕಾಲ್ ಬರುತ್ತೆ, ಬಿಕಾಸ್ ಮೋಸ್ಟ್ ಆಫ್ ದ ಕಾಲ್ ಶಿ ಅಟೆಂಡ್. ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಡಬೇಕು ಅಂದರೆ ಅವಾರ್ಡ್ ಬರೋದಕ್ಕೆಲ್ಲ ದುಡ್ಡು ಕೊಟ್ಟೆ ತೊಗೋಬೇಕು. ಹಂಗಿದ್ರೆ ನಾನು 2 ವರ್ಷ ಹಿಂದೆನೇ ತೊಗೊಳ್ತಾ ಇದ್ದೆ. ಅಂಥ ದೊಡ್ಡ ಸಿನಿಮಾ ವಜ್ರಕಾಯ ಮೂವಿನಲ್ಲೇ ನಾನು ಕೊಟ್ಟು ತೊಗೊಳ್ತಾ ಇದ್ದೆ. ನನಗೆ ಅವಶ್ಯಕತೆ ಇಲ್ಲ ದುಡ್ಡು ಕೊಟ್ಟು ಜೆನ್ಯೂನಾಗಿ ನನ್ನ ಜನಗಳು ಒಪ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಆದರೆ ನನ್ನ ಸಿನಿಮಾ ಸಕ್ಸಸ್ ಮಾಡಿದ್ದಾರೆ, ಅವಕಾಶಗಳು ಬರ್ತವೆ, ಅದೇ ನಂಗೆ ಸಾಕು. ದುಡ್ಡು ಕೊಟ್ಟು ನಾನು ಯಾಕೆ ತೊಗೋಬೇಕು? ಜನಗಳು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಕೊಡ್ತಾರೋ ಪ್ರೀತಿನೇ ಸಾಕು ನಮಗೆ. ಸೊ ಆ ಥರ ಬಂತು. ಆಮೇಲೆ ನಮಗೆಲ್ಲ ಗೊತ್ತಿಲ್ವಾ, ಕೊಟ್ಟಿರ್ತಾರೆ. ಇನ್ನು ಕ್ವೆಶ್ಚನ್ ನಾನು ಹಾಕಿದ್ದು, ದುಡ್ಡು ಕೊಟ್ಟರೆ ಆಯಿತು, ದುಡ್ಡು ಕೊಟ್ಟು ತೊಗೊಂಡು ಏನೋ ಪ್ರಯೋಜನ, ಇನ್ನೊಂದಷ್ಟು ಸಿನಿಮಾ ಸಿಗುತ್ತೆ, ಅದು ಅವಾರ್ಡ್ ಸಿಕ್ಬಿಟ್ರೆ ಇನ್ನೊಂದಷ್ಟು ಸಿನಿಮಾ ಸಿಗುತ್ತಾ? ಯಾಕೆ ಈ ಜನದ ತಲೆನಲ್ಲಿ ಇದೆಲ್ಲ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ರಿಯಾಲಿಟಿನಲ್ಲಿ ನಮಗೆ ಗೊತ್ತಿರುತ್ತೆ ಹೆಂಗೆ ನಡೆಯುತ್ತೆ ಏನು ಅಂತ. ಇನ್ಫ್ಯಾಕ್ಟ್ ನನಗೆ ಆ ಒಂದು ಅವಾರ್ಡ್ ಪ್ರಪಂಚಕ್ಕೆ ನಾನು ಬರೀ ರೆಡ್ ಕಾರ್ಪೆಟ್ ಶೋನೆಲ್ಲ ನಾವು ಇದರಲ್ಲಿ ನೋಡ್ತಾ ಇದ್ವಿ, ನ್ಯೂಸಲ್ಲಿ, ಟಿ ವಿಲಿ ನೋಡ್ತಾ ಇದ್ದವಳು. ನಮ್ಮನ್ನು ಕರೆದಾಗೆ ನಾನು ಐ ಕುಡ್ ಲೈಕ್ ಏನಂದರೆ ನಾನು ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯ್ತು. ಓಕೆ ಇದು ಹಿಂಗಿರುತ್ತೆ, ಈ ಥರ ಇರುತ್ತೆ ಅಂತ. ಅಲ್ಲಿವರೆಗೂ ನಮಗೂ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಹಂಗಿರ್ಬೇಕಾದ್ರೆ ಇದ್ರದ್ದು ಅಷ್ಟೇ. ಈ 2 ವರ್ಷ ನಾಮಿನೇಟ್ ಆದಾಗ ಬರಲಿಲ್ಲ ನನಗೂ ಗೊತ್ತಿಲ್ಲ ಯಾಕೆ ಬಂದಿಲ್ಲ. ಬಂದಾಗ ನನಗೆ ಸರ್ಪ್ರೈಸ್ ಯಾಕೆ ಬಂತು, ಆ ಒಂದು ಇದರಲ್ಲೇ ನಾನಿದ್ದೀನಿ. ಬಟ್ ಹೊರಗಿನ ಪ್ರಪಂಚದಲ್ಲಿ ಜನಗಳು ನೋಡೋ ರೀತಿ ಇದೆಯಲ್ಲ, ದಟ್ ಈಸ್ ರಾಂಗ್. ಯಾಕಂದರೆ ನಾನು ಅಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ. ಇವಾಗ ಈ ಒಂದು ಜಾಗದಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನೆನ್ನೆ ಮೊನ್ನೆದಲ್ಲ ಅಲ್ವಾ. ನಾನು ಆಲ್ಮೋಸ್ಟ್ ಇಟ್ಸ್ ಬೀನ್ ಮೋರ್ ದೆನ್ 13 ಇಯರ್ಸ್ ನಾನು ಇಂಡಸ್ಟ್ರಿಗೆ ಬಂದು. 14th ಇಯರ್ ಅಂದ್ಕೊಳ್ಳಿ ಇಂಡಸ್ಟ್ರಿನಲ್ಲಿ. ನಾನು 2009 ಅಂದರೆ 15th ಇಯರ್. ಎಸ್, ಇಟ್ಸ್ ನಾಟ್ ಸೋ ಈಸಿ. 15 ಇಯರ್ಸ್ ಇಂಡಸ್ಟ್ರಿನಲ್ಲಿ ಸರ್ವೈವ್ ಆಗೋದು ಇವತ್ತಿನವರೆಗೂ ಇಟ್ಸ್ ನಾಟ್ ಈಸಿ. ಅದನ್ನು ನಿಮ್ಗೆ ಇಷ್ಟ ಆದರೆ ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡಿ. ಆದರೆ ಯಾಕೆ ಡಿಮೋಟಿವೇಟ್ ಮಾಡ್ತೀರಿ ಈ ಥರ ಅಂತ ನನಗನ್ಸುತ್ತೆ. ಅದು ಎಷ್ಟೊಂದು ಜನದ್ದು ಲೈಫಲ್ಲೂ ಆಗಿರುತ್ತೆ. ಸಮ್ ಪೀಪಲ್ ಮೇ ಟೆಲ್, ಸಮ್ ಪೀಪಲ್ ಮೇ ನಾಟ್. ಬಟ್ ನಾನು ಹೇಳ್ತಾ ಇದ್ದೀನಿ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್. ಸೊ ಇದಂಗೆ ತುಂಬ ಬೇಜಾರಾಗಿತ್ತು ಇನ್ಫ್ಯಾಕ್ಟು ನನಗೆ. ಡೆಫಿನೆಟ್ಲಿ ಆಗುತ್ತೆ. ಒಂಥರ ಈ ಥರನೂ ಯೋಚನೆ ಮಾಡಿರೋ ಥರ ಅನ್ನೋ ಶಾಕ್ ಆಗುತ್ತೆ ಫಸ್ಟು ನೋಡಿ. ಆ್ಯಂಡ್ ಒಂದು ಕಡೆ ನಮ್ಗೊಂದು ಖುಷಿ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ರೆಕಗ್ನಿಷನ್ ಸಿಕ್ಕಾಗ. ಐ ಗೆಸ್ ಅದೇ ಅದನ್ನು ಮಾತ್ರ ನಾವು ಫೋಕಸ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ನಮ್ಮ ಜೊತೆ ಯಾರು ವರ್ಕ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತಲ್ಲ ರಿಯಾಲಿಟಿ ಏನು, ಹೇಗೆ ಬಂತು, ಈ ಇಷ್ಟು ದೂರ ಜರ್ನಿ ಹೇಗೆ ನಡ್ಕೊಂಡು ಬಂದಿದ್ದೀವಿ ನಾವು ಅನ್ನೋದು. ಐ ಗೆಸ್ ಅದನ್ನು ಸೆಲೆಬ್ರೇಟ್ ಮಾಡೋದ್ರಲ್ಲೇ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್. ಒಂದು ಸಿನಿಮಾ ಮಾಡಿ ಇನ್ನೊಂದು ಸಿನಿಮಾ ಸಿಗೋದೇ ಕಷ್ಟ ಇದೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ವರ್ಡ್, ನಾಟ್ ಓನ್ಲಿ ಇನ್ ಇಂಡಸ್ಟ್ರಿ, ಎವ್ರಿವೇರ್ ಇಟ್ ಇಸ್ ಕಾಂಪಿಟೇಷನ್ ವರ್ಡ್. ಅದರಲ್ಲೂ ನಾವು ಸರ್ವೈವ್ ಆಗ್ತಾ ಇದೀವಿ, ಮಾಡ್ತಾ ಇದೀವಿ ಅಂತಂದರೆ ಏನೋ ಒಂದಲ್ಲಿ ನಮ್ಮ ದೇವ್ರು ನಮ್ಗೊಂದು ಶಕ್ತಿ ಕೊಟ್ಟಿದ್ದಾನೆ, ಅದು ನಮ್ಗೆ ನಡೆಸ್ತಾ ಇದ್ದಾನೆ. ಆ್ಯಂಡ್ ನಮ್ಮ ಕೆಲವು ಮಾಡ್ತಾ ಇರೋ ಕೆಲಸಗಳಲ್ಲಿ ಏನೋ ತೃಪ್ತಿ ಕಂಡಿದೆ. ಸೊ ದಿಸ್ ಇಸ್ ವಾಟ್ ಐ ಬಿಲೀವ್. ವೆರಿ ಟ್ರೂ. ಆ್ಯಂಡ್ ತುಂಬ ಜನಕ್ಕೆ ನೀವು ಹೇಳ್ದಂಗೆ ಅನಿಸ್ಬಿಡುತ್ತೆ, ಇದಾದರೆ ಇನ್ನೊಂದು ಫಿಲಮ್ ಸಿಕ್ಬಿಡುತ್ತೆ, ಅದಾದರೆ ಇನ್ನೊಂದು. ನೆವರ್ ಹ್ಯಾಪನ್ಸ್ ಲೈಕ್ ದ್ಯಾಟ್. ನಾನು ಆ ಥರ ಆಗಿರೋದು ನೋಡಿಲ್ಲ. ಆ್ಯಂಡ್ ಐ ಟೋಟಲಿ ಕ್ಯಾನ್ ರಿಲೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ ಅನಿಸುತ್ತೆ. ಹೌದು ಹೌದು. ಬಟ್ ವಿ ಆರ್ ವೆರಿ ಹ್ಯಾಪಿ. ಯಾವ ಸಿನಿಮಾಗೆ ಬಂತು, ಯಾವ ಪಾತ್ರಕ್ಕೆ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಆ್ಯಕ್ಟಿಂಗ್ನ ರೆಕಗ್ನೈಸ್ ಆಗಿದೆಯಲ್ಲ, ದಟ್ಸ್ ದ ಬೆಸ್ಟ್ ಪಾರ್ಟ್. ಇಲ್ಲ, ಅಲ್ಲಿ ನನಗೆ ನನಗೆ ಜನರಲಿ ಜೆನ್ಯೂನ್ಲಿ ಐ ವಾಂಟ್ ಟು ಥ್ಯಾಂಕ್ ಫ್ಯೂ ಪೀಪಲ್. ಅದರಲ್ಲಿ ಈಗ ನಾಮಿನೇಟ್ ಆಗಿದಾಗ ಹಿಂಗೆ ಅವಾರ್ಡು ಏನಪ್ಪ ಕಾರುಣ್ಯ ಅವ್ರಿಗೆ ನೀವು
ಎನ್ಕರೇಜ್ ಮಾಡಬೇಕು. ಲಿಟ್ರಲಿ ಹೇಳಿದಾರಂತೆ ಕೆಲವರು ನನ್ನ ಅಂದರೆ ಒಂದು ನೋನ್ ಡೈರೆಕ್ಟರ್ಸ್ ಅವರೆಲ್ಲ, ಆ ಹುಡುಗಿಗೆ ಅಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ಅಷ್ಟು ರೆಕಗ್ನೇಷನ್ 2-3 ಸತಿ ಬ್ಯಾಕ್ ಟು ಬ್ಯಾಕ್ ನಾಮಿನೇಟ್ ಆಗಿದ್ದಾರೆ, ಎನ್ಕರೇಜ್ ಮಾಡ್ಬೇಕ್ರಿ ಇಂಥವ್ರಿಗೆಲ್ಲ ನೀವು ಒಂದು ಅವಾರ್ಡ್ನ ಕೊಟ್ಟು ಎನ್ಕರೇಜ್ ಮಾಡಬೇಕು ಅಂತ ಹೇಳಿದಾರಂತೆ ಮಾತುಗಳು. ಹೌದು. ಸೊ ಇದು ನಾನು ಪಡ್ಕೊಂಡಿರೋದು. ಸೊ ಯಾರೋ ಕಾಲ್ ಮಾಡಿ ಎಷ್ಟು ದುಡ್ಡು ಅಲ್ಲ, ಈ ಥರ ಜನ ನನ್ನನ್ನು ಪ್ರೀತಿಯಿಂದ ಅಲ್ಲಿ ಹೊಗಳಿ ನನಗೆ ಎನ್ಕರೇಜ್ ಮಾಡಬೇಕು ಅಂತ ಒಂದು ಅವ್ರ ವರ್ಡ್ ಹಾಕಿರೋದು. ಸೊ ಅದು ಎಷ್ಟೊಂದು ಜನ ಏನ್ರಿ ನಿಮ್ಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ, ಇಷ್ಟು ನಿಮ್ಗೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೂ ಅನಿಸ್ತು, ಓಕೆ ಶಿ ಈಸ್ ಮೋಸ್ಟ್ ಡಿಸರ್ವಿಂಗ್, ಅದಕ್ಕೆ ಕೊಟ್ಟಿದ್ದು ಅನ್ನೋ ಥರನೇ ಐ ಫೀಲ್ ವೆರಿ ಹ್ಯಾಪಿ. ಎಸ್, ಅಷ್ಟೇ, ವಿ ಶುಡ್ ಬಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇದೆಲ್ಲದ್ರ ಮಧ್ಯ ಯು ಆರ್ ಬ್ಯುಸಿ, ತಮಿಳು, ಕನ್ನಡ, ಬಿಗ್ ಫಿಲ್ಮ್ಸ್ ಆ್ಯಂಡ್ ಎವ್ರಿಥಿಂಗ್. ಅದ್ರ ಮಧ್ಯ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಈ ಶೋಲ್ ಒಂದ್ಸತಿ ಬರಬೇಕಪ್ಪ ಅಂತ. ಅದು ಬಿಗ್ ಬಾಸ್. ಅಂದರೆ 10 ಜನ ಸೆಲೆಕ್ಟ್ ಆಗ್ತಾರೆ ಅಂತ ಇಟ್ಕೊಳ್ಳಿ ಒಂದು ಸೀಸನ್ಗೆ, ಅದರಲ್ಲಿ 10-15 ಜನ ಸೆಲೆಕ್ಟ್ ಆಗ್ತಾರಲ್ಲ, ಎಷ್ಟು ಜನಕ್ಕೆ ಆಸೆ ಇರುತ್ತೆ ಆ ಶೋಲ್ ಒಂದ್ಸತಿ ಪರ್ಫಾರ್ಮ್ ಮಾಡಬೇಕು, ಇರಬೇಕು ಅಂತ. ಆ್ಯಂಡ್ ಯು ಗಾಟ್ ಒನ್ ಆಫ್ ದಟ್ ಆಪರ್ಚುನಿಟಿ. ಸೋ ಫಾರ್ 11 ಸೀಸನ್ ಆಗಿದೆ ಅಲ್ವಾ. ಸೊ ಲೈಕ್ 18 ಮೆಂಬರ್ಸ್ ಇನ್ 1 ಸೀಸನ್. ಫ್ರಮ್ ಬಿಗಿನಿಂಗ್ ನಾಟ್ 18, 15 ಇತ್ತು. ಒಂದು 200 ಜನ ಅನ್ಕೊಳ್ಳೋಣ. ಈ 11 ವರ್ಷದಲ್ಲಿ 200 ಜನ. 500 ಜನ ನೀವು ಒಬ್ರು. ಆ್ಯಂಡ್ ಬಿಗ್ ಬಾಸ್ ಅಂದ ತಕ್ಷಣ ಒಂದು 3-4 ಮಂತ್ಸ್ ನಾವು ಅದೇ ಫೀವರಲ್ಲಿ ಇರ್ತೀವಿ, ಕನ್ನಡದಲ್ಲಿ ಎಸ್ಪೆಷಲಿ. ನಿಮಗೆ ಆ ಟೈಮಲ್ಲಿ ಅಂದರೆ ಅದು ಒಂಥರ 4th ಸೀಸನ್ ಅನ್ಸುತ್ತೆ ಹೇಗಿತ್ತು ಆವಾಗ, ಲೈಕ್ ಆ ಒಂದು ಫೀವರ್ ಆಫ್ ಬಿಗ್ ಬಾಸ್? ದಟ್ ವಾಸ್ ವೆರಿ ನ್ಯೂ ಟು ಆಲ್ ಆಫ್ ಅಸ್ ಆಕ್ಚುಲಿ. ನಾನು ನೋಡೇ ಇರಲಿಲ್ಲ, ಅನನ್ಯ ನಾನು ಬಿಗ್ ಬಾಸ್ ನೋಡೇ ಇರಲಿಲ್ಲ. ಬಟ್ ಗೊತ್ತಿತ್ತು ಈ ಥರ ಒಂದು ಬರ್ತೀವಿ, ಯಾಕಂದ್ರೆ ವಿಜಯ್ ರಾಘವೇಂದ್ರ ಫಸ್ಟ್ ಸೀಸನ್ ವಿನ್ನರ್. ಸೊ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಸೊ ನಾನು 2016 ಎಂಡ್ ಸೀಸನ್ 4, ಸೀಸನ್ 3ಗೆ ನನಗೆ ಕರೆದಿದ್ರು, ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹೋಗ್ತೀರಾ ಅಂತೆಲ್ಲ ಕರೆದಿದ್ರು. ಮಾತುಕತೆ ಎಲ್ಲ ಆಡಿದ್ರು. ಬಟ್ ನನಗೇನೋ ಆ ಟೈಮಲ್ಲಿ ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಏನೋ ನನಗೆ ಆಗಲಿಲ್ಲ. ತಿರ್ಗಿ ಅಗೇನ್ 4 ಕರೆದ್ರು, ಬರಲೇಬೇಕು ಹಾಗೆ ಅಂತ. ಸರ್ ನಾನು ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಒಂದು ಟ್ರೈ ಅಂತ ಏನು ನೋಡ್ಕೊಂಡು ನಾನು ಏನಂತ ಈಗ ಪ್ರೋಗ್ರಾಮ್ ಕರೀತಾರಲ್ಲ ಯಾವ್ದಾದ್ರು ರಿಯಾಲಿಟಿ ಶೋ, ಅದೇ ಥರ ಅಂದ್ಕೊಂಡಿರೋ. ನನ್ನ ಮೈಂಡಲ್ಲಿ ಯಾವುದೂ ಗೊತ್ತಿಲ್ಲ ಬಿಗ್ ಬಾಸ್. ನನ್ನ ತಲೆನಲ್ಲಿ ಏನಿತ್ತು ಅಂದರೆ ಬಿಗ್ ಬಾಸಲ್ಲಿ ವೀಕೆಂಡ್ ಸಣ್ಣ ಪುಟ್ಟ ಎಪಿಸೋಡ್ ನೋಡ್ತಿದ್ದಾಗ, ವೀಕೆಂಡ್ ಇಷ್ಟೆಲ್ಲ ರೆಡಿ, ಯಾರ್ಯಾರು ಬರ್ತಾರೆ, ಮೇಕಪ್ ಮಾಡ್ತಾರೆ, ಡಿಸೈನರ್. ನನ್ನ ತಲೆನಲ್ಲಿ ಹಂಗೆ ಬರ್ತಾರೆ, ರೆಡಿ ಮಾಡ್ತಾರೆ, ಹಿಂಗೆ ವೀಕೆಂಡ್ ಇರುತ್ತೆ ಅಂತ. ನನ್ಗೆ ಯಾವುದೂ ಗೊತ್ತಿಲ್ಲ, ಒಳಗಿಲ್ಲ, ಎಲ್ಲ ರಿಯಲ್ ಅಂತ. ನಾನು ಒಳಗೋದ್ಮೇಲೆ ಗೊತ್ತಾಗಿದ್ದು, ಇದ್ರ ಬೇಳೆಕಾಳಿ ಹಿಂಗೆ ಅಂತ. ಅಯ್ಯೋ ನಾನು ಹೋಗ್ಬೇಕು ನಾ ಸ್ಟಾರ್ಟಿಂಗ್ ಹೋಗ್ತೇನೆ. ನಾನು ಐ ಥಿಂಕ್ ಐ ವಾಸ್ ದ 14th contestant ಟು 13th contestant ಟು ಎಂಟರ್ ಆಯಿತಾ. 4 ಸೀಸನ್ ಅಲ್ಲಿ ಅಗೇನ್ 1, 3, 4 ನಂಬರ್ ಥರನೇ ಹೋಗಿ ಎಂಟ್ರಿ ಆದೆ. ಅಲ್ಲೆಲ್ಲ ಎಲ್ಲ ಡಿಫ್ರೆಂಟ್ ಕ್ಯಾಟಗರಿ ಅವರಿದ್ರು ಆಯಿತಾ. ಒಬ್ರೊಬ್ರು ನೋಡಿದ್ರು ನನಗೆ ಯಾರೂ ಗೊತ್ತೇ ಇಲ್ಲ. ಅಲ್ಲಿ ಒಂದೇ ಒಬ್ಬರು ವ್ಯಕ್ತಿ ಕೂಡ ನನ್ನ ಪರ್ಸ್ನಲ್ ಲೈಫಲ್ಲಿ ಇಲ್ಲ, ನಂಗೆ ಗೊತ್ತು ಅನ್ನೋರು ಇಲ್ಲ. ಎಲ್ಲೋ ಒಂದ್ಸತಿ ನೋಡಿದ ಹಾಯ್ ಬಾಯ್ ಅಷ್ಟು ಬಿಟ್ಟರೆ ನಂಗೆ ಯಾರೂ ಗೊತ್ತಿಲ್ಲ ಲಿಟ್ರಲಿ. ಆ್ಯಂಡ್ ನಾನು ಹೋಗಿದ್ದ ಸೀಸನಲ್ಲಿ ನೀವು ನೋಡಿದ್ರೆ ಯಂಗ್ಸ್ಟರ್ಸ್ಗಿಂತ ಎಲ್ಲ ಡಿಫ್ರೆಂಟ್ ಏಜ್ ಕ್ಯಾಟಗರಿಯವರೇ ಇದ್ದಿದ್ದು. ನನ್ನ ಏಜ್ ಕ್ಯಾಟಗರಿಲಿ ಇದ್ದಿದ್ದು ಅಂದರೆ ಲೈಕ್ ಸೇಮ್ ಈಗ ಒಂದು ಹೆಸರು ಮಾಡ್ತೀನಿ, ಸಂಜನಾ, ನಾನು, ಇನ್ನು ಭುವನ್ನು, ಆಮೇಲೆ ಇನ್ನು ಮಿಕ್ಕಿದವರೆಲ್ಲ ಲೈಕ್ ಅಬ್ಬೋ 40, 35 ಆ ಥರ ಇದ್ರು ಅವಾಗ. ಸೊ 20s ಅಬೋ ಅಂದರೆ ನಾವು ಇಷ್ಟೇ ಜನ ಇದ್ದಿದ್ದು. ನಮ್ಗೆ ಹೆಂಗೆ ಏಜಲ್ಲಿ ಆಗ್ತೀರಾ ಅವ್ರ ಜೊತೆ, ನೀವು ಏನು ಮಾತಾಡ್ತೀರ, ಎಲ್ಲ ಡಾಮಿನೇಟಿಂಗ್, ಫುಲ್ ಡಾಮಿನೇಟ್ ಮಾಡೋದು. ಏನು ಮಾಡಿದ್ರು ಸುಮ್ಮನೆ ಏನು ಮಾಡೋಕ್ಕೂ ಬಿಡಲ್ಲ ಅವ್ರವ್ರದ್ದೇ. ಅಲ್ಲಿ ಉಳ್ಕೊಂಡು 6 weeks ನನ್ನ ನಾಮಿನೇಟೇ ಯಾರು ಮಾಡ್ತಾಯಿಲ್ಲ. ಫಾರ್ ದ ಫಸ್ಟ್ ಟೈಮು ಒಂದು ಟಾಸ್ಕ್ ಕೊಡ್ತಾರೆ, ಗ್ರೂಪ್ ಮಾಡಿಬಿಟ್ಟು ಯಾರು ಗೆಲ್ತಾರೆ ಅವರೆಲ್ಲ ಸೇವ್, ಯಾರು ಸೋಲ್ತಾರೆ ಡೈರೆಕ್ಟ್ ನಾಮಿನೇಟೆಡ್. ಡೈರೆಕ್ಟಾಗಿ ನಾಮಿನೇಟ್ ಆದರೆ ಡೈರೆಕ್ಟಾಗಿ ಫಸ್ಟ್ ಟೈಮ್ ಈಚೆ ಬಂದ್ಬಿಟ್ಟೆ. 6th week ಡೈರೆಕ್ಟ್ ಅಂದರೆ ಈ ಗ್ರೂಪ್ ಯಾವ್ದಿತ್ತು ಎಲ್ಲ ಡೈರೆಕ್ಟ್ ನಾಮಿನೇಟ್ ಆದರು. ಡೈರೆಕ್ಟಾಗಿ ಫಸ್ಟ್ ಟೈಮೇ ಈಚೆ ಬಂದ್ಬಿಟ್ಟೆ. ನಾನು ಎಷ್ಟು ಕಾನ್ಫಿಡೆಂಟಾಗಿ ಕೂತಿದ್ದೀನಿ ಅಂದರೆ ಅನನ್ಯ, ವೀಕೆಂಡಲ್ಲಿ ಫಸ್ಟ್ ಟೈಮ್ ನಾಮಿನೇಟ್ ಆಗಿದ್ದೀನಿ. ನನ್ನನ್ನು ಯಾರು ನಾಮಿನೇಟೇ ಮಾಡಿಲ್ಲ, ಅಂಥದ್ರಲ್ಲಿ ನಾನು ಆಗಿದ್ದೀನಿ. ನಾನು ಹೆಂಗೆ ಹೋಗ್ತೀನಿ ಅಂತ ಆರಾಮಾಗಿ ಕೂತೀನಿ. ನಂಗೆ ಗೊತ್ತಿಲ್ಲ ಹೊರಗಡೆ ಏನೇನು ನಡೀತಿದೆ, ಇಲ್ಲಿ ಏನೇನು ಸೀನ್ ಆಗಿದೆ ಅಂತ. ನನ್ನ ತಲೆನಲ್ಲಿ ಏನಂದರೆ, ಓಕೆ ಮೋಹನ್ ಸರ್ ಅವ್ರು ಇಲ್ಲಿ ಏನು ಮಾಡ್ತಾಯಿಲ್ಲ ಪಾಪ, ಅವರೇ ಹೋಗೋದು. ಓಕೆ ಅವರಿಲ್ಲ ಅಂದರೆ ಮಾಳವಿಕಾ ಮ್ಯಾಮ್ ಇದ್ರಲ್ವ, ಓಕೆ ಅವರು ಟಾಸ್ಕ್ ಎಲ್ಲ ನಾವೇನಂದರೆ ಪಕ್ಕ ಟಾಸ್ಕು ಫುಲ್ಲು ಸ್ಪೋರ್ಟಿವ್ ಆ ಥರ ಎಲ್ಲ, ಅದ್ರ ಬಗ್ಗೆ ಆ ಥರ ನಾನು ಥಿಂಕ್ ಮಾಡ್ತಾ ಇರೋದು. ಬಿಗ್ ಬಾಸ್ ಇಸ್ ನಾಟ್ ಲೈಕ್ ದ್ಯಾಟ್, ಇಟ್ಸ್ ಅ ಮೈಂಡ್ ಗೇಮ್. ನಾನು ಆ ಥರ ಥಿಂಕ್ ಮಾಡ್ಕೊಂಡು ಆಮೇಲೆ ಪ್ರಥಮ ನನ್ನ ಪಕ್ಕದಲ್ಲಿ ಇವನಂತೂ ಇರಿಟೇಡಪ್ಪ, ಇವನೇ ಹೋಗ್ತಾನೆ ಅಂತ ನಾನು ಫುಲ್ ಕಾನ್ಫಿಡೆನ್ಸಾಗಿ ಕೂತಿದ್ದೀನಿ. ಹಿಂಗೆ ಕೂತಿದ್ದೀನಿ. ಸುದೀಪ್ ಸರ್ ಮಾತಾಡ್ತಾರೆ, ಎಲ್ಲರದಾಯ್ತು, ಕಾರುಣ್ಯ ಯು ಆರ್ ಔಟ್ ಅಂತ. ಕಣ್ಣಲ್ಲಿ ನಾನು
ಎಕ್ಸ್ಪೆಕ್ಟೇ ಮಾಡಿಲ್ಲ, ನಾನು ಯಾವ್ದು ಇದ್ರಲ್ಲೂ ಥಿಂಕ್ ಮಾಡಿಲ್ಲ ನಾನು ಹೋಗ್ತೀನಿ ಅಂತ. ಅಯ್ಯೋ ನಾನು ಹತ್ಕೊಂಡ್ಬಿಟ್ಟೆ ಚೆನ್ನಾಗಿ ಹತ್ಕೊಂಡ್ಮೇಲೆ ಈಚೆ ಬಂದು ಅಂತ ಹತ್ಕೊಂಡು ಸ್ಟೇಜ್ ಮೇಲೂ ಬಂದೆ, ಚೆನ್ನಾಗಿ ಮಜಾ ಮಾಡಲ್ಲ ಮಾತಾಡಿದೆ. ಬಟ್ ಐ ಥಿಂಕ್ ನಾನು ಈಚೆ ಬಂದಾಗ ತುಂಬ ಜನ ಹೇಳಿದ್ರು ಎವ್ರಿಬಡಿ ಲವ್ ಯು, ಎವ್ರಿಬಡಿ ಲವ್ ಯು, ತುಂಬ ಸ್ವೀಟ್ ನೀನು, ತುಂಬ ವೆರಿ ಡೌನ್ ಟು ಅರ್ತ್, ತುಂಬ ಎಲ್ಲರಿಗೂ ಇಷ್ಟ ಆಗಿದೆಯಾ ನೀನು ಹಾಗೆ. ಮತ್ತು ನನ್ನನ್ನೇ ಈಚೆ ಕಳಿಸ್ಬಿಟ್ರಿ ಅಂತ ನಾನು. ಆ್ಯಕ್ಚುಲಿ ಚಾಲೆಂಜ್ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಹೊರಗಡೆ ಬಂದಾಗ ಹಿಂಗಪ್ಪ ಇರುತ್ತೆ ಒಪಿನಿಯನ್ನು ಜನರಿಗೆ ನಮ್ಮ ಮೇಲೆ ಅನ್ನೋದೊಂದು ತುಂಬ ದೊಡ್ಡ ಕ್ವೆಶನ್ ಮಾರ್ಕ್ ಇರುತ್ತೆ. ಆ್ಯಂಡ್ ಐ ಗೆಸ್ ಟಚ್ ವುಡ್ ನೀವು ತುಂಬಾ ಜನ ಜಾಸ್ತಿ ಇಷ್ಟಪಟ್ಟಿದ್ದಾರೆ. ಮೆನಿ ಆಫ್ ದೆಮ್ ಲೈಕ್ ತುಂಬ ಸ್ವೀಟ್ ಆ್ಯಕ್ಟ್ರೆಸ್, ಆ್ಯಟಿಟ್ಯೂಡ್ ತುಂಬ. ನಾನು ಈಗ ಒಳಗೆ ಹೋದ್ಮೇಲೆ ನೀವು 2 ದಿನ ಆ್ಯಕ್ಟ್ ಮಾಡು, 1 ವಾರ ಬೇಡ 10 ದಿವಸ, ತಿಂಗಳಾನ್ಗಟ್ಲೆ ಆಗಲ್ಲ ಆಯಿತಾ, ನೀವೇನು ಅನ್ನೋದು ಬಂದ್ಬಿಡುತ್ತೆ. ಸೊ ಅದರಲ್ಲಿ ತುಂಬ ಜನಕ್ಕೆ ನಾನು ಕನೆಕ್ಟ್ ಆಗಿದ್ದೀನಿ ಅಂಡ್ ದಟ್ ಇಸ್ ಮೀ ಓನ್ಲಿ. ಸೊ ಅದಾದ್ಮೇಲೆ ಬಿಗ್ ಬಾಸ್ ಅವ್ರೇನು ಏನಂತ ಪಾಪ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲಿ ಕಲರ್ಸ್ ಇವಳನ್ನೇ ಆಗ್ತಿದ್ದೆ ತಿರ್ಗಾ ಅವ್ರು ಮತ್ತೆ ನನ್ನ ವೈಲ್ಡ್ ಕಾರ್ಡಿಗೆ ನನ್ನೇ ಮತ್ತೆ ಕೇಳಿದ್ರು, ಮತ್ತೆ ನಾನೇ ವೈಲ್ಡ್ ಕಾರ್ಡ್ ಅವಾಗ ಮತ್ತೆ ಹೋಗಿ ನಾವು 1 ತಿಂಗಳು ಇದ್ಬಿಟ್ಟು ಬಂದೆ. ಹೌದು, ಎಸ್. ಸೊ ಯಾ ಅದು ಸೊ ಟೋಟಲಿ ನೀವು ಒಂದು 60+ ಡೇಸ್ ಇದು ಬಂದಿದೆ, 9 weeks ಓವರ್ ಆಲ್. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಒಟ್ಟಿನಲ್ಲಿ ನಿಮ್ಮ ಒಂದು ಜರ್ನಿಲಿ ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್. ಹೌದು. ಆ್ಯಂಡ್ ಅಪಾರ್ಟ್ ಫ್ರಮ್ ಫಿಲ್ಮ್ ಶೂಟಿಂಗ್ ಅದರ ಮಧ್ಯದಲ್ಲಿ ವಿ ಆಲ್ ನೋ ನಿಮಗೆ ಟ್ರಾವೆಲಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಆ್ಯಂಡ್ ಹೇಗೆ ಈ ಒಂದು ಕ್ರೇಜ್ ಶುರು ಆಗಿತ್ತು, ಆರ್ ಟ್ರಾವೆಲಿಂಗ್ ಮಾಡ್ಬೇಕನ್ನೋ ಒಂದು ಆಸಕ್ತಿ ಬಂದಿದೆ ಇಲ್ಲಿ? ವಾಟ್ ಮೀ ನನ್ನ ಟ್ರಾವೆಲಿಂಗ್ ಆಫ್ ಕೋರ್ಸ್ ಐ ಲವ್ ಟು ಟ್ರಾವೆಲ್. ಮೋರ್ ದೆನ್ ದಟ್ ಐ ಲವ್ ಟು ಸರ್ವ್ ಪೀಪಲ್. ನನ್ನ ಸೋಷಿಯಲ್ ವರ್ಕಲ್ಲಿ ತುಂಬ ಇದ್ದೀನಿ, ನಾನು ಎಲ್ಲೋ ಕಡೆ ಹಾಕ್ಕೊಂಡಿಲ್ಲ, ತುಂಬ ಕೆಲವು ವರ್ಕ್ ಮಾತ್ರ ಹಾಕಿದ್ದೀನಿ ಟು ಜಸ್ಟ್ ಇನ್ಫ್ಲೂಯೆನ್ಸ್ ಪೀಪಲ್. ನೀವು ದಯವಿಟ್ಟು ಬಂದು ಮುಂದೆ ಮಾಡಿ ಅಂತ, ನಾಟ್ ಟು ಶೋ ಆಫ್ ದಟ್ ನಾನು ಏನೋ ಮಾಡ್ತಾಯಿದ್ದು ನನ್ನ ಹತ್ರ ಇದೆ ಅಂತಲ್ಲ. ಒಂದು ಹ್ಯಾಂಡಿಂದ ಮಾಡೋ ಬದಲು 100 ಹ್ಯಾಂಡ್ ಜಾಯ್ನ್ ಆದರೆ ಅಟ್ಲೀಸ್ಟ್ ಎಷ್ಟೋ ಹೊಟ್ಟೆಗಳು ತುಂಬುತ್ತೆ ಅನ್ನೋ ಉದ್ದೇಶದಿಂದ. ಅದು ಕೋವಿಡ್ ಆದಾಗ ಹಾಕಲೇಬೇಕಾಯಿತು, ಶುರು ಮಾಡಿದೆ. ಬಟ್ ಫ್ರಮ್ ಮೈ ಚೈಲ್ಡ್ಹುಡ್ ಐ ಹ್ಯಾಡ್ ದಿಸ್ ಹ್ಯಾಬಿಟ್ ಹೆಲ್ಪಿಂಗ್ ಪೀಪಲ್. ಐ ಲವ್, ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಯಾರಿಗಾದ್ರೂ ಬೇರೆಯವ್ರ ಖುಷಿ ನಾವು ಕೊಟ್ಟಷ್ಟು ಅವ್ರ ಖುಷಿ ನೋಡ್ಬಿಟ್ಟು ನಾನು ತುಂಬ ಖುಷಿ ಪಡ್ತೀನಿ. ನಂಗೆ ಐ ಲವ್ ದ್ಯಾಟ್ ಮೂಮೆಂಟ್. ಸೊ ಆದರೂ ಮಾಡ್ತಾಯಿದ್ದೆ. ಯಾವಾಗಲೂ ನಾನು ಈ ಥರ ಮಾಡ್ತಿದ್ದಾಗ ನನಗೆ ಅಂತ ಏನಾದರೂ ಮಾಡ್ಬೇಕು. ನನಗೆ ಈ ಕೋವಿಡ್ ಎಲ್ಲ ಆದಾಗ ಎಷ್ಟೊಂದು ಲೈಫ್ಗಳೆಲ್ಲ ಹೋಯಿತು, ಎಲ್ಲ ಆಯಿತು. ಆಮೇಲೆ ನನ್ನಮ್ಮ ಫಾರ್ ದ ಫಸ್ಟ್ ಟೈಮ್ ಅವರ 30 years ಆಫ್ ಮ್ಯಾರಿಡ್ ಲೈಫಲ್ಲಿ ಅವರು ಒಂದು ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ತೊಗೊಳೋದಾಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದಲ್ಲ ಅಮ್ಮ. ಏನೇ ಇದ್ದರೂ ಮನೇಲೇ ಮೆಡಿಕೇಟ್ ಮಾಡ್ಕೊಳ್ಳೋರು. ಫಾರ್ ದ ಫಸ್ಟ್ ಟೈಮ್ ಅವ್ರು ಕೋವಿಡ್ ಬಂದಾಗ ಶಿ ವಾಸ್ ಹಾಸ್ಪಿಟಲೈಸ್ ಫಾರ್ 5 days ಆಯಿತಾ. ಸೊ ಆ ಒಂದು ಝೋನ್ ನಾನು ಹೋಗಿದ್ದೆ, ನೋಡಿದೆ, ಆ ಪ್ರಾಬ್ಲಮ್ಸ್ ಎಲ್ಲ ನೋಡಿದೆ. ಆಮೇಲೆ ನನಗೂ ಸ್ವಲ್ಪ ಹುಷಾರು ತಪ್ಪಿತ್ತು, ಸಿಸ್ಟರ್ಗೂ ತಪ್ಪಿತ್ತು, ಅಪ್ಪಂಗೂ ಸ್ವಲ್ಪ ಹುಷಾರು ತಪ್ಪಿದ್ರು. ಇದೆಲ್ಲ ನೋಡಿದಾಗ ನನ್ನ ಲೈಫು ಓಕೆ ಇನ್ನೇನು. ಆಮೇಲೆ ಎಷ್ಟೊಂದು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ವಿ, ಮುಗ್ದೇ ಹೋಗ್ಬಿಡತ್ತಾ. ಅದಕ್ಕೆ ಮುಂಚೆ ನನಗೋಸ್ಕರ ಏನು, ನನಗೇನು ಆ ಥರ ತುಂಬ ಮಹತ್ವಾಕಾಂಕ್ಷೆಗಳೇನಿಲ್ಲ. ಐ ಲವ್ ಟು ಟ್ರಾವೆಲ್. ಓಕೆ, ನಾನು ಹೋಗೋಕ್ಕಿಂತ ಮುಂಚೆ ನಾನು ಹೋಗಿಬಿಟ್ರೆ ಅದಕ್ಕೆ ಮುಂಚೆ ಒಂದಷ್ಟು ದೇಶ ಆದರೂ ನೋಡ್ಕೊಂಬೋಣ, ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ನನ್ನ ಅಂತರಾಳದಲ್ಲಿ ಖುಷಿ ಪಡ್ಸೋಕ್ಕೆ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಕೋವಿಡ್ ಎಂಡ್ ಆಗ್ತಿದ್ದಂಗೆ ವಾಟ್ ಆಲ್ ಐ ಹ್ಯಾಡ್ ಮೈ ಸೇವಿಂಗ್ಸ್ ಮತ್ತು ಏನೇನಿತ್ತು ಎಲ್ಲ ತೊಗೊಂಡೋಗಿ ನಾನು ಟ್ರಿಪ್ ಹೊಡೆದ್ಬಿಟ್ಟು 30 countries. ಅಂದರೆ ಮುಂಚೆಯಿಂದನೂ ಹೋಗ್ತಾ ಇದ್ದಿದ್ದು ಅವಾಗದು ಪ್ಲಸ್ ಅದಾದಮೇಲೆ ಎಲ್ಲ ಸೇರಿ ಒಂದು 30 countries ಟ್ರಾವೆಲ್ ಮಾಡಿದ್ದೀನಿ. ಒಂದು ರೀಸನು ನಾನು ಅದೇ ಸಾಯಕ್ಕಿಂತ ಮುಂಚೆ ಓಡಾಡ್ಬಿಡೋಣ ಅನ್ನೋದು ಒಂದು. ಎರಡನೇದು ಟು ಡೂ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಏನೇನು ಆಗ್ತಾ ಇದೆ ನಮ್ಮ ದೇಶದಲ್ಲಿ ಇಲ್ಲದೆ ಇರೋದು ಹೊರಗೆ ದೇಶದಲ್ಲಿ ಏನಿದೆ, ಎಲ್ಲರೂ ಏನಕ್ಕೆ ಅದಕ್ಕೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಇದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು ನನಗೆ. ಅದನ್ನು ನಾನು ನೋಡಿದೆ. ಆಮೇಲೆ ಎಷ್ಟೊಂದು ದೇಶಗಳಲ್ಲಿ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಫ್ರೀ ಇದೆ ಮ್ಯಾಕ್ಸಿಮಮ್. ಬಟ್ ನಮ್ಮ ದೇಶದಲ್ಲಿ ಅದೇ ತುಂಬ ಕಾಸ್ಟ್ಲಿ, ತುಂಬ ಕಾಸ್ಟ್ ಇದೆ. ಎಷ್ಟೊಂದು ದೇಶದಲ್ಲಿ ನಾನು ಅದನ್ನು R&Dಲಿ ನಾನು ನೋಡಿದ್ದು ಅದು ತುಂಬ. ಆಮೇಲೆ ಅಲ್ಲಿಂದ ಇದು ಏನಂತಂದರೆ ಎಷ್ಟೊಂದು ದೇಶಗಳಲ್ಲಿ ಒಂದು ಲೆಗೆಸಿ ಅವ್ರದ್ದು ಅಲ್ಲಿ ಆಳ್ವಿಕೆ ನಡೀತಿರುತ್ತೆ. ನಾಟ್ ಲೈಕ್ ಮೆನಿ ಪೀಪಲ್ ವಿಲ್ ಬಿ ಹ್ಯಾಂಡ್ಲಿಂಗ್ ದಟ್ ಕಂಟ್ರಿ. ಆ ಥರದ್ದು ಅದು ಡೆವಲಪ್ಮೆಂಟ್ ಯಾವ ಥರ ಇರುತ್ತೆ. ಸೊ ಈ ಥರ ಸುಮಾರು ವಿಚಾರಗಳನ್ನೆಲ್ಲ ನಾನು
ಅನಲೈಸ್ ಮಾಡ್ತಾ 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 ನೋಡ್ಕೊಂಡು ಬಂದು ಮತ್ತೆ ವಾಪಸ್ ನಮ್ಮ ಇಂಡಿಯಾನೇ ನಮಗೆ ಚಂದ ಯಾವಾಗ್ಲೂ. ಏನೇ ಆಗಲಿ ಎಷ್ಟೇ ದಿನ ಇರಲಿ ಮನೆಗೆ ಬಂದು ಮುದ್ದೆ ಬಸ್ಸಾರು ಊಟ ಮಾಡಲೇಬೇಕು ಅನ್ನೋ ಇದು ಏನೋ ಒಂದು ಸ್ವಲ್ಪ ಖುಷಿಗೆ ಮತ್ತು ಮನಸ್ಸಿಗೆ ಒಂದು ತಮ್ಮ ಮಾಡ್ಕೊಳಕ್ಕೆ ಹೋಗ್ಬೋದೇನೋ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಇಂಡಿಯಾ. ಬಟ್ ನಮ್ಮ ಇಂಡಿಯಾದಲ್ಲಿ ಒಂದು ಎಷ್ಟು ಏನು ಡೆವಲಪ್ಮೆಂಟ್ಸ್ಗಳಾಗಬೇಕು ಅನ್ನೋದಕ್ಕೆ ಒಂದಷ್ಟು ದೇಶ ಎಲ್ಲ ಸುತ್ತಾಗ ನನಗನ್ಸಿದ್ದು. ಇಲ್ಲೂ ಕೂಡ ಆ ಥರ ಆದಾಗ ನಮ್ಮ ಇಂಡಿಯಾ ಅದ್ರಲ್ಲಿ ಏನು ಕಮ್ಮಿ ಇಲ್ಲ. ಇಲ್ಲೆಲ್ಲ ಹೃದಯ ಶ್ರೀಮಂತರೇ ತುಂಬ ಇರೋದು ಹಂಗೆ ನೋಡೋಕ್ಕೋದ್ರೆ ಬೇರೆ ದೇಶದಿಂದ ಕಿಂತ. ಸೊ ಇದೆಲ್ಲ ಮಾಡಿದೆ, ಟ್ರಾವೆಲ್ ಜೊತೆಗೆ ಈ R&D ಎಲ್ಲ ಒಂದಷ್ಟು ಮಾಡಿದ್ದೀನಿ. ಸೂಪರ್. ಆ್ಯಕ್ಚುಲಿ ಐ ಗೆಸ್ ಇದು ಎಷ್ಟೊಂದು ಜನಕ್ಕೆ ಒಂದು ಟಿಪ್ ಕೂಡ ಆಗುತ್ತೆ ನಾನು ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ಎಲ್ಲ ಎಪಿಸೋಡ್ ಹಾಕಬೇಕು ಅಂತ ಎಲ್ಲ ಶೂಟ್ ಮಾಡಿಟ್ಟಿದ್ದೀನಿ, ಇನ್ನೂ ಹಾಕೇ ಇಲ್ಲ, ಅದಕ್ಕೆ ಟೈಮು ಬಂದಿಲ್ಲ. ಈಗ ಪ್ರೇಕ್ಷಕರಿಗೂ ಕೂಡ ಇವಾಗ ಕಾಯ್ತಿರ್ತಾರೆ, ನೀವು ಇದು ಹೇಳಿದ್ಮೇಲಂತೂ ಯಾವಾಗ ನೀವು ವಿಡಿಯೋ ಹಾಕ್ತೀರಂತ ವೆಯ್ಟ್ ಮಾಡ್ತೀನಿ. ನಾನೇನು ಗೊತ್ತೆ, ಯಾವುದೇ ಕಂಟ್ರಿಗೆ ಹೋದ್ರು ಸುಮ್ಮನೆ ಏನೋ ಹೋಗ್ಬಿಟ್ಟು ಇವಾಗ ಒಂದು ಕಂಟ್ರಿಗೆ ಹೋದ್ರೆ 2-3 ದಿವಸ ಟ್ರಿಪ್ ಮಾಡ್ಕೊಂಬರೋಳಲ್ಲ, ನಾನು ಪ್ಯಾಕೇಜಲ್ಲಿ ಹೋಗೋಳಲ್ಲ. ಹೋದರೆ ಆ ಕಂಟ್ರಿನಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 70-80% ನಾನು ಕವರ್ ಮಾಡ್ಕೊಂಬಂದಿರ್ತೀನಿ. ಅಂದರೆ ನಂಗೆ ಕಂಪ್ಲೀಟಾಗಿ, ಯಾಕಂದ್ರೆ ನಂಗೆ ಆ ದೇಶದ ಎಲ್ಲ ಆಗು ಹೋಗು ಮತ್ತು ಪ್ಲೇಸಸ್ಗಳು ನನಗೆ ಗೊತ್ತಿರಬೇಕು. ಇಲ್ಲಾಂದರೆ ವೇಸ್ಟ್ ಸುಮ್ಮನೆ ನೀವೊಂದು ಎಂಟ್ರಿ ಹಾಕೋಕ್ಕೆ ಸೀಲ್ ಹೊಡಿಯೋಕ್ಕೆ ಒಂದು ದೇಶಕ್ಕೆ ಯಾಕೆ ಹೋಗ್ತೀರಾ 2-3 ದಿವಸ? ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಸೊ ನಾನು ಲಿಟ್ರಲಿ 70-80% ಕವರ್ ಮಾಡಬೇಕು ಅನ್ನೋದೇ ನನಗೆ ಉದ್ದೇಶ ಒಂದು ಕಂಟ್ರಿಗೆ ಹೋದರೆ. ಸೊ ಆ ಥರದ್ದು ನೋಡಿಕೊಂಡೆ ನಾನು ಫಸ್ಟ್ ಯಾವುದೋ ಚಿಕ್ಕದಾಗಿದೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆಮೇಲೆ ಈ ದೊಡ್ಡದು US ಎಲ್ಲ ನಿಮ್ಗೆ ಅಷ್ಟು ಬೇಗ ಕಂಪ್ಲೀಟ್ ಆಗಲ್ಲ, ಯುರೋಪ್ US ಎಲ್ಲ ಅದೆಲ್ಲ ಸ್ವಲ್ಪ ಲಾಸ್ಟ್ ಇಟ್ಕೊಂಡಿದ್ದೀನಿ. ಹಿಂಗೆ ಟ್ರಾವೆಲ್ ಆದಷ್ಟು ಬೇಗ ನಿಮ್ಗೆ ಅದಕ್ಕೆ ಟೈಮ್ ಸಿಗ್ತಾ ಇರಲಿ. ಆ್ಯಂಡ್ 70-80% ಎಲ್ಲನೂ ಕವರ್ ಮಾಡ್ಕೊಂಡು ಟೈಮ್ ಜೊತೆ ಮನಿನೂ ಕೆಲಸ ಅದು ಬೇಕು. ಅದಕ್ಕೆ ಟೈಮ್ ಆಗೋದಕ್ಕೆ ಬೇರೆ ಟೈಮಲ್ಲಿ ನೀವು ಫುಲ್ ವರ್ಕ್ ಮಾಡಿ ಚೆನ್ನಾಗಿ ಆರೋಗ್ಯನೂ ಚೆನ್ನಾಗಿರ್ಬೇಕು. ಅದು ಹೇಳಲೇಬೇಕು, ಯಾಕಂದ್ರೆ ನೀವು ಬೇರೆ ಬೇರೆ ದೇಶಕ್ಕೆ ಹೋದಾಗ ವೆದರ್ ಚೇಂಜ್ ಆಗುತ್ತೆ, ಫುಡ್ ಚೇಂಜ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ತುಂಬಾ ಆಗುತ್ತೆ. ಲಿಟ್ರಲಿ ನಿಮ್ಗೆ ಸಿಕ್ಕಾಬಟ್ಟೆ ಹುಷಾರ್ ತಪ್ತೀರಾ. ಇಟ್ಸ್ ನಾಟ್ ಈಸಿ. ಅದಕ್ಕೆಲ್ಲದಕ್ಕೂ ಮೆಂಟಲಿ ಏನು ಪ್ರಿಪೇರ್ ಆಗಿ ಹೋಗ್ಬೇಕು. ಅಂಡ್ ಹೋಮ್ ಸಿಕ್ ತುಂಬಾ ಆಗುತ್ತೆ. ಸ್ಪೆಷಲಿ ವೆನ್ ಐ ಬೀನ್ ಟು ದಿಸ್ ಯುರೋಪ್ ಕಂಟ್ರೀಸ್ ಎಲ್ಲ ಹೋದಾಗ ಸ್ವಲ್ಪ ನಂಬರ್ ಆಫ್ ಡೇಸ್ ಜಾಸ್ತಿ 20-25 ಡೇಸ್ ಎಲ್ಲ ಮಾಡಿದಾಗ ಹೋಮ್ ಸಿಕ್ ಅಂತೂ ಸಿಕ್ಕಾಬಟ್ಟೆ ಆಗ್ಬಿಡುತ್ತೆ. ನಮ್ಗೆ ಏನಂತಂದ್ರೆ 2 ದಿನ ಬರ್ಗರು ಪಿಜ್ಜಾನೋ ಓಕೆ ಮ್ಯಾನೇಜ್ ಮಾಡ್ತೀನಿ, 3ನೇ ದಿನ ಕಷ್ಟಪಟ್ಟು 4ನೇ ದಿನ ಎಲ್ಲೇ ಇರಲಿ ಅನನ್ಯ ಸೌತ್ ಇಂಡಿಯನ್ ಫುಡ್ಡು ಅದು ಏನಂದರೆ ತಲೆ ಮೇಲೆ ತಲೆ ಹೋಗ್ಲಿ. ಇಲ್ಲಿಂದ ಕ್ಯಾಬೇ ಒಂದು 10,000 ಹೋಗಿ ಅನ್ನ ಸಾರು ಚೆನ್ನಾಗಿ ಒಂದು ಮೀಲ್ಸು ಸೌತ್ ಇಂಡಿಯನ್ ಮೀಲ್ಸ್ ಚೆನ್ನಾಗಿ ತಿನ್ಬಿಟ್ಟು ಬರ್ಬೇಕು. 1-2 ದಿವಸ ಮೇಂಟೈನ್ ಅದೇ ಸಮಾಧಾನ. ಓಕೆ ನಾನು ಮೀಲ್ಸ್ ತಿಂದಿದ್ದೀನಿ ಇವತ್ತು ಅದರಲ್ಲಿ ಅಂತ ನೆನ್ಸ್ಕೊಂಡು ವೆರಿ ಟ್ರೂ, ಟೋಟಲಿ ಅಗ್ರಿ ವಿತ್ ಅಲ್ಲ. ಹೌದು, ಅದು ತೃಪ್ತಿ ಸಿಗುತ್ತೆ ಅಂತಾರೆ ಗೊತ್ತಾ. ಹೊಟ್ಟೆ ತುಂಬೋದು ಒಂದ್ ಕಡೆ, ತೃಪ್ತಿ ಆಗ್ಬೇಕಾಗಲ್ಲ ತಿನ್ನೋದು, ಅದು ಸಿಗದ್ ನಮ್ಗೆ. ಯಾವ ಚೈನೀಸ್ ಕ್ಯೂಸಿನ್ ಹೋಗು ಇಲ್ಲ ಯಾವ್ದಾದ್ರು ದೊಡ್ಡ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗೆ ಹೋಗಿ ಇಂಥ ಫುಡ್ ಇಟ್ರು ಒಂದು 3 ದಿವಸಕ್ಕೆ ಒಂದ್ಸತಿ ನಮ್ಗೆ ಸೌತ್ ಇಂಡಿಯನ್ ಫುಡ್ ಬೇಕು. ವೆರಿ ಟ್ರೂ. ಆ್ಯಂಡ್ ಟ್ರಾವೆಲಿಂಗ್ ಬಗ್ಗೆ ನಾವು ಮಾತಾಡ್ತಿದ್ದಾಗ ನೀವು ಹೇಳಿದ್ರಿ ಇಷ್ಟು ಕಂಟ್ರೀಸ್ ಎಲ್ಲ ಕವರ್ ಮಾಡಬೇಕಿದೆ ಅಂತ. ಒಂದು ಲೈಕ್ ನೀವು ಇಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಇದು ನನಗೆ ತುಂಬ ಮೆಮೊರೇಬಲ್ ಆಗಿತ್ತು ಅನ್ನೋ ಕಂಟ್ರಿ ಯಾವುದು? ಹಾಗೇನೆ ಯಾವ್ದಾದ್ರು ಒಂದು ವಿಯರ್ಡ್ ಪ್ಲೇಸ್ ಇರ್ಬೋದು, ಕಂಟ್ರಿ ಟ್ರಾವೆಲ್ ಮಾಡ್ಬೇಕು ಅಂತ ಇದೆಯಾ? ಅಂಟಾರ್ಟಿಕಾನು ನೀವು ಹೋಗಿ ಟ್ರಾವೆಲ್ ಮಾಡ್ಬೇಕಂತ? ಅಂಟಾರ್ಟಿಕಾನು ನಾನು ಸಿನಿಮಾದಲ್ಲಿ ನೋಡಿದ್ದೀನಿ. ಸೌತ್ ಆಫ್ರಿಕಾ, ಅಂಟಾರ್ಟಿಕಾ ಎಲ್ಲ ಅದೆಲ್ಲ ತುಂಬ ಸ್ವಲ್ಪ ಕಷ್ಟ, ಡಿಫಿಕಲ್ಟ್ ಅಂತಾರೆ. ಬಟ್ ಸ್ಟಿಲ್ ಐ ವಾಂಟ್ ಟು ಎಕ್ಸ್ಪ್ಲೋರ್. ನನಗೇನು ಆಸೆ ಇದೆ ಅಂದರೆ ಬಿಫೋರ್ ಐ ಫಿನಿಶ್ ಮೈ 40 ಅಲ್ಲಿ ದೇಹದಲ್ಲಿ ಸ್ವಲ್ಪ ಶಕ್ತಿ ಎಲ್ಲ ಇರಬೇಕಲ್ಲಮ್ಮ, ಓಡಾಡೋಕ್ಕೆ, ತಿನ್ನಕ್ಕೆ, ಆರೋಗ್ಯನ ತಡ್ಕೊಳಕ್ಕೆ, ವೆದರ್ನ ತಡ್ಕೊಳಕ್ಕೆ, ಅಲ್ಲಿನ ಜನದ ಏನಾದರೂ ಪ್ರಾಬ್ಲಮ್ ಆದರೂ ಹೋಗಿ ಸ್ವಲ್ಪ ಫೈಟ್ ಗೀಟ್ ಮಾಡಿ ಬರಕ್ಕೆ. ಯಾಕಂದ್ರೆ ಯಾವ ದೇಶದಲ್ಲಿ ಏನಾಗುತ್ತೆ ಯಾರು ಗೊತ್ತು. ಮಾಡಿ ಬರಕ್ ಇರ್ಬೇಕಂದ್ರೆ ಶಕ್ತಿ ಇರಬೇಕು. ಅದಕ್ಕೆ ಒಂದು ಸರ್ಟನ್ ಏಜ್ ಅಂತ, ಅಷ್ಟರೊಳಗೆ 100 ಕಂಟ್ರೀಸ್ ಕಂಪ್ಲೀಟ್ ಮಾಡಿ, ಇನ್ನು 70 ಮೋರ್ ಇದೆ, ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಒಂದು. ಆಮೇಲೆ ನೀವು ಹೇಳ್ದಂಗೆ ಟ್ರಾವೆಲಿಂಗಲ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ ನಾನು ಸಕ್ಕತ್ ಇಷ್ಟಪಟ್ಟಂಥ ಒಂದಿದು. ಗ್ರಿಂಡೋವರ್ಡ್ ಅಂತ ಬರುತ್ತೆ ಅಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ, ವೆನೀಸು ಮತ್ತು ಇದೆಲ್ಲ ಇದ್ರು. ಅಲ್ಲಿ ಗ್ರಿಂಡೋವರ್ಡ್ ಅಂತ ಒಂದು ಪಾರ್ಟ್ ಬರುತ್ತೆ. ದಟ್ ಈಸ್ ಅಮೇಝಿಂಗ್ ಬ್ಯೂಟಿಫುಲ್ ಪ್ಲೇಸಸ್, ಯು ಮಸ್ಟ್ ವಿಸಿಟ್. ಆಯಿತಾ? ಅದು ನಾನು ತುಂಬ, ಅದು ಬಿಟ್ಟರೆ ನನಗೆ ಇಷ್ಟಪಟ್ಟಿದ್ದು ಟರ್ಕಿ ನೋಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ಟರ್ಕಿ ಫುಡ್ ಐ ವಾಸ್ ನಾಟ್ ಓಕೆ. ತುಂಬ ಜನಕ್ಕೆ ಎಷ್ಟೊಂದು ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ನನ್ನ ಕೇಳ್ತಾರೆ ಐಟಿನರಿ ಇದು ಯಾವ್ದಾದ್ರು ಕಂಟ್ರಿದು ಈಗ ಹೋಗಿ ಬಂದಿರೋದು. ನಾನು ಅದು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಹಿಂಗೆ ಅಂತ. ನಾನು ಟೂರಿಸ್ಟ್ ಗೈಡೆನ್ಸ್ ಆಗ್ಬಿಟ್ನಾ ಅಂತ ಅನಿಸುತ್ತೆ. ಅದು ಒಂದು ಇಷ್ಟ ಆಯಿತು. ಆ್ಯಂಡ್ ಅಜರ್ಬೈಜಾನ್ ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ ಅ ವೆರಿ ಅಂದರೆ ವೆದರ್ ನಂಗೆ ಇಷ್ಟ ಆಯಿತು, ಫುಡ್ ಇಷ್ಟ ಆಯಿತು, ಅಲ್ಲಿನ ಜನ ಇಷ್ಟ ಆಯಿತು, ಮತ್ತು ಅಲ್ಲಿನ ಬಿಲ್ಡಿಂಗ್
ತುಂಬ ಚೆನ್ನಾಗಿದೆ. ನಂಗೆ ಆ 3 ಕಂಟ್ರಿ ನಂಗೆ ಸಖತ್ ಇಷ್ಟ ಆಯ್ತು. ಆ್ಯಂಡ್ ಆಲ್ಸೋ ನಾನು ಕೇಳಿದೆ ನಿಮ್ಮ ಒಂದು ಬಿಸ್ನೆಸ್ ಕೂಡ ಇದೆ ಅಂತ. ಆ್ಯಕ್ಚುಲಿ ನಾನು ಲೈಕ್ ಆಂಟ್ರಪ್ರನರ್ಶಿಪ್ ನಂಗೆ ಮುಂಚಿಂದನೂ ಇತ್ತು. ನನ್ನ ಸಿಸ್ಟರ್ ಹೇಳ್ದಂಗೆ ಮೇಕಪ್ ಆರ್ಟಿಸ್ಟ್, ಅವಳು ಸಪ್ರೇಟಾಗಿ ಅವಳು ಮಾಡ್ಕೊಂಡು ಅವಳು ಸಪ್ರೇಟ್ ಇದ್ದಾಳೆ. ನಾನೇನಾದ್ರು ಮಾಡ್ಬೇಕು. ಸಿನಿಮಾ ಹೌದು, ಒಂದು ಹಂತದವರೆಗೂ ಸಿನಿಮಾ ಇಂಡಸ್ಟ್ರಿ ಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೆ. ಅದಾದಮೇಲೆ ಏನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಮೇಲೆ ಕೋವಿಡ್ ಟೈಮಲ್ಲಿ ಸಿನಿಮಾಸ್ಗಳಿಲ್ಲ, ಥಿಯೇಟರ್ಸ್ಗಳು ಇವಾಗ ಎಷ್ಟೊಂದು ಸಿಂಗಲ್ ಥಿಯೇಟರ್ಗಳನ್ನೆಲ್ಲ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಆರ್ಟಿಸ್ಟ್ಗಳಿಗೇನು ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿದ್ರೆ ಸಿನಿಮಾಸ್ಗಿಂತ ಜಾಸ್ತಿ ಸ್ಪೋರ್ಟ್ಸೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನು ಮತ್ತು ಆರ್ಟಿಸ್ಟ್ಗಳು ಎಲ್ಲಿ ಹೋಗೋದು, ಹೆಂಗೆ ದುಡಿಯೋದು, ಏನು ಮಾಡೋದು ಅಂತ. ಸೊ ನನಗೆ ಮುಂಚಿಂದನೂ ಐ ಆಮ್ ಅ ಸ್ಯಾರಿ ಲವರ್. ಓಕೆ, ಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ತುಂಬ ಇದೆ ನನ್ನ ಹತ್ರ. ಐ ಯೂಸ್ ಟು ಎಂಡೋರ್ಸ್ ಫಾರ್ ಅದರ್ ವುಮೆನ್ ಆಂಟ್ರಪ್ರನರ್ಸ್ಗೆಲ್ಲ ಮಾಡ್ತಾ ಇದ್ದೆ. ನಂಗೆ ತುಂಬ ಜನ ಹೇಳಿದ್ರು, ನೀವು ಯಾಕೆ ಮಾಡಬಾರ್ದು, ನಿಮ್ಗೆ ಒಳ್ಳೆ ಬಿಕಾಸ್ ನಾನು MSc ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ ನಾನು ಇನ್ ಕರೆಸ್ಪಾಂಡೆನ್ಸ್. ಸೊ ನನಗೆ ಫ್ಯಾಷನ್ ಬಗ್ಗೆ ಸ್ವಲ್ಪ ಸೆನ್ಸ್ ಇರೋದ್ರಿಂದ ಸೊ ದಟ್ ಓಕೆ ನಾನು ಯಾಕೆ ಮಾಡಬಾರ್ದು ಅಂತ ಐ ಜಸ್ಟ್ ಸ್ಟಾರ್ಟೆಡ್ ಆನ್ಲೈನ್. ಅವಿರಾ ಉಡುಪು ಅಂತ ಆನ್ಲೈನ್ ಶುರು ಮಾಡಿದ್ದೀನಿ. ಆ್ಯಂಡ್ ಬೈ ಗಾಡ್ ಗ್ರೇಸ್ ತುಂಬ ಚೆನ್ನಾಗಿ ಎಷ್ಟೊಂದು ಜನ ಇಷ್ಟಪಡ್ತಾ ಇದ್ದಾರೆ, ತೊಗೊಳ್ತಾ ಇದ್ದಾರೆ. ಎಲ್ಲರೂ ಲೈಕ್ ಎಲ್ಲಿದೆ ನಿಮ್ಮ ಶಾಪ್, ಯಾವಾಗ ಅಂತ. ಸೂನ್ ಐ ಆಮ್ ಲೈಕ್ ಲುಕಿಂಗ್ ಫಾರ್ವರ್ಡ್ ಟು ಡೂ ದಟ್ ಶಾಪ್. ಡೆಫಿನೆಟ್ಲಿ ಅದು ಆದಷ್ಟು ಬೇಗ ಆಗಲಿ. ಆ್ಯಂಡ್ ಆಲ್ಸೋ ಅದೇ ನೀವು ಹೇಳ್ದಂಗೆ ನಾವು ಅಂದರೆ ಬಿಸ್ನೆಸ್ ಮಾಡಬೇಕಾದ್ರೆ ಯಾವ ಬಿಸ್ನೆಸ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದು ಇಂಪಾರ್ಟೆಂಟು, ಒಂದು ಆಸಕ್ತಿ ಇರೋದು ಇಂಪಾರ್ಟೆಂಟು. ಆಮೇಲೆ ಬೆಸ್ಟ್ ಕ್ವಾಲಿಟಿ ಇದು ಕೊಡ್ಬೇಕು ಜನಕ್ಕೆ. ಸಿ ಮನಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಮಾಡಿ. ಟ್ರಸ್ಟ್ ಅನ್ನೋದಿದೆಯಲ್ಲ ಅದನ್ನ ಉಳಿಸ್ಕೋಬೇಕು, ಸ್ಪೆಷಲಿ ಫ್ರಮ್ ದ ಕಸ್ಟಮರ್ಸ್. ಅವರು ನಮ್ಮನ್ನ ನಂಬಿ ದುಡ್ಡು ಕೊಟ್ಟು ತೊಗೊಳ್ತಾರೆ ಅಂತಂದ್ರೆ ನಾವು ಆ ಟ್ರಸ್ಟ್ನ ಉಳಿಸ್ಕೋಬೇಕು. ಅದು ಉಳಿಸ್ಕೊಂಡ್ಬಿಟ್ವಿ ಅಂತಂದ್ರೆ ನಾಳೆ ದಿನ ನಮಗಿಲ್ಲ ಇದು ಸ್ವಲ್ಪ ಎಕ್ಸ್ಪೆನ್ಸ್ ಇದೆ ಇಷ್ಟು ಕೊಡಿ ಅಂದ್ರೆ ಅವ್ರು ಟ್ರಸ್ಟ್ ಮಾಡಿ ಕೊಟ್ಟು ತೊಗೊಳ್ತಾರೆ. ಆ ಮೋಟೋ ಇಟ್ಕೊಂಡು ನಾನು ಫಸ್ಟ್ ಐ ವಾಂಟ್ ಟು ಬಿಲ್ಡ್ ದ ಬ್ರ್ಯಾಂಡ್. ಸೊ ಅವಿರಾ ಉಡುಪು ಅನ್ನೋಂಥದ್ದು ಒಂದು ಬ್ರ್ಯಾಂಡ್ ಆಗಬೇಕು, ಎಲ್ಲರಿಗೂ ರೀಚ್ ಆಗಬೇಕು, ಎಲ್ಲರೂ ಅದನ್ನ ಇಷ್ಟಪಡಬೇಕು, ಎಲ್ಲರೂ ನಂಬಬೇಕು ಫಸ್ಟ್ ಆಫ್ ಆಲ್. ಅದು ನನ್ನ ಮೋಟೋ ಇರೋದು. ಆ್ಯಂಡ್ ಒಂದ್ಸತಿ ತಗೊಳಕ್ಕೆ ಅಂತ ಬಂದವರು ಇನ್ನೊಂದು 4 ಸತಿ ಬಂದು ಪರ್ಚೇಸ್ ಮಾಡಬೇಕು, ಟ್ರಸ್ಟ್ ಮಾಡಬೇಕು. ವೆರಿ ಟ್ರೂ. ಅಂದರೆ ಬಿಸ್ನೆಸ್ ಅಂದರೆ ಬರೀ ನೀವು ಹೇಳ್ದಂಗೆ ಸಮ್ಟೈಮ್ಸ್ ಬರೀ ಮನಿ ಆಗೋದಿಲ್ಲ, ಸಾಕಷ್ಟು ವಿಷಯಗಳು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಇವಾಗ ನಿಮ್ಮ ತಂಗಿ ಬಿಸ್ನೆಸ್ ಬಗ್ಗೆನೂ ಹೇಳ್ತಿದ್ರಿ. ಅವರು ಕೂಡ ವೆಲ್ ನೋನ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಅವ್ರದ್ದೇ ಒಂದು ಸ್ಟುಡಿಯೋ ಕೂಡ ನಡೆಸ್ತಿದ್ಲು. ಇವಾಗ ಇಲ್ಲ, ಅವಳು ಬೇರೆ ಮೂವ್ ಆಗಿದ್ದಾಳೆ. ಅವಳು 2 years ಆಯಿತು ಅವಳು ಮ್ಯಾಂಗ್ಳೂರು. ಅವಳು ವಿ ಬೋತ್ ಆರ್ ಸಪ್ರೇಟೆಡ್ ಬಿಕಾಸ್ ಲಿಟ್ರಲಿ ಯಾಕೆ ಹೆಂಗೆ ಅಂತಂದರೆ ಇಂಡಿಪೆಂಡೆಂಟಾಗಿ ಅವಳು ಏನೋ ಮಾಡಬೇಕು ಅಂತ ಶಿ ಆಲ್ಸೋ ವೆನ್ ಇಟ್ಸ್ ಸೊ ಗುಡ್ ಆಲ್ವೇಸ್. ಎಲ್ಲರೂ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳು, ಸೊ ಮಾಡಲಿ ಅನ್ನೋದೇ. ಆ್ಯಂಡ್ ನೀವು ತುಂಬ ಜೋವಿಯಲಾಗಿ ಮಾತಾಡ್ತಿರ್ತೀರಾ, ಅನಿಸಿದ್ದನ್ನೆಲ್ಲ ಹೇಳ್ತಿರ್ತೀರಾ. ಆ್ಯಂಡ್ ಆರ್ಟಿಸ್ಟ್ ಲೈಫಲ್ಲಿ ಇನ್ ದಿಸ್ 15 years ಜರ್ನಿ ಎಸ್ಪೆಷಲಿ ನಿಮಗೆ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ನೀವು ಬ್ರೇಕ್ ಕೂಡ ತೊಗೊಂಡ್ರಿ ಅಂತ ಹೇಳಿದ್ರಿ, 2 years ಎಲ್ಲೂ ವರ್ಕ್ ಮಾಡಿದೆ. ಈ ಥರ ಒಂದು ಸ್ವಲ್ಪ ಲೋ ಫೇಸಲ್ಲಿದ್ದಾಗ ಹೇಗೆ ಓವರ್ಕಮ್ ಮಾಡಿದ್ದೀರ? ಆ್ಯಕ್ಚುಲಿ ನನಗೆ ಹೇಳ್ತಾ ಇರ್ತಾರೆ ಕೆಲವು, ಯು ಆರ್ ಅ ಸ್ಟ್ರಾಂಗ್ ವುಮೆನ್ ಅಂತ. ಹೇಳೋದು ಈಸಿ ಸ್ಟ್ರಾಂಗ್ ಅಂತ, ಬಟ್ ಆ ಒಂದು ಟೈಮಲ್ಲಿ ನಾವು ಫೇಸ್ ಮಾಡಿ ಹೊರಗೆ ಬಂದಿರ್ತೀವಿ, ಅದು ನಮಗಷ್ಟೇ ಗೊತ್ತಿರುತ್ತೆ. ಅದು ಆ ಸಿಚುವೇಶನಲ್ಲಿ ನಿಜವಾಗ್ಲೂ ನಾವು ಸ್ಟ್ರಾಂಗ್ ಆಗೋಕ್ಕೂ ಸಾಧ್ಯ ಇಲ್ಲ. ಯಾರು ಬಂದು ಏನೇ ನಮ್ಗೆ ಎಷ್ಟೇ ನಾನು ಇದೀನಿ ಹೇಳೋದು ಈಸಿಮಾ ಆಯಿತಾ. ಆ ಶೂನಲ್ಲಿ ನಾವು ನಮ್ಮ ಶೂನಲ್ಲಿ ನಾವು ಕಾಲಿಟ್ಟಾಗೆ ಅದರದ್ದು ಗೊತ್ತಾಗುತ್ತೆ ಅಂತಾರಲ್ಲ, ಹಂಗೆ. ಸೊ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ ಜೀವನನೇ ಬೇಡ, ಲೈಫೇ ಬೇಡ ಅಂತ ಅನ್ನಿಸಿದ್ದು ಉಂಟು. ಅಂದರೆ ಈಗ ಕೆಲವು ಸತಿ ನಾನು ಹೇಳ್ದಂಗೆ ನನ್ನಂಥ ಸಕ್ಸಸ್ಫುಲ್ ಸಿನಿಮಾಗಳು ಕೊಟ್ಟಿದ್ರೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಂಗೆ ಆಪರ್ಚುನಿಟೀಸ್ ಬರಲಿಲ್ಲ ಒಂದಷ್ಟು. ಅದು ಏನಕ್ಕೆ ಅಂತ ಸಮ್ಟೈಮ್ಸ್ ನಾನು ತುಂಬ ಚೂಸಿ ಆಗಿಬಿಟ್ನಾ ಅಂತ ಅನ್ಸುತ್ತೆ. ನನ್ನ ಮೇಲೆ ನನಗೆ ಒಂದಷ್ಟು ಬೇಜಾರಿದೆ. ಆದರೆ ಇನ್ನು ಕೆಲವು ಟೈಮಲ್ಲಿ ಓಕೆ ನಾನು ಅಷ್ಟು ಕೇಪಬಲ್ ಇಲ್ವಾ ಅಂತ ಅನಿಸುತ್ತೆ. ಸೊ ಆ ಥರ ಟೈಮ್ಗಳಲ್ಲಿ ನನಗೆ ಅದು ತುಂಬ ಬೇಜಾರಾಗಿದ್ದು, ಓವರ್ಕಮ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟೆ. ಒಂದು ಎರಡನೇದು ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಬರುತ್ತೆ. ಅಂಬಾನಿ ಮತ್ತು ಅಡಾಣಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬರುತ್ತೆ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ನಡೀತೆ. ಬಟ್ ಅದು ಯಾರಿಗೂ ಕಾಣಲ್ಲ. ನಾವೆಲ್ಲ ತೆರೆ ಮುಂದೆ ಕಾಣಿಸ್ಕೊತೀವಲ್ಲ, ಹಂಗೆ ನಮ್ಮ ಜೀವನ ತೆರೆ ಹಿಂದೆ ಹಂಗೆ ಇರಲ್ಲ. ಯಾಕಂತಂದರೆ ನಾವು ತೆರೆ ಮುಂದೆ ಕಾಣಿಸ್ಕೊಳ್ಳೋದ್ರಿಂದ ಜನ ನಮ್ಮನ್ನ ಜಡ್ಜ್ ಮಾಡ್ತಾರೆ. ನಮ್ಮನ್ನು ನೋಡಿ ಓಕೆ ಏನಾದರೂ ಓಕೆ ಇವ್ರದ್ದು ಹಿಂಗೆ ಆಗೋಯ್ತಾ ಅಂತ ಅವ್ರ ಬಾಯಿಗೆ ನಾವು ಸಿಕ್ಬಾರ್ದು ಅಂತ ನಾವು ಯಾವತ್ತೂ ನಮ್ಮ ಕಷ್ಟಗಳನ್ನ, ನಮ್ಮ ಪ್ರಾಬ್ಲಮ್ಸ್ ನಾವು ಹೇಳೋದು ಇಲ್ಲ, ತೋರಿಸ್ಕೊಳ್ಳೋದು ಇಲ್ಲ. ಅವ್ರಿಗೆ ಅದು ಬೇಜಾರು ಆಗಬಾರ್ದು ಅಂತ. ಅವ್ರು ತುಂಬ ಕನೆಕ್ಟ್ ಆಗಿರ್ತಾರೆ ನಮಗೆ. ಸೊ ನಾವು ಯಾವತ್ತೂ ಅವ್ರಿಗೆ ಒಳ್ಳೆಯದನ್ನೇ ತೋರಿಸ್ಬೇಕು, ಒಳ್ಳೆಯದನ್ನೇ ಹೇಳ್ತಾ ಇರ್ಬೇಕು. ಯಾಕಂದರೆ ಅವ್ರ ಜೀವನದಲ್ಲೂ ಯಾವುದೇ ರೀತಿ ಬ್ಯಾಡ್ ಆದರೂ ಕಷ್ಟ ಆದರೂ ಅವ್ರು ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನೇ ಕಲೀಲಿ ಅನ್ನೋದು ನನ್ನ ಇಂಟೆನ್ಷನು. ಸೊ ಬ್ಯಾಡ್ ಫೇಸ್ ಆಫ್ಕೋರ್ಸ್ ಎಲ್ಲ
ಫೇಸ್ ಮಾಡಿ ಬಂದಿದ್ದೀನಿ. ಆಮೇಲೆ ನೀವು ಹೇಳ್ದಂಗೆ ಬ್ರೇಕ್ ತೊಗೊಂಡು, ಬಿಕಾಸ್ ನನ್ನ ಬ್ರದರ್ ಡೆತ್ ಆದಮೇಲೆ ಐ ವಾಸ್ ಲಿಟ್ರಲಿ, ನನಗೆ ಇಂಡಸ್ಟ್ರಿನೂ ಬೇಡ ಏನೂ ಬೇಡ ಅಂತ ನಾನು ಫುಲ್ ಡಿಪ್ರೆಷನಲ್ಲಿದ್ದೆ. ಒಂದು 6 months ಲಿಟ್ರಲಿ ನಾನು ಹೊರಗಡೆನೂ ಬರ್ತಾ ಇರಲಿಲ್ಲ, ಏನಿಲ್ಲ. ಬಿಕಾಸ್ ಐ ಹ್ಯಾಡ್ ಓನ್ಲಿ ಮೈ ಒನ್ ಬ್ರದರ್, ನಾನು, ನನ್ನ ಸಿಸ್ಟರು, ಬ್ರದರು. ಅದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈಗ, ಬಿಕಾಸ್ ಇಟ್ಸ್ ಬೀನ್ ಮೋರ್ ದೆನ್ 12 years. ನಾನು ಪ್ರೌಡಾಗಿ ಹೇಳ್ತೀನಿ, ಯಾಕಂತಂದರೆ ಅಫ್ಕೋರ್ಸ್ ನನ್ನ ತಮ್ಮ, ಅವ್ನು ನನ್ನ ಪ್ರಾಣ. ಅವ್ನ ತಮ್ಮ ಅನ್ನೋದಕ್ಕಿಂತ ಮಗುನೇ, ನಾನು ಸಾಕಿದ ಮಗುನೇ ಅದು. ಯಾಕಂದರೆ ಈಸ್ ಅ ಸ್ಪೆಷಲಿ ಏಬಲ್ಡ್ ಚೈಲ್ಡ್. ಸೊ ಆಬ್ವಿಯಸ್ಲಿ ಅದು ಮಗುನೇ ಆಯಿತಾ. ಸೊ ಅದನ್ನು ನಾನು 17 ವರ್ಷ ನಾವು ಸಾಕಿದ್ವಿ. ಅವನ್ನ ಕಳ್ಕೊಂಡಾಗ ಲಿಟ್ರಲಿ ಆ ಮನೆಯಲ್ಲಿ ಆ ಜಾಗ ಎಂಟಿ ಆಗುತ್ತೆ. ಸೊ ಆ ಜಾಗ ಎಂಟಿ ಆದಾಗ ನಂಗೆ ಓವರ್ಕಮ್ ಆಗೋಕ್ಕಾಗಲ್ಲ, ಯಾಕಂತಂದರೆ ಅದಿರುತ್ತೆ ಮೈಂಡಲ್ಲಿ ಯಾವಾಗಲೂ. ಫಸ್ಟ್ ಬಂದಿದ್ದು ಭೂಮಿ ಮೇಲೆ ನಾನು, ನನ್ನ ತಂಗಿ, ಲಾಸ್ಟ್ ಬಂದಿದ್ದು ಇವನು ಯಾಕೆ ಫಸ್ಟ್ ಹೋದ ಅನ್ನೋದು, ಅದು ತುಂಬ ತುಂಬ ನಂಗೆ ಯಾವಾಗಲೂ ಹೊಡಿತಾ ಇರೋದು. ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಬೇಡವೇ ಬೇಡ, ನನ್ನ ಪ್ರಪಂಚನೇ ಬೇಡ, ನಾನೇ ಇರಬಾರ್ದು ಅಂತ ಲಿಟ್ರಲಿ ಡಿಸೈಡ್ ಆಗಿಬಿಟ್ಟಿದೆ ಆ ಟೈಮಲ್ಲಿ. ಬಟ್ ಹೇಗೆ ಅಂತ ಗೊತ್ತಿಲ್ಲ, ಅದಾಗಿದ್ದು 1 monthಗೆ ನನ್ನ ಅಜ್ಜಿನೂ ತೀರ್ಕೊಂತಾರೆ. ನಂಗೆ ಅವರಿಬ್ಬರು ಒಂಥರ 2 ಕಣ್ತಾರೆ, ನನ್ನ ತಮ್ಮ, ನಮ್ಮ ಅಜ್ಜಿ ಆಯಿತಾ. ಅವರಿಬ್ಬರೂ ಬ್ಯಾಕ್ ಟು ಬ್ಯಾಕ್. February 16, 2013 ಎಕ್ಸಾಕ್ಟ್ಲಿ ಒಂದು ದರ್ಶನ್ ಸರ್ ಬರ್ಡೇ, ನನ್ನ ಬ್ರದರ್ ಡೆತ್ ಆಗುತ್ತೆ. ಸೇಮ್ 2013 April 3rd ನನ್ನ ಅಜ್ಜಿದು. ಸೊ ಇನ್ ಬಿಟ್ವೀನ್ 45 days ನಮ್ಮ ಮನೆಯಲ್ಲಿ ನಾನು ಲೈಫಲ್ಲಿ ಒಂದು ಡೆತ್ತು ಅಂತಲೂ ನಾನು ನೋಡಿರಲ್ಲ. ಡೆಡ್ ಬಾಡಿ ಹತ್ರನೂ ಹೋಗೋಕ್ಕೆ ಭಯಪಡ್ತಿದ್ದವಳು. ನಮ್ಮ ಮನೆಯಲ್ಲೇ ನನ್ನ ಜೊತೆ ಇದ್ದಿದ್ದು ಈ ಜಾಗದಲ್ಲಿ ಹಿಂಗಿದ್ದವ್ರದ್ದು 2 ಪ್ಲೇಸ್ ಖಾಲಿ ಆದಾಗ ಹೆಂಗಿರುತ್ತೆ, ಅದನ್ನು ಓವರ್ಕಮ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಆವಾಗ ನಾನು ಇಂಡಸ್ಟ್ರಿನ ಅಂದರೆ ಬಿಟ್ಟಿದ್ದಂತಲ್ಲ, ನಂಗೆ ಬರೋಕ್ಕೆ ಆವಾಗ ಜನಗಳು ಅಷ್ಟೊಂದು ಜನ ಏನೇನೋ, ಇವ್ರು ಬಿಟ್ಬಿಟ್ರು, ಇಲ್ಲ ಮದುವೆ ಆಗಿ ಯಾರ ಜೊತೆನೋ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಏನೇನೋ ನಾನು ಕೇಳ್ಪಟ್ಟಿದ್ದೀನಿ ಬ್ಯಾಕ್ ಎಂಡಲ್ಲಿ ಈ ಥರ ಎಲ್ಲ ಆಗಿರೋದು. ಬಟ್ ರಿಯಲ್ ಫ್ಯಾಕ್ಟ್ ಏನಾಗಿದೆ ಅನಲೈಸ್ ಮಾಡಿ, ಯಾಕೆ ಒಂದು ಹುಡುಗಿ ಅಂತಂದು ಮಾತ್ರಕ್ಕೆ ಬರೀ ಈ ಥರನೇ ಯಾಕೆ ಥಿಂಕ್ ಮಾಡ್ತೀರಾ, ಆ ಥರ ಆಗಿತ್ತು. ಆಮೇಲೆ ನಾನು ಅದೆಲ್ಲ ಓವರ್ಕಮ್ ಮಾಡಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ವಜ್ರಕಾಯಿಂದ. ಅದಕ್ಕೆ ನಾನು ತಮಿಳ್ ಇಂಡಸ್ಟ್ರಿಗೆ ಹೋಗಿದ್ದೆ. ಅವಾಗ ನಂಗೆ ಈ ಥರ ಎಲ್ಲ ಬೇಜಾರು ಮಾಡಬೇಡಿದ್ರಿ ಇಲ್ಲಿ. ಆವಾಗ ನನ್ನ ದೊಡ್ಡಪ್ಪನ ಫ್ರೆಂಡು ತಮಿಳಲ್ಲಿ ಪ್ರೊಡಕ್ಷನ್ ಇತ್ತು, ಅವರಲ್ಲಿ ಒಂದು ಸಿನಿಮಾ ಆಫರ್ ಅಂತ ಕೊಟ್ಟಾಗ ಹಾಗೆ ಬಂತು. ನಾನು ಅಲ್ಲೇ ಕಂಫರ್ಟಬಲಲ್ಲಿದ್ದೆ, ಯಾಕಂದ್ರೆ ನಂಗೆ ಈ ಥರ ಎಲ್ಲ ಇಲ್ಲಿ ಬೇಜಾರಾಗ್ಬಿಟ್ಟಿತ್ತು, ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದೆ. ಸೊ ನಾನು ಇಲ್ಲಿ ಬರೋಕ್ಕೆ ರೆಡಿ ಇರಲಿಲ್ಲ. ಯಾವಾಗ ಈ ಆಫರ್ ಬಂತಲ್ಲ ಆವಾಗಲೇ ನಾನು ಬಂದಿದ್ದು. ಸೊ ಇದೆಲ್ಲ ಓವರ್ಕಮ್ ಮಾಡ್ಕೊಂಡು ಮತ್ತೆ ನಾನು ಹೊಸ ಕಾರುಣ್ಯ ಆಗಿ ಇಂಡಸ್ಟ್ರಿಗೆ 2015 ನಾನು ಬಂದಿದ್ದು. ಸೊ ಇಟ್ಸ್ ಬೀನ್ 10 years. ಆ 10 yearsಲ್ಲೂ ಅಪ್ಸ್ ಆ್ಯಂಡ್ ಡೌನ್ ಇದೆ, ಇಲ್ಲ ಅಂತಲ್ಲ. ಹಿಟ್ಟು, ಸಕ್ಸಸ್, ಫೇಮು 2 yearsಲ್ಲಿ ಹಿಂಗೆಲ್ಲ ರೇಷು ಹಿಂಗೆ ಹೋಗ್ತಿದ್ದಾಗ ಮೆನಿ ಪೀಪಲ್ ಟ್ರೈ ಟು ಪುಲ್ ಮೀ ಡೌನ್, ಟೇಕಿಂಗ್ ಮೈ ನೇಮ್, ಅನ್ನೆಸೆಸರಿ ಇದೆಲ್ಲ ತೊಗೊಂಡು ಏನೇನೋ ಇಶ್ಯೂ, ಪರಿಚಯ ಇದ್ದವ್ರಿಗೆ ಇಲ್ಲ ಇವ್ರು ಏನೋ ಇವ್ರು ಎಂಗೇಜ್ಮೆಂಟ್ ಯಾವುದು ಏನೇನೋ ಒಂದು ದೊಡ್ಡ ಇಶ್ಯೂ ಎಲ್ಲ ಆಗಿಬಿಟ್ಟಿತ್ತು. ನಾನು ಹೇಳೋದು, ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಆಯಿತು, ಈಗ ಏನೋ ಒಂದು ಆಗ್ತಿದ್ರೆ ನಾವು ಹ್ಯೂಮನ್ಸು, ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಆ್ಯಂಡ್ ಟಾಕ್ ಟು ಮೀ, ಯು ಕ್ಯಾನ್ ಡೂ ಅ ಕಾನ್ವರ್ಸ್, ಟೇಕ್ ಅ ಕ್ಲಾರಿಫಿಕೇಷನ್. ಅದರಲ್ಲೂ ರಾಂಗ್ ಇತ್ತಾ, ಅದರಲ್ಲೂ ನಾನು ರಿಯಾಕ್ಟ್ ಮಾಡಿಲ್ವಾ, ಇಲ್ಲ ನಾನೇನಾದರೂ ನಿಮಗೆ ಆ್ಯರೋಗೆಂಟ್ ಏನೋ ಅನಿಸ್ತಾ, ದೆನ್ ಯು ಟೇಕ್ ಅ ಸ್ಟೆಪ್. ಅದರ್ವೈಸ್ ವಿತೌಟ್ ಇವನ್ ನೋಯಿಂಗ್ ಮೀ, ವಿತೌಟ್ ಇವನ್ ಆಸ್ಕಿಂಗ್ ಮೀ, ಹೌ ಕ್ಯಾನ್ ಯು ಟೇಕ್ ಮೈ ನೇಮ್ ಆ್ಯಂಡ್ ಸ್ಪಾಯ್ಲ್ ಮೈ ಕರಿಯರ್ ಆರ್ ಲೈಫ್? ಅದು ಮಾಡೋಕ್ಕೆ ಟ್ರೈ ಮಾಡಿದ್ರು. ಎಷ್ಟು ಕುಗ್ಗಿಸ್ಬಿಟ್ಟಿದ್ದಾರೆ ಅಂದರೆ ನನ್ನ ಜೀವನದಲ್ಲಿ 15 yearsಯಿಂದ ಇಟ್ಸ್ ಲೈಕ್ ಮೋರ್ ದೆನ್ 15 times ಹಿಂಗೆ 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 ಸಿಗ್ಸಾಗ ಆಗ್ಬಿಟ್ಟು ಈಗ ಒಂಥರ ಕಲ್ಲು ಬಂಡೆ ಆಗ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟಿದೆ, ಸ್ಟ್ರಾಂಗ್ ವುಮೆನ್ ಆಗ್ಬಿಟ್ಟಿದೆ. ಲಾಸ್ ಇಸ್ ಅ ಲಾಸ್. ಏನೇ ಹೇಳಿ, ಯಾರನ್ನೊಬ್ರನ್ನ ನಾವು ಕಳ್ಕೊತೀವಿ ಅಂತ ಅಂದರೆ ಅದನ್ನ ಮರೆತು ಅದೆಲ್ಲ ಆಗಬಹುದು, ಬಟ್ ಸ್ಟಿಲ್ ಇಟ್ಸ್ ಅ ಲಾಸ್. ಅದನ್ನ ಯಾರು ಏನೋ ವಾಪಸ್ ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಐ ಆಮ್ ರಿಯಲಿ ಸಾರಿ, ಐ ಡಿಡ್ಂಟ್ ನೋ ದಿಸ್. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಎಷ್ಟೊಂದು ಜನಕ್ಕೆ ಗೊತ್ತಿರಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಅಲ್ವಾ ಅನನ್ಯ? ಅವ್ರವ್ರ ಕಷ್ಟ ಸುಖ ಅವ್ರ ಜೀವನದಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ನಾವು ಈಸಿಯಾಗಿ, ಈಗ ಅನನ್ಯ ಈ ಪ್ಲೇಸಿಗೆ ಬಂದು ಕೂತಿದ್ದಾಳೆ, ಅವಳು ಚಿಕ್ಕ ವಯಸ್ಸಿಂದ ಎಷ್ಟು ಸ್ಟ್ರಗಲ್ ಮಾಡಿರ್ತಾಳೆ, ಓನ್ಲಿ ಶೀ ನೋಸ್ ಇಟ್. ಟ್ರೂ. ಇಲ್ಲಿ ಬರೀ ನಾನು ಮಾತಾಡೋದು ಚೆನ್ನಾಗಿ ಮಾತಾಡೋದು ಅಷ್ಟೇ. ಈಗ ಈ ಫೋನಲ್ಲೋ ಮನೇಲಿ ಏನು ಕಾನ್ವರ್ಸ್ ಮಾಡಿ ಏನಾಗಿ ಬಂದಿರುತ್ತೆ ಅಂತ ಯಾರಿಗೆ ಗೊತ್ತು? ಪೀಪಲ್ ಡೋಂಟ್ ಥಿಂಕ್ ದಟ್. ಇವಾಗ ಇದನ್ನು ವೀಡಿಯೋಲ್ಲಿ ನೋಡ್ತಾರೆ, ಇದರಲ್ಲಿ ಏನೋ ಒಂದು ಸ್ವಲ್ಪ ನಾವು ಹಿಂಗೆ ಮಾಡೋದು, ಇಲ್ಲ ನೀವೇನೋ ಹಿಂಗೆ ಮಾಡೋದು ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಡ್ತಾರೆ ಈಸಿಯಾಗೆ. ಇವ್ರಿಗೇನಪ್ಪ ಈಸಿ. ಎಷ್ಟು ವರ್ಷದಿಂದ ಕಷ್ಟಪಟ್ಟಿರ್ತೀವಿ ನಾವು ಆ ಒಂದು ರೂಪಾಯಿ ದುಡಿಯೋದಕ್ಕೂ, ಒಂದು ಸಣ್ಣ ಹೆಸರು ಮಾಡೋದಕ್ಕೂ. ಇಟ್ ನಾಟ್ ಈಸಿ. ನೀವು ಮಾಡಿ ತೋರಿಸಿ, ಹಂಗಿರೋರು ಕಮೆಂಟ್ ಮಾಡೋರು, ಮಾತಾಡೋರು, ಕ್ರಿಟಿಸೈಸ್ ಮಾಡೋರು, ನೀವು ಆ ಜಾಗಕ್ಕೆ ಬಂದು ಕೂತ್ಕೊಂಡು ನೀವು ಮಾಡಿ, ನಮ್ಮ ಕೈಲಾದ ಸಪೋರ್ಟ್ ನಾವು ಮಾಡ್ತೀವಿ. ಆ್ಯಂಡ್ ನೀವು ಹೇಳ್ದಂಗೆ ನಾವು ಹ್ಯೂಮನ್ಸ್, ಆ್ಯಂಡ್ ನಮಗಿರೋ ಸ್ಟ್ರಾಂಗೆಸ್ಟ್ ಕೆಪಬಿಲಿಟಿ ಅಂದರೆ ನಾವು ಮಾತಾಡ್ಬೋದು. ಎಸ್, ವಿ ಆರ್ ಅನ್ ಅನಿಮಲ್ ಹೂ ಕ್ಯಾನ್ ಟಾಕ್.
ಎಸ್ ಸೊ ನೀವು ಹೇಳ್ದಂಗೆ ಮಾತಾಡ್ಬಿಟ್ರೆ ಸಾರ್ಟ್ ಅಂಡ್ ಸಿಕ್ಕಾಗ 10 ನಿಮಿಷ ಸಿಗ್ತೀವಾ, ಚೆನ್ನಾಗಿ ಮಾತಾಡ್ಬಿಟ್ರೆ ಮುಗ್ದೇ ಹೋಯ್ತು. ನಾಳೆ ನಂಗೆ ಗೊತ್ತಿಲ್ಲ ಅನನ್ಯ, ನಾಳೆ ಬೆಳಗ್ಗೆ ನೀನು ಹಾಯ್ ಹೇಳಕ್ ನಾನು ಇರ್ತೀನೋ ಅಲ್ವೋ, ಬಟ್ ಇದ್ದಾಗ ಚೆನ್ನಾಗಿರಿ ಅನ್ನೋದು ನಾನು. ಯಾಕಂದ್ರೆ ಈಗ ನನ್ನ ಬ್ರದರ್ದಾಗಿರೋದಿರ್ಬೋದು, ನನ್ನ ಅಜ್ಜಿದಾಗಿರೋದಿರ್ಬೋದು, ಮತ್ತೆ ಕೋವಿಡ್ ಆಗಿದ್ದು ನಮ್ಮ ದೇಶದಲ್ಲಿ, ಈಗ ನಿನ್ನೆ ಪೆಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಇರೋ ಮೂಮೆಂಟಲ್ಲಿ ಚೆನ್ನಾಗಿರಿ. ನನ್ನ 3 ಮಾರಲ್ಸ್ ಏನಂದ್ರೆ, ಒಬ್ರಿಗೆ ಕಿತ್ಕೋಬೇಡಿ, ಒಬ್ರಿಗೆ ಅನ್ಯಾಯ ಮಾಡಬೇಡಿ, ಒಬ್ಬರ ಜೀವನದ ಜೊತೆ ಆಟ ಆಡಬೇಡಿ, ಅಂದರೆ ಎಮೋಷನ್ಸ್ ಇದೆ, ಇನ್ನು ಮಿಕ್ಕಿದ್ದು ಏನಾದ್ರು ಮಾಡಿ ಜೀವನ ಮಾಡಿ, ಇದೇ ನಂದು. ಆ್ಯಂಡ್ ಹಿಂಗೆ ಇರುವಾಗ ಐ ವಾಂಟ್ ಟು ಆಸ್ಕ್, ನೀವು ತುಂಬ ಯುವರ್ ಟೀನೇಜ್ ಗರ್ಲ್ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಾಗ, ಆ್ಯಂಡ್ ಈಗ ಅದೇ ಥರ ಎಷ್ಟೊಂದು ಆರ್ಟಿಸ್ಟ್ಗಳಿಗೆ ಅಂದರೆ ಕನ್ಸು ಕಾಣ್ತಿರ್ತಾರೆ ಈ ಇಂಡಸ್ಟ್ರಿಗೆ ಬರಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋದೆಲ್ಲ. ನೀವು ಅಂಥ ಒಂದು ಆಸ್ಪೈರಿಂಗ್ ಆ್ಯಕ್ಟರ್ಸ್ಗೆ ಏನಾರೋ ಒಂದು ಹೇಳಬೇಕು ಅಂತ ಇದ್ದರೆ, ವುಡ್ ಯು ಲೈಕ್ ಟು ಸೇ ಎನಿಥಿಂಗ್? ಎನಿ ಪ್ರೊಫೆಷನ್ ಇರ್ರೆಸ್ಪೆಕ್ಟಿವ್ ಆಫ್ ದಟ್, ಸೀರಿಯಸ್ನೆಸ್ ಇರಬೇಕು ಮೇನು. ಸೀರಿಯಸ್ನೆಸ್ ಇಲ್ಲದೆ ಸುಮ್ಮನೆ ಏನೋ ನನಗೆ ಒಂದು ಗ್ಲಾಮರ್ ಒಂದು ಸಿಕ್ತು ಆಪರ್ಚುನಿಟಿ ಈಸಿಯಾಗಿ ಮಾಡಿಬಿಡ್ತೀನಿ ಅಂತಲ್ಲ, ಈಸಿಯಾಗಿ ಸಿಗ್ಬೋದು, ಬಟ್ ಅದನ್ನು ಉಳಿಸ್ಕೋಬೇಕಂದ್ರೆ ಕಷ್ಟಪಡಬೇಕು. ಆ ಕಷ್ಟಪಡಕ್ಕೆ ನೀವು ರೆಡಿ ಆಗಿರ್ಬೇಕು ಮೆಂಟಲಿ. ಎಂಥ ಹೊಡೆತ, ಎಂಥ ಬಂಡೆಗಳು, ಕಲ್ಲು, ನೀರು, ಮಣ್ಣು, ಮುಳ್ಳು ಬಂದರೂ ಸಹಿಸ್ಕೊಂಡು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ತಾಕತ್ತು ನಮಗಿದೆ ಅಂತಂದರೆ ಖಂಡಿತವಾಗ್ಲೂ ಬನ್ನಿ. ಇಲ್ಲ ಅಂತಂದರೆ ಬರೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇಲ್ಲಿ ನಿಮಗೆ ಅಪ್ರಿಸಿಯೇಷನ್ ಎಷ್ಟಿದೆಯೋ ಕ್ರಿಟಿಸೈಸು ಅಷ್ಟೇ ಇದೆ, ಮತ್ತು ಕಾಲೆಳೆಯೋರು ತುಂಬ ಇರ್ತಾರೆ, ಮತ್ತು ನಿಮಗೆ ಲಿಟ್ರಲಿ ನಿಮ್ಮನ್ನ ಏನಂದರೆ ಕಿತ್ತು ಬಿಸಾಕಿ ಬೇರೆಯವ್ರನ್ನ ರಿಪ್ಲೇಸ್ ಮಾಡೋ ಅಂಥವ್ರು ಇರ್ತಾರೆ, ಮತ್ತು ನೆಪೋಟಿಸಮ್ ಜಾಸ್ತಿ ಇರುತ್ತೆ, ಆಮೇಲೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದೆಲ್ಲದನ್ನು ನಾನು ಭೇದಿಸಿ ನಾನು ಚಾಲೆಂಜಿಂಗಾಗಿ ತೊಗೊಂಡು ಎಂಥದ್ದು ಬಂದರೂ ನಾನು ಮಾಡ್ತೀನಿ, ನಿಂತ್ಕೋತೀನಿ ಅನ್ನೋ ನಿಮ್ಗೆ ಧೈರ್ಯ ಇದೆಯಾ, ಖಂಡಿತ ಬನ್ನಿ. ಆಕ್ಚುಲಿ ವೆರಿ ಟ್ರೂ, ಸೀರಿಯಸ್ನೆಸ್ ಇರಬೇಕು, ಇಷ್ಟಪಡ್ತಾ ಇದೀವಿ ಅಂತಂದ್ರೆ ಹಠ ಛಲ ಇರಬೇಕು. ಹೌದು, ವೆರಿ ಗೊತ್ತಿಲ್ಲ ನಾಳೆ ಆಗ್ಬೋದು ಆಗದೇನೆ ಇರ್ಬೋದು, ಬಟ್ ನಮ್ಮ ಶ್ರಮ ಖಂಡಿತವಾಗ್ಲೂ ಇರಬೇಕು. ಖಂಡಿತ. ಎಸ್, ಫಲ ಕೊಡೋದು ದೇವ್ರಿಗೆ ಬಿಟ್ಟಿತ್ತು, ಕೊಟ್ಟೆ ಕೊಡ್ತು. ನಿಮ್ಮ ಶ್ರಮದಲ್ಲಿ ಕರೆಕ್ಟಾಗಿ ಒಂದು ಟ್ರೂ ಮತ್ತೆ ವ್ಯಾಲ್ಯೂಯಬಲ್ ಥಿಂಗ್ಸ್ ಇದ್ರೆ, ಕಾಣದೇ ಇರೋ ಶಕ್ತಿ ಅಂತೂ ಯಾರು ನಾನು ನೋಡಿಲ್ಲ ನೀವು ನೋಡಿಲ್ಲ ಅಂದ್ರೂ ಒಂದು ಶಕ್ತಿ ನೋಡ್ತಾನೆ ಇರುತ್ತಾ. ಕಾಣದೇ ಇರೋ ಶಕ್ತಿ ಇಲ್ಲದೆ ಪ್ರಪಂಚ ನಡೀತಾ ಇರೋದೇ ಒಂದು ಶಕ್ತಿಯಿಂದ. ಸೊ ಅದಕ್ಕೆ ಕಾಣಿಸ್ತಿದೆ ನಿನ್ನ ಶ್ರಮ, ಪ್ರತಿಯೊಂದು ಒಂದಲ್ಲ ಒಂದಿನ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಅಲ್ಲಿವರೆಗೂ ಕಾಯಬೇಕು, ಪೇಷನ್ಸಿಂದ ಅದು ಹೋರಾಡಬೇಕು. ವೆರಿ ಟ್ರೂ, ಹೋರಾಡಬೇಕು. ಆ್ಯಂಡ್ ಐ ಗೆಸ್ ಈ ಟಿಪ್ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಐ ಗೆಸ್ ಈ ಪ್ರೊಫೆಷನ್ ಅಂತಲೇ ಅಲ್ಲ, ಯಾವುದೇ ಪ್ರೊಫೆಷನ್ ಅವ್ರು ಆಯ್ಕೆ ಮಾಡ್ತಿದ್ರು ನಿಂತು ಹೋರಾಡ್ತೀನಿ ಅನ್ನೋದೊಂದು ಡೆಫಿನೆಟ್ಲಿ ಅದಿರ್ಬೇಕು. ವೆರಿ ವೆರಿ ಬ್ಯೂಟಿಫುಲ್. ಹುಡುಗಿಯಾಗ್ಲಿ ಹುಡುಗಾಗ್ಲಿ ಜೆಂಡರ್ ಮ್ಯಾಟ್ರೇ ಆಗಲ್ಲ ಆಯ್ತಾ. ನಿಂತ್ಕೊಬೇಕು, ಚಲ ಬಾ ನಿಂತ್ಕೊಂತೀನಿ, ನಾನು ಏನು ಮಾಡ್ತೀಯ ಅಷ್ಟೇ. ನಾನು ಹಂಗಾಗ್ಬಿಟ್ಟಿದ್ದೀನಿ ಲಿಟ್ರಲಿ. ಈಗ ಕರೆಂಟ್ಲಿ ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಆಕ್ಚುಲಿ ಇವಾಗ 1-2 ಪ್ರಾಜೆಕ್ಟ್ ಮಾತುಕತೆ ಆಗಿದೆ. ಅದೇ ನಲ್ಲಿ ಹೇಳಿದಂಗೆ ಅಪ್ಸ್ ಆ್ಯಂಡ್ ಡೌನ್ ಇರುತ್ತಲ್ಲ ಮನುಷ್ಯನಲ್ಲಿ. ಸೊ ಈಗ ಅಗೇನ್ ಮತ್ತೆ 1.5 years ಇಂದ ಒಂದು ಸ್ವಲ್ಪ ವೇರಿಯೇಷನ್ ಇದ್ದಿಂದ ನಾನು ಸ್ವಲ್ಪ ಮೂವೀಸ್ದಿಂದ ಹೊರಗುಳಿದು ನನ್ನ ತಂದೆದು ಒಂದಷ್ಟು ಕೆಲಸದಲ್ಲಿ ಬ್ಯುಸಿ ಇದೆ, ಮತ್ತು ನಂದು ಆಂಟ್ರಪ್ರಿನರ್ಶಿಪ್ ಮಾಡಬೇಕು ಅನ್ನೋ ಬ್ಯುಸಿ ಹೋರಾಟದಲ್ಲಿ ಸ್ವಲ್ಪ ಮೂವಿ ಕಡೆ ಗಮನ ಕಮ್ಮಿ ಆಗಿರೋದ್ರಿಂದ ಈಗ 1-2 ಪ್ರಾಜೆಕ್ಟ್ ಮಾತುಕತೆ ಆಗಿದೆ. ಪ್ರಾಬಬ್ಲಿ ಜೂನಲ್ಲಿ ಶುರು ಮಾಡ್ತೀವಿ. ಬಿಕಾಸ್ ನಾನು ಸುಮ್ಮನೆ ಆನೆಸ್ಟ್ಲಿ ಹೇಳ್ಬೇಕಂತಂದರೆ ನಾನು ಬೆರಳೆಣಿಕೆಗೆ ಇಲ್ಲ ಒಂದಿಷ್ಟು ಹಣ ಸಿಗುತ್ತೆ ಅಂತ ನಾನು ಪ್ರಾಜೆಕ್ಟ್ ಮಾಡೋ ಮೆಂಟಾಲಿಟಿ ಅಲ್ಲ ನನಗೆ. ನಾನು ಮಾಡೋದು 2-3 ಪ್ರಾಜೆಕ್ಟ್ ಇರಲಿ, ಬಟ್ ನನಗೆ ಆತ್ಮತೃಪ್ತಿ ಇರಬೇಕು. ನಾನು ಇದು ಮಾಡಿದ್ದು ನಂಗೆ ಖುಷಿ ಇದೆ ಅಪ್ಪ, ಈ ಪಾತ್ರ, ಈ ಸಿನಿಮಾ ಮಾಡಿದ್ದು, ಆ್ಯಂಡ್ ಇದು ಸುಮಾರು ಜನ ನೋಡಿದ್ದಾರೆ ಮತ್ತು ಎಲ್ಲರಿಗೂ ಗೊತ್ತು, ಈ ತೃಪ್ತಿ ನನಗೆ ಬೇಕು. ಹಾಗಾಗಿ ನಾನು ಅಂಥ ಪ್ರಾಜೆಕ್ಟ್ಗೆ ವೆಯ್ಟ್ ಮಾಡ್ತೀನಿ. ಡೆಫಿನೆಟ್ಲಿ. ಆ್ಯಂಡ್ ಅದೇ ನಿಮ್ಗೆ ಒಂದು ಕ್ಲಾರಿಟಿ ಇದೆ ಗೊತ್ತಾ, ಅದಕ್ಕೆ ಜನ ಇಷ್ಟಪಡ್ತಾರೆ ಅನ್ಸುತ್ತೆ. ಆ್ಯಂಡ್ ನೀವು ಮಾಡೋ ಪ್ರತಿಯೊಂದು ಪಾತ್ರನೂ ಅದಕ್ಕೆ ನಾವು ಇಷ್ಟಪಡೋದು. ಈಗಲೂ ಅಷ್ಟೇ, ನಾನು ಎಲ್ಲಾದರೂ ಹೋದ್ರೆ ಅನನ್ಯ, ಇವಾಗ ಎಷ್ಟೊಂದು ಜನ ಓಕೆ ಈ ಸಿನಿಮಾ ಹೆಸರು ಸೇರಿಸ್ಕೊಂಡು ಹೆಸರು ಜೊತೆಗಿದ್ದ ಹೇಳ್ತಾರೆ. ಇವತ್ತವರೆಗೂ ಮೇ ಬಿ ನನ್ನ ಕ್ಯಾರೆಕ್ಟ್ರು, ನನ್ನ ನೇಚರ್ಗೆ ಗೊತ್ತಿಲ್ಲ, ಕಾರುಣ್ಯರಾಮ್ ಅಲ್ವಾ ಅಂತಲೇ ಹೇಳ್ತಾರೆ. ಸೊ ಐ ಆಮ್ ಸೋ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ. ನನ್ನ ಹೆಸರಿಂದ ನನ್ನ ಗುರುತಿಸ್ತಾರೆ. ವೆರಿ ಟ್ರೂ, ವೆರಿ ಟ್ರೂ. ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿದ್ದಿರಬಹುದು, ಮಾತಾಡಿದ್ದಿರಬಹುದು. ಆ್ಯಂಡ್ ಐ ಗೆಸ್ ಏನಂತಾರೆ, ಸಾಕಷ್ಟು ವಿಷಯಗಳಲ್ಲಿ ನೀವು ಹೇಳ್ತಿರೋದು ನನಗೆಲ್ಲೋ ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಿದ್ದಿದ್ದೆ ನನಗೆ ಖುಷಿ ಆಯಿತು. ಕೆಲವೆಲ್ಲ ಸೊ ಅದಿನ್ನೂ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನಾನೇ ಇದನ್ನು ನಿಮಗೆ ಹೇಳಿದ್ರೆ ನಿಮ್ಗೆ ಅರ್ಥ ಮಾಡ್ಕೋತಿದ್ರೇನೋ ಅನ್ನೋ ಫೀಲಿಂಗ್ ಬರುತ್ತಲ್ಲ. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟೇ ವಿಶ್ ಮಾಡೋದು ನಮ್ಮ ಇಡೀ ತಂಡದ ಪರವಾಗಿ, ನೀವು ಹೇಳ್ದಂಗೆ ನಿಮಗೆ ಸರ್ವ್ ಮಾಡೋದೇನಿದೆ, ಪೀಪಲ್ಗೆ ಸರ್ವ್ ಮಾಡಬೇಕು ಅನ್ನೋದು ಏನು ಖುಷಿ ಸಿಗುತ್ತೆ, ಅದು
ಅದಕ್ಕಿನ್ನ ಆ ಥರ ಸರ್ವ್ ಮಾಡೋದಕ್ಕೆ ನಿಮಗೆ ಆ ದೇವರು ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ. ಹೌದೌದು, ಅದೇನೋ ಗಾದೆ ಹೇಳ್ತಾರಲ್ಲ, ಅಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರು ಹಲ್ಲಿಲ್ಲ ಅಂತ. ಹಂಗೆ ಆಗಿರೋದು. ಸರ್ವ್ ಮಾಡ್ಬೇಕು ಅನ್ನೋರ್ಗೆ ಅಷ್ಟು ಶಕ್ತಿ ಕೊಡಲ್ಲ, ಇದ್ದವ್ರಿಗೆ ಸರ್ವ್ ಮಾಡ್ಬೇಕು ಅನ್ನೋ ಮನ್ಸಿರಲ್ಲ. ದಯವಿಟ್ಟು ಅಟ್ಲೀಸ್ಟ್ ದೇವ್ರಿಗೆ ನಾನು ಅಷ್ಟೇ ಕೇಳಿ, ನಿಮ್ಗೆ ಸರ್ವ್ ಮಾಡೋ ಆ ಮನ್ಸು ಏನಿದೆ ಅದಕ್ಕೆ ಒಳ್ಳೆ ಶಕ್ತಿ ಕೊಡ್ಲಿ. ಹೀಗೆ ನೀವು ನಿಮ್ಗೆ ಇಷ್ಟ ಇರೋ ಎಲ್ಲಾ ದೇಶಗಳನ್ನ ಸುತ್ತುತ್ತಾ ಇರಿ, ಎಂಜಾಯ್ ಮಾಡ್ತೀರಿ ಲೈಫ್ನ. ಹಾಗೆ ನಮ್ಮನ್ನ ಎಂಟರ್ಟೈನ್ ಮಾಡೋದನ್ನ ಮರಿಬಾರ್ದು. ನೀವು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮ ಬಿಸ್ನೆಸ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್ ನಮ್ಮ ಪರವಾಗಿ. ಯು ಸ್ಪೋಕ್ ರಿಯಲಿ ವೆಲ್ ಆ್ಯಂಡ್ ಯು ಆರ್ ವೆರಿ ಕೈಂಡ್ ಫಾರ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಯು ವೆರಿ ಕೈಂಡ್. ಥ್ಯಾಂಕ್ ಯು. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು.